ಯಾತ್ರ ಸೀಮೆ ಕೋಳಿನಯ್ಯ ಇದು. ವೆಂಕಟೇಶ ಹೋಯ್ತಲ್ಲಯ್ಯ ನನ್ ಸೊಂಟೇಶ. ಲೇ ಮೀನಾಕ್ಷಿ, ಏನ್ ರಾಮಾಚಾರಿ ಸಿಕ್ತಾ? ನೀನ್ ತೋರ್ಸಿರೋ ಕೋಳಿನ ಹಿಡಿಬೇಕು ಅಂದ್ರೆ ಉಣ್ಬೇಕು. ಏನ 3 ಮುದ್ದೆನಾ? ಅಯ್ಯ, ನೀನ್ ಯಾವ ಸೀಮೆ ಗಂಡ್ಸು ಅಂತ ಒಂದು ಕೋಳಿ ಹಿಡಿಯೋಕಾಗ್ಲಿಲ್ವಲ್ಲ? ನಿನ್ನ ಮುಖಕ್ಕೆ ಮೀಸೆ ಬೇರೆ ಕೇಡು. ಮೀನಾಕ್ಷಿ, ನನ್ನ ಮೀಸೆ ಮೇಲೆ ಕಣ್ಣಾಕ್ಬಿಟ. ನೋಡ್ಕೋತೀನಿ ನೀನ್ ಒಂದ್ ಕೈನ. ಎಲ್ಲಿ ಕೊಕ್ಕೋ ಕೊಕ್ಕೋ ಇವನ ಏನಿದೆ ಕೋಳಿನ ಅಲ್ಲ, ರೇಸ್ ಕುದ್ರೆ ಉಂಜ ಹೊಡ್ಕೊಂಡು ಹೋಗ್ತಾಯ್ತಾ? ಅಯ್ಯೋ ಅಯ್ಯೋ ಪಾಪಿ, ಕಣ್ಣೆಲ್ಲೇ ಕಣ್ ಬರ್ತಾ ಇದೆಯೋ? ಹೋಯ್ತಲ್ಲ ನನ್ ಗಡಿಗೆ. ನಿನ್ ಬರಬಾರದ್ ಬರ, ನಿನ್ ಒತ್ಕೊಂಡ್ ಹೋಗ. ನೀರೆಲ್ಲ ಜಲ್ಲಾಯ್ತಲ್ಲ. ಲೋ ಬಾರ ಇಲ್ಲಿ, ನನ್ ಕೈಗೆ ಸಿಕ್ಕಿದೆ ನೋಡಿ ಏನ್ ಮಾಡ್ಬಿಡ್ತೀಯ ಅಂತ. ಇವ್ಳು ಬೇರೆ ಸೇರ್ಕೊಂಡೋಳ ಜೊತೆಗೆ. ಅಯ್ಯೋ ನೀ ಮಯ್ಯನ್ ಕೋಳಿ ರಾಣಿ, ಒಂದೇ ಒಂದ್ಸರಿ ಕೈ ಸಿಕ್ಬಿಡು. ಆ ಮೀನಾಕ್ಷಿ ನನ್ ಮೀಸೆ ಮೇಲೆ ಕಣ್ಣಾಕ್ಬಿಟ್ಟವಳೆ. ನೀನ್ ಕೈ ಮುಗಿದೀನಿ, ಕೈ ಸಿಕ್ಬಿಡು. ಎಲ್ಲ ತುರ್ಕೊಂಡ್ಬಿಟ್ಟೈತಯ್ಯ ಈ ಕೋಳಿ. ಸುಂದರವ ತಾಣ ಮಾಡ್ತಾ ಇದ್ಯಾ? ಅಯ್ಯಯ್ಯೋ ಕೆಟ್ಟಲಪ್ಪ. ಕೋಳಿಗೆ ರಂಗ. ಕೋಳಿ ಮೈ ನಿಂತ್ಕೋ. ಬಂದ್ಬಿಡು, ಕೋಳಿ ಹಿಡಿಬೇಡ. ಏನೋ ಕೋಳಿ ಹಿಡಿದೆ ಬಂದ್ಬಿಡ್ದ? ನನ್ ಮೀಸೆಗೆ ಅವಮಾನ. ಹೋಗ್ತೀಯಾ? ಓಹೋ, ಊರ್ ಜನ ಏನ್ರಣ ಒಟ್ಟಿಗೆ ಹೊಲ್ಟ್ ಬಿಟ್ಟಿದಿರಾ? ಏನ್ ಪಕ್ಕದಳ್ಳಿ ಮೇಲೆ ಯುದ್ಧನ ಇಲ್ಲ ದೊಂಬ್ರಾಟನ? ನಾಳೆ ಊರ್ನಲ್ಲಿ ನೀನ್ ದೊಂಬ್ರಾಟ ನಡ್ಸಕ್ಕೆ ನಾವು ಬಂದಿರೋದು. ನನ್ ದೊಂಬ್ರಾಟನ ಅಂದ್ರೆ ಹಗ್ಗದ ಮೇಲೆ ನಡ್ಕೊಂಡು ಒಬ್ರೊಬ್ರು ಕೈ ಬಿಟ್ಕೊಂತಾರ, ಕೈ ಹಿಡ್ಕೊಂತಾರಲ್ಲ ಅದ. ಆ ಆಟ ನನ್ ಗಾಡಕ್ ಬರಕಿಲ್ಲ. ನಾನು ಕೋಳಿ ಹಿಡಿತಾ ಇದೀನಿ, ಸ್ವಲ್ಪ ದಾರಿ ಬಿಡಿ ಅಣ್ಣ. ನನ್ನ ಹೊಲಕ್ ನುಗ್ಗಿ ನನ್ನ ಕೋಳಿ ಕದಿಯಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಕೇಳ್ರಿ, ಸುಮ್ಕೆ ನಿಂತಿದ್ದೀರಲ್ಲ. ನನ್ ಹೆಂಡತಿ ಮೈ ಮೇಲೆ ಯಾಕೋ ಬಿದ್ದೆ? ಇವರು ನಿಮ್ ಹೆಂಡ್ತಿನ? ನಮ್ಮ ಯಜಮಾನ್ರು. ಅಯ್ಯೋ, ಆ ದೇವ್ರೇ ನಿಮ್ಮನ್ ಕಾಪಾಡ್ಬೇಕು. ನಮ್ಮ ಹೆಂಗಸರು ಸ್ನಾನ ಮಾಡುವಾಗ ಯಾಕೋ ಕದ್ ನೋಡ್ದೆ? ಕದ್ ನೋಡ್ಲಿಲ್ಲ ಅಣ್ಣ, ಬಗ್ ನೋಡ್ದೆ ಕೋಳಿ ಆಯ್ತಾ ಅಂತ. ಹಿಂಗೆಲ್ಲ ಮೆತ್ತ ಕೇಳಿದ್ರೆ ಇವನ್ ಬಾಯ್ ಬಿಡಲ್ಲ. ಈಗ ಒಬ್ಬೊಬ್ರಾಗಿ ಹೇಳಿ, ನಮ್ಮೂರ್ ಬಸವಾಚಾರಿ ಮಗ ರಾಮಾಚಾರಿನ ಯಾಕೆ ವಿಚಾರಣೆ ಮಾಡ್ಬೇಕು? ಅವನ್ ಏನ್ ತೆಪ್ಪ ಮಾಡವನೇ ಅಂತ. ಮೊನ್ನೆ ನಮ್ಮ ಮಾವಿನ ತೋಪಿ ನುಗ್ಗಿ ಮಾವಿನಕಾಯಿ ಕದಿಯಕ್ ಬಂದು ನಮ್ಮ ಮಾವಿನಕಾಯಿಗಳನ್ನೆಲ್ಲ ಉದುರಿಸಿದ್ದೇನೆ ಸಾವುಕಾರ್ರೆ. ಹೌದೇನಿಲ್ಲ ರಾಮ? ಕದಿಬೇಕು ಅಂತ ಹೋಗ್ಲಿಲ್ಲ ಪಟೇಲ್ರೆ. ನಾವು ನಮ್ಮ ಹುಡುಗರು ಕೆರೆಯರಿ ಮೇಲೆ ನಡ್ಕೊಂಡು ಹೋಯ್ತಾ ಇದ್ವಾ. ಮಾವಿನಕಾಯಿ ಮರದಲ್ಲಿ ಗೊಂಚಲು ನಮ್ಮನ್ನ ನೋಡಿ ಅಂತ ಕರ್ದಂಗಾಯ್ತು. ಇವ್ರು ಹೇಳಿದ್ರು ಉಪ್ಪು ಖಾರ ಹಾಕೊಂಡ್ ತಿಂದ್ರೆ ಮಾವಿನಕಾಯಿ ಬೊಲೆ ಮಜಾ ಇರ್ತದೆ. ನಮ್ಮ ಊರಲ್ಲಿ ಹೆಂಗೂಸ್ರುಗಳು ಹೊಟ್ಟೆಗೆ ಅನ್ನ ತಿನ್ನಲ್ಲ, ಬರೀ ಮಾವಿನಕಾಯಿ ತಿನ್ನೋದು ಅಂದ್ರು. ಅದ್ರಲ್ಲಿ ಇನ್ನೇನ್ ಮಜಾ ಇರ್ಬೋದು ನೋಡೋಣ ಅಂತ ಸುಮ್ಗಂಗ್ ಒಳಗೋಗಿ ಮರ ಹಿಡ್ದು ಅಳ್ಳಾಡಿಸ್ದೆ. ಉದ್ರೋಯ್ತು 2 ಮಾವಿನಕಾಯಿ. ಹೇಳಿದ್ರ ಸಾವುಕಾರ್ರೆ, ನನ್ ತೋಪಿ ನುಗ್ಗಕ್ಕೆ ಇವನ್ಗೆ ಏನೈತಿ ಅಧಿಕಾರ? ಸೋಮ್ಕೇರಣ, ಒಂದ್ ಹಳ್ಳಿ ಮಕ್ಳು ಅಂದ್ಮೇಲೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಇದ್ದಂಗ ಅಲ್ವೇ? ನಮ್ದು ತಮ್ದು ಅಂತ ಭೇದ ಭಾವ ಯಾಕೆ? ಕಾವೇರಿ ತಾಯಿ ನಮ್ಮವ್ವ. ಆ ನೀರ್ ಕುಡ್ದ್ಮ್ಯಾಕೆ ನಾವಿಬ್ರು ಅಣ್ಣ ತಮ್ದಿರಿದ್ದಂಗಲ್ವೇ? ಹೇಳ್ರಲ್ಲ. ಗೌಡ್ರೆ, ಮೆಸ್ಕುನಿ ತರ ಆಡೋ ಇವನ್ ಮಾತನ್ನ ನಂಬೇಡಿ. ಇವನ್ಗೆ ಶಿಕ್ಷೆ ಕೊಡಿ. ಸ್ವಲ್ಪ ಈರಯ್ಯ, ಯಾಕೆ ಹಾಗ ಅವಸರ ಪಡ್ತೀಯ? ನಿಂದೇನೋ ತಿಮ್ಮ? ಕಬ್ಬಿನ ಗದ್ದೆ ನುಗ್ಗಿ ಕಬ್ಬಿನ ಜಲೆ ಎತ್ಕೊಳ್ಳೋದ ಬುದ್ಧಿ? ನಮ್ ಇತ್ಲಾಗೆ ಹಸ ಕಟ್ಟಿದ್ರೆ ಈ ಚಿಲ್ಟರಿಗಳೆಲ್ಲ ಹೋಗಿ ಹಾಲ್ ಕರ್ದು ಹಾಲ್ ಕುಡ್ದ್ಬಿಟ್ಟಾರ ಗೌಡ್ರೆ. ಇವತ್ತೊತ್ತಾರೆ ನಮ್ಮ ಹೊಲಕ್ ನುಗ್ಗಿ ಕೋಳಿ ಕದ್ದು ನನ್ ಕೈಗೆ ಸಿಕ್ಬಿಟ್ಟ ಗೌಡ್ರೆ. ಕೋಳಿ ಹಿಡಿಯೋ ನೆಪದಾಗೆ ನನ್ ಮೈ ಮೇಲ್ ಬಿದ್ದು ಒಳ್ಳಾಡಿ ನನ್ ಮಡಕೆ ಹೊಡೆದಾಕ್ತ ಗೌಡ್ರೆ. ನನ್ ಹಿತ್ಲಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ನನ್ ಮೈ ಮೇಲ್ ಬಿದ್ದ. ನನ್ ಗಂಡನ್ ಕರ್ದಿದ್ದಕ್ಕೆ ಓಡ್ ಹೋದ. ಹೌದೇನ್ಲ? ಅದು ನಮ್ಮ ಮನೇಲಿ ನಮ್ಮವ್ವ ಕೋಳಿ ಕುಯ್ಯಕ್ಕಿಲ್ವಲ್ಲ, ತಿನ್ಬೇಕು ಅಂತ ಆಸೆ ಆಗ್ಬಿಡ್ತು. ಸುಮ್ಕಾಗಿ ಹೋಗಿ ಹಿಡ್ಕೊಂಡ್ಬಿಟ್ಟೆ. ಇನ್ನೇನ್ ಗೌಡ್ರೆ, ಅವ್ನ್ ತಪ್ಪ ಅವ್ನು ಒಪ್ಕೊಂಡ್ಬಿಟ್ನಲ್ಲ. ಇವತ್ತು ಕೋಳಿ ತಿನ್ಬೇಕು ಆಸೆ ಆಯ್ತು, ಅದಕ್ಕೆ ಕದ್ದೆ ಅಂತಾನೆ. ನಾಳೆ ಕಂಡೋರ್ ಮನೆ ಗಂಟು ಹೊಡಿಬೇಕು ಅಂತ ಮನೆ ನುಗ್ತಾನೆ. ನಾಳೆ ನಮ್ಮ ಹೆಂಗಸರ ಮೇಲೆ ಮನ್ಸಾಯ್ತು ಅಂತ ಮನೆ ನುಗ್ತಾನೆ. ಸುಮ್ನೆ ಬಿಡ್ತೀರಾ ಗೌಡ್ರ? ಇಲ್ಲ ಪಟೇಲ್ರೆ, ನನ್ನ ಮಗ ಅಂತವನಲ್ಲ, ತುಂಬಾ ಒಳ್ಳೆಯವನು. ಹೌದೌದು, ಎತ್ತವ್ರಿಗೆ ಯಜ್ಞಾನ ಮುದ್ದು. ಹೌದು ಗೌಡ್ರೆ, ನಮ್ಮವ್ವ ಹೇಳ್ದಂಗೆ ನಮ್ ರಾಮಣ್ಣ ತುಂಬಾ ಒಳ್ಳೆಯವನು. ನಾವು ನಮ್ಮ ಆಸೆ ತಿರ್ಸ್ಕೊಳ್ಳೋದಕ್ಕೆ ರಾಮಣ್ಣ ಚೂ ಬಿಟ್ಟಿದ್ದು. ಕಳ್ತನ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ನಮ್ ರಾಮಣ್ಣನ್ಗೆ. ನಮಗ್ ಬೇಕು ಅಂದಿದ್ನ ಸೈ ಅಂತ ತಂದ್ಕೊಡ್ತಿದ್ರು ಗೌಡ್ರೆ. ಪಟೇಲ್ರೆ, ಕಳ್ತನ ಮಾಡಕ್ ಕುಮ್ಮ ಕೊಟ್ಟಿದ್ದೆ ನಾವು. ನಮ್ ರಾಮಣ್ಣ ಬಿಟ್ಬೇಡಿ ಗೌಡ್ರೆ. ವಾನರ ಸೈನ್ಯ ಒಗ್ಗಟ್ಟಾಗ್ಬಿಟ್ಟಿದೆ ಈ ರಾಮನ್ ಬಿಡ್ಸ್ಕೊಳಕ್ಕೆ. ಗೌಡ್ರೆ, ಈ ಪಡ್ಡ ಹುಡುಗರು ಮಾತು ಕೇಳ್ಕೊಂಡು ಇವನ್ನ ಸುಮ್ನೆ ಬಿಟ್ಬಿಟ್ಟಿರಾ? ಈ ಊರೇ ಎಕ್ಕುಟ್ಟೋಯ್ತದೆ. ಇಲ್ಲ, ನಮ್ ರಾಮಣ್ಣ ಅಂತ ಕೆಟ್ಟವನಲ್ಲ, ಬಿಟ್ಬಿಡಿ ಅವನನ್ನ. ನೀನೊಬ್ಳೆ ಕಮ್ಮಿ ಆಗಿದ್ದೆ ಅಲ್ವಾ ಇವನ್ ಸಪೋರ್ಟ್ಗೆ? ಇಂತ ನನ್ ಮಕ್ಕಳಿಗೆಲ್ಲ ಊರಿಂದಾನೆ ಬಹಿಷ್ಕಾರ ಹಾಕ್ಬೇಕು. ಬೇಡಿ, ಇವನಿಗಿಂತ ದೊಡ್ಡ ಶಿಕ್ಷೆ ಕೊಡ್ಬೇಡಿ. ಇನ್ಮೇಕಿಂದ ಮನೆಯಿಂದ ಆಚೆಗೆ ಹೋಗ್ದಂಗೆ ನಾನು ನೋಡ್ಕೊಳ್ತೀನಿ. ಮನೆಗೆ ಹೋಗ್ತಿದ್ದಂಗೆ ಸೊಂಟ ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಪಂಚಾಯತಿಲ್ ಬಹಿಷ್ಕಾರ ಹಾಕ್ಬಿಟ್ರೆ ನಾವು ಬದುಕಿದ್ದು ಸತ್ತಂಗೆ.
ನಿಮ್ಮನ್ ಕೈ ಮುಗಿದ್ ಬೇಡ್ಕೊಳ್ತೀನಿ, ಇವನಿಗಿಂತ ಶಿಕ್ಷೆ ಕೊಡ್ಬೇಡಿ. ಈ ಕುರುಡಿನ ನಿಮ್ ತಂಗಿ ಅಂತ ತಿಳ್ಕೊಂಡು ನನ್ ಮೇಲೆ ಕನಿಕರ ತೋರಿಸ್ರಣ್ಣ. ಇನ್ಮೇಲೆ ನಮ್ ರಾಮಣ್ಣನಿಂದ ಯಾರಿಗೂ ಯಾವ ತೊಂದ್ರೆನೂ ಆಗ್ದಂಗೆ ನಾನ್ ನೋಡ್ಕೋತೀನಿ. ಕೋಳಿನ ಹಿಡಿ ನಾನೇ ಮಾಡ್ಕೊಡ್ತೀನಿ ಹಿಂದೆ. ಇಷ್ಟಕ್ಕೆಲ್ಲ ಕಾರಣ ನಾನೇ. ನೀವೇನೇ ಶಿಕ್ಷೆ ಕೊಟ್ರು ನನಗೆ ಕೊಡಿ. ದಯವಿಟ್ಟು ರಾಮನ್ ಬಿಟ್ಬಿಡಿ. ಓಹೋ, ದೊಡ್ಡ ತ್ಯಾಗಿ ಇವಳು. ಬಂದ್ಬಿಟ್ಲು ಅವನ ಅಕ್ಕಲ ತೋರಿಸ್ಕೊಂಡು. ನಾಚಿಕೆ ಆಗಲ್ಲ? ಅಪ್ಪ ಬಾಯ್, ಪಂಚಾಯತಿ ಎದುರುಗಡೆ ನಿಂತ್ಕೊಂಡು ಮಾತಾಡುವಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನ್ಗೆ. ಏಯ್, ಏನೇ ನೋಡ್ತೀಯ? ಹೇಳ್ಕೊಂಡು ನಡಿಯ. ಬಿಡಿಯಪ್ಪ, ಬಿಡಿ. ಅಯ್ಯೋ, ಬಿಡಿಯಪ್ಪ. ರಾಮಂದೇನು ತಪ್ಪಿಲ್ಲ, ಬಿಡಿ. ಅಯ್ಯೋ, ಬಿಡಿ. ಈ ಊರಿನ ಪಂಚಾಯತಿ ಕಟ್ಟೆ ಮುಂದೆ ತನ್ನ ತಪ್ಪನ್ನ ತಾನೇ ಒಪ್ಕೊಂಡಿರೋದ್ರಿಂದ ಈ ಬಸವಾಚಾರಿ ಮಗ ರಾಮಾಚಾರ್ಯನ ಕಳ್ಳ ಅಂತ ತೀರ್ಮಾನಿಸಿ ಅವನು ಊರಲ್ಲೇ ಇದ್ರೆ ಈ ಊರಿನ ಮರ್ಯಾದೆ ಹಾಳಾಗತ್ತೆ ಅನ್ನೋ ಕಾರಣದಿಂದ ಅವನ್ ತಾಯಿ ತಂಗಿನ ಈ ಊರಿಂದ ಬಹಿಷ್ಕರಿಸಿದೆ. ತೀರ್ಮಾನ ಆಯ್ತಲ್ಲ, ನಡೆಯಲ್ಲ ಬೇಗ. ಗಂಡು ಮಕ್ಕಳನ್ನ ಹೆತ್ರೆ ಹೆತ್ತವ್ರನ್ನ ಸಾಕ್ತಾರೆ ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ನೀನ್ ಗಂಡು ಮಗನಾಗ್ ಹುಟ್ಟಿ ಊರಿಂದ ಬಹಿಷ್ಕಾರ ಹಾಕೋಂಗ್ ಮಾಡ್ಬಿಟ್ಟಿಯಲ್ಲೋ. ಇದ್ರಲ್ಲಿ ಅಣ್ಣಂದೇನವ ತಪ್ಪಿದೆ? ದುಡ್ಡಿರೋರೆಲ್ಲ ಒಟ್ಟಿಗೆ ಸೇರಿ ಅಣ್ಣನ ಮೇಲೆ ಗೂಬೆ ಕೂರ್ಸಿದಾರೆ ಅಷ್ಟೇ. ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೊಂದ್ ಕಾಲ. ಇವತ್ತಲ್ಲ ನಾಳೆ ನನ್ ಕಾಲಿಗೂ ಶಕ್ತಿ ಬರ್ತದೆ. ಆಗ ನೋಡು ಒಬ್ಬೊಬ್ರು ಹೆಂಗ್ ಜಾಡ್ಸ್ಬೋದಿತೀನಿ ಅಂತ. ಸಾಕ್ ಸುಮ್ನಿರ. ಇಂಥ ದೊಡ್ಡ ಅವಮಾನ ಆಗಿದ್ರು ಅಂಬಾವಕ್ಕೇನ್ ಕಮ್ಮಿ ಇಲ್ಲ. ನಂಥ ಮಗನ್ ಹೆತ್ತ ಮೇಲೆ ಇನ್ನು ಏನೇನ್ ಅನುಭವಿಸ್ಬೇಕೋ ಏನೋ. ನಿಮ್ ಮೈಯನ್ ಚುಲ್ಟುಗಳ ಇಲ್ಲೇನ್ರಲ್ಲ ಮಾಡ್ತಾ ಇದೀರಾ? ನಿಮ್ಗೆ ಅಂತ ನಾವೆಲ್ಲ ಸೇರಿ ಒಂದ್ ಗುಡಿಸ್ಲು ಕಟ್ಟಿದೀವಿ ರಾಮಣ್ಣ. ನೋಡ್ದೇನವ, ಸ್ನೇಹ ಅಂದ್ರೆ ಇದು. ಈ ಚುಲ್ಟುಗಳು ಇರೋ ಬುದ್ಧಿಲಿ 4 ಕಾಣಿ ಎಷ್ಟಾದ್ರೂ ಆ ದೊಡ್ಡವ್ರಿಗಿಲ್ವಲ್ಲವ. ಮಕ್ಕಳ ದೊಡ್ಡವರೆಲ್ಲ ಊರಿಂದ ಆಚೆ ಗಟ್ಟಿದ್ರು, ನೀವೆಲ್ಲ ಸೇರಿ ನಮ್ಗೆ ಇರೋಕೊಂದ್ ಗೂಡ್ ಕಟ್ಕೊಟ್ಟಿದ್ರು. ಆ ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಪ್ಪ. ನೋಡಿದ್ಯವ, ಅಣ್ಣ ದುಡ್ಡಿಡ್ದೇ ಇದ್ರು ಒಳ್ಳೆ ಸ್ನೇಹಿತರನ್ನ ಇಟ್ಟಿದ್ದಾನೆ. ಅಷ್ಟು ಸಾಕವ. ರಾಮಣ್ಣ ನಾವ್ ಹೇಳಿದಕ್ ತಾನೆ ನಾವೆಲ್ಲ ಖುಷಿಯಾಗಿರ್ಬೇಕು ಅಂತ ಎಲ್ಲಾ ತಂದು ಕೊಡ್ತಿದ್ದು. ನಮಗ್ ಶಿಕ್ಷೆ ಕೊಡ್ಬೇಕು ಅಂತದ್ರಾಗೆ ನಿಮ್ಮನ್ನ ಊರಿಂದ ಆಚೆ ಹಾಕೋರೆ ಆ ದೊಡ್ಡ ಮನುಷ್ಯರು. ನೀನೇನ್ ಯೋಚನೆ ಮಾಡ್ಬೇಡ ರಮಣ. ನಿನಗೆ ಬೇಜಾರಾಗ್ದಿದ್ದಂಗೆ ನಾವು ನಿಮ್ ಜೊತೆಲಿದ್ದು ನಿನಗೆ ಏನೇನ್ ಬೇಕಾದ್ನೆಲ್ಲ ನಾವು ತಂದು ಕೊಡ್ತೀವಿ. ಹೋಗ್ಲಿ ಬಿಡ್ರಲ್ಲ, ನೀವ್ ನನ್ ಸಪೋರ್ಟ್ ಇರ್ಬೇಕಾದ್ರೆ ನಾನ್ ಯಾಕೆ ಯೋಚನೆ ಮಾಡ್ಲಿ? ನಡ್ರಲ್ಲ ಒಳಗೋಣ, ಹಿಡ್ಕೊಡ್ರ. ಕೋಳಿ ಕದ್ಕೊಂಡ್ ಬಾ ಅಂತ ಪುಸ್ಲಾಯಿಸ್ ಕಳ್ಸಿದ್ದು ನಾನು. ಶಿಕ್ಷೆ ಅನುಭವಿಸ್ತಿರೋದು ಅವನು. ಪಾಪ, ಅವನ್ ಮನಸ್ಸು ಎಷ್ಟು ನೊಂದಿದ್ಯೋ ಏನೋ. ಮೊದ್ಲು ಹೋಗಿ ಅವನ್ನ ಸಮಾಧಾನ ಮಾಡ್ಬರ್ಬೇಕು. ಏನಯ್ಯ ಈ ಸೊಳ್ಳೆಗಳು ಹಿಂಗ್ ಪಿಟೀಲ್ ಕೊಯ್ತಾವೆ ಅವನ ಏನ್? ರಾಮ, ರಾಮ, ಮೀನಾಕ್ಷಿ, ಇಷ್ಟೊತ್ತಲ್ಲಿ ಯಾಕೆ ಬಂದೆ?
ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹೋಗ್ ಮನೆಗೆ. ನೀನ್ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಹೋಗಲ್ಲ. ಕ್ಷಮಿಸ್ಬಿಡು ಅಂತ ತಪ್ಪು ನೀನೇನ್ ಮಾಡ್ದೆ? ರಾಮ, ಯಾರೋ ಅದು? ಮೀನಾಕ್ಷಿ ಗೌಡ್ರ ಮಗಳು. ನಾನ್ ಕರೀಲಿಲ್ಲ, ಅವಳೇ ಬಂದ್ಬಿಟ್ಟವಳೆ ಕದ್ದು ಕಳ್ಳಿಯಂಗೆ. ಅಯ್ಯೋ ಶಿವನೇ, ಈ ಕತ್ಲಾಗ್ ನೀವ್ಯಾಕವ ಬರೋಕ್ ಹೋದ್ರಿ? ಯಾರಾದ್ರೂ ನೋಡಿದ್ರೆ? ತಪ್ಪು ತಿಳ್ಕೊಂಡ್ಬಿಡ್ತಾರೆ ನಾನ್ ಡೌ ಹೊಡಿತಾ ಇದೀನಿ ಅಂತ. ಹೊಂಟೋಗ್ರವ, ದಯವಿಟ್ಟು ಹೊಂಟೋಗ್ರವ. ಆಮೇಲೆ ಗೌಡ್ರು ನಮ್ ರಾಮನ್ನ ಎಲ್ಲೂ ಬದುಕಕ್ ಬಿಡಕ್ಕಿಲ್ಲ. ಮಲ್ಡ್ರು ಮಾಡ್ಬಿಡ್ತಾರೆ. ತಾಯವ್ವ, ನಿಮ್ಮೀ ಪರಿಸ್ಥಿತಿಗೆ ನಾನೇ ಕಾರಣ. ನೀವಾ? ಆಗಿದಾಗೋಯ್ತು. ಈಗ ಅಂತೆ ಕತೆ ಎಲ್ಲ ಯಾಕೆ? ನೀವು ಬಂದಿರೋದು ಯಾರಾದ್ರೂ ನೋಡಿದ್ರೆ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹೊರಟೋಗಿ. ನೀ ಸುಮ್ನಿರು ರಾಮ. ನೋಡ್ತಾಯವ್ವ, ನಾನೇ ಬೆಳಿಗ್ಗೆ ರಾಮನ್ ಪುಸ್ಲಾಯಿಸಿ ಕೋಳಿ ತಂದ್ಕೊಡು, ಮಸಾಲೆ ಹಾಕೊಡ್ತೀನಿ, ಕೆರೆ ಏರಿ ಮೇಲೆ ಇಬ್ರು ತಿನ್ನೋಣ ಅಂತ ಆಸೆ ಹುಟ್ಟಿಸ್ದೆ. ಅದಕ್ಕೆ ರಾಮ ಕೋಳಿ ತರಕ್ಕೆ ಅಂತ ಬೋರಣ್ಣನ ಹೊಲಕ್ ನುಗ್ಗಿದ್ದು. ಪಂಚಾಯತಿಲಿ ನಿಮ್ಮನ್ನ ಊರಿಂದ ಆಚೆ ಕಳ್ಸಿದ್ದು. ತಪ್ಪು ಮಾಡಿದ್ದು ನಾನು ತಾಯವ್ವ. ಶಿಕ್ಷೆ ಅನುಭವಿಸ್ತಿರೋದು ನೀವು. ರಾತ್ರಿ ಎಲ್ಲ ನಿದ್ರೆ ಬರ್ದೆ ಒದ್ದಾಡಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಕ್ಷಮಿಸ್ಬಿಡು ಅಂತ ರಾಮಂಗೆ ಹೇಳು ತಾಯವ್ವ. ದೊಡ್ಡ ಮನುಷ್ಯರ ಮನೆಯಾಗ ಹುಟ್ಟಿದ್ರು ನಿಮಗೆ ಇಷ್ಟು ಒಳ್ಳೆ ಗುಣ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣವ. ತಾನ್ ಮಾಡಿದ ತಪ್ಪು ಅಂತ ತಿಳಿದು ಪಶ್ಚಾತ್ತಾಪ ಪಡೋದು ದೊಡ್ಡ ವಿಷಯ ಕಣ್ರವ. ಇವನವ ನಿಮ್ಮನ್ ಕ್ಷಮಿಸೋದು. ಇವನ್ ಹೆತ್ತ ತಾಯಿ ನಾನ್ ನಿಮ್ಮನ್ ಕ್ಷಮಿಸಿ ಆಶೀರ್ವಾದ ಮಾಡ್ತೀನಿ. ಆದ್ರೂ ಈ ಹೆಣ್ಮಗ ಇಷ್ಟೊತ್ನಾಗ ಇಲ್ಲಿವರೆಗೂ ಬಂದೈತಿ. ಮನಸ್ನಾಗ ಏಟ್ ನೊಂದ್ಕೊಂಡೈತೋ ಏನೋ. ಕ್ಷಮಿಸಿದೀನಿ ಅಂತ ಹೇಳ್ಬಿಡೋ ರಾಮ. ಸುಮ್ಗೆ ಡವ್ ಹಾಕೊಂತ ಇದೀನಿ. ಕ್ಷಮಿಸ್ಬಿಟ್ಟಿದೀನಿ ಯಾವಾಗ್ಲೂ. ಕ್ಷಮಿಸ್ಬಿಟ್ಟಿದೀನಿ. ದೇವ್ರ ಒಳ್ಳೇದ್ ಮಾಡ್ಲಿ. ಅಬ್ಬಾ, ಈಗ ನನ್ ಮನಸ್ಸು ಹಗೂರ ಆಯ್ತು. ಸರಿ ನೀವು ಮನೆಗೆ ಹೋಗಿ. ಕೊಯ್ ನುಗ್ಗಿ ಕೊಯ್ ತಿಂಡಿನಿ. ಹೇಳ ಮೇಕೆ, ನೀ ಗಂಡ್ಸೇನಾ? ಯಾಕವ ಇದ್ದಕ್ಕಿದ್ದಂಗೆ ಅನುಮಾನ ಮಾಡ್ಬಿಡ್ತು? ಗಂಡ್ಸಾಗಿ ಹೆಣ್ಮಗಿನ ಕತ್ಲಾಗ ಒಂಟಿಯಾಗಿ ಹೋಗು ಅಂತ ಹೇಳ್ತಾ ಇದ್ಯಲ್ಲ, ಸರಿನಾ? ಕರ್ಕೊಂಡೋಗಿ ಊರೊಳಗ್ ಬಿಟ್ಟು ಬಾ. ಬೇಡ ತಾಯವ್ವ, ನಾನೇ ಹೋಗ್ತೀನಿ. ನೋಡ್ದ ನೀವು ಸುಮ್ಕಿರವ್ವ. ಕಾಲ ಕೆಟ್ಟೋಗಿ ಕುಲಗೆಟ್ಟೋಗೈತೆ. ಕರ್ಕೊಂಡೋಗಿ ಬಿಟ್ಟು ಬಾ, ಹೋಗು. ನೀನ್ ಹೇಳ್ಬಿಟ್ಟಲ್ಲ, ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ನಡ್ರಿ ಹೋಗೋಣ, ಕಷ್ಟ ಸುಖ ಮಾತಾಡ್ಕೊಂಡು. ಬೇಗ ಬಾ. ಯಾರ್ದ ಮೀನ್ ಕೇಕ್ ಡೌಡಿಯ ಕನಸು ಕಾಣ್ತಾ ಇದ್ದೆ, ಎಲ್ಲ ಕೆಡಿಸ್ಬಿಟ್ಟೆ. ಯಾಕ್ರಮ್ಮ ನಿಂತ್ಬಿಟ್ಟೆ? ಈ ಪಂಚಾಯತಿ ಕಟ್ಟೆ ದಾಟ್ಪುರಕ್ ನನ್ಗಿಲ್ಲ. ಇದೇ ಕಟ್ಟೆಲ್ ತೀರ್ಮಾನ ಆಗಿಲ್ವಾ? ಪರವಾಗಿಲ್ಲ ಬಾರಮ್ಮ. ಯಾರಾದ್ರೂ ಕೇಳಿದ್ರೆ ನಾನೇ ಕರ್ಕೊಂಡ್ ಬಂದೆ ಅಂತ ಹೇಳ್ತೀನಿ. ಆಮೇಲೆ ನಿನ್ನೂ ಎತ್ತಂಗಡಿ ಮಾಡ್ಬಿಡ್ತಾರೆ. ಪಂಚಾಯತಿ ಕಟ್ಟೆಗೆ ನಾವೇ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಇಲ್ಲಿವರೆಗೂ ಬಂದಿರೋದೇ ತಪ್ಪು. ಮುಂದಕ್ಕೆ ಏನಾರು ಬಂದ್ಬಿಟ್ರೆ ಆ ಭಗವಂತನೂ ಮೆಚ್ಚಕ್ಕಿಲ್ಲ. ಹೋಗ್ಲಿ, ಬೆಳಿಗ್ಗೆವರೆಗೂ ಇಲ್ಲೇ ಮಾತಾಡ್ತಾ ಕೂತಿರೋಣವಾ? ನಿಮ್ಮ ಏನ್ ಬಿಟ್ರೆ ಬೆಳಗ್ಗೆವರೆಗೂ ಭಜನೆ ಮಾಡೋಣ ಅಂತ್ಯ ಭಗವಂತಂದು. ನೋಡೋ, ಇದೆಲ್ಲ ಬೇಡ. ಮನೆಗೆ ಹೋಗಿ 4 ಮುದ್ದೆ ಉಂಡು ಕಂಬಳಿ ಹೊಚ್ಕೊಂಡ್ ಮನ್ಕೊಂಬಿಡು. ಬರ್ಲಾ? ರಾಮ, ಹೋಗ್ಲೇಬೇಕಾ? ಮತ್ತೆ ಇಲ್ಲೇ ನಿಂತಿದ್ರೆ ತಿರ್ಗಾ ಪಂಚಾಯತಿ ಸೇರಿಸ್ಬಿಟ್ಟು ಊರ್ ಜನ ಎಲ್ಲ ಕೆರ ತಗೊಂಡು ರಪ ಅಂತ ಹೊಡೆದ್ಬಿಡ್ತಾರೆ. ಯಾಕೆ ತೊಂದರೆ ಕೊಡ್ತೀಯ? ಬರ್ಲಾ? ರಾತ್ರಿ ಬಂದರೆ ಏನೋ ತೊಂದರೆ. ಯಾರಲ್ಲ ಇವನು ಕೇಳಿನಾಗಪ್ಪ? ಯಾರೋ ಒಬ್ಳೆ ಹೋಗ್ತಾ ಅವಳೆ. ಈ ಅವಕಾಶ ಬಿಡಬಾರ್ದು. ಮೀನಾಕ್ಷಿ ಮಾನ ಕಾಪಾಡ್ಬೇಕು ಅಂದ್ರೆ ಪಂಚಾಯತಿ ಕಟ್ಟೆ ದಾಟ್ಲೇಬೇಕು. ನನ್ ಮಗನೇ, ಮಾನ್ಗೆಟ್ ನನ್ ಮಗನೇ, ನನ್ ಮಗ ಥ್ಯಾಂಕ್ ಯು. ಹಲೋ, ಮೈ ನೇಮ್ ನಿಮ್ಮ ಹಳ್ಳಿಲಿ ಬೀರಣ್ಣ. ಏನ್ ಸಿಟಿಲಿ ಬೇರ್ ಯಥಾಯಾಕೈ ನೀಮ ಏನ್ ಬೇರು ಬ್ರಾಂದಿ ಅಂತ ಹೆಸರಿಕೊಂಡ್ಬಿಟ್ಟು ನಾಚಿಕೆ ಹಾಕಿಲ್ವಾ? ಅಕ್ಕನ ಮಗಳು ಅಂತ ಮಾನ್ ಮಗ ಮಾಡಕ್ ಹೋಯ್ತಲ್ಲ. ನೀವು ಪಟ್ಟಣದವ್ರು ಕೆಟ್ಟೋಗೋದೇ ಇಂಗ್ಲಿಷ್ ಸಿನಿಮಾ ನೋಡಿ. ಏನ್ ಮಾಕೆ? ಸಾರಿ ಮೀನಾಕ್ಷಿ, ಇವತ್ತು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು. ಕತ್ಲು ಬೇರೆ, ನೀನು ಅಂತ ಗೊತ್ತಾಗ್ಲಿಲ್ಲ. ಕುಡ್ದ್ಬಿಟ್ಟು ಜಾಸ್ತಿ ಆಗ್ಬಿಟ್ರೆ ಅಕ್ಕ ಯಾರು ತಂಗಿ ಯಾರು ಗೊತ್ತಾಗೋದಿಲ್ವೇ? ಮೀನಾಕ್ಷಿ, ಇಲ್ಲಿ ನಡೆದ ವಿಷಯ ಅಕ್ಕನಿಗೆ ಹೇಳಿ ನನ್ನ ಮರ್ಯಾದೆ ತೆಗಿಬೇಡ. ಈ ವಿಷಯನ ಅಮ್ಮನ್ಗೆ ಹೇಳಿ ನಿನ್ನ ಮರ್ಯಾದೆ ತೆಗಿಬಾರ್ದು ಅಂತಿದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಏನು? ನಾವಿಬ್ರು ಇಲ್ಲಿದ್ದು ರಾಮ ನಿನ್ಗೆ ಹೊಡೆದಿದ್ದು ಯಾವ ವಿಷಯನ ಅಪ್ಪ ಅಮ್ಮನ ಮುಂದೆ ಬಾಯಿ ಬಿಡ್ಕೊಡ್ದು. ಅಷ್ಟೇ ತಾನೇ? ಮಾತ್ ಕೊಡು. ಸರಿ ಬಾ, ನನ್ನ ಕಾರಲ್ಲಿ ಮನೆಗೆ ಹೋಗೋಣ. ಬೇಡ, ನಾನು ನಡ್ಕೊಂಡೆ ಹೋಗ್ತೀನಿ. ಇವ್ರಿಬ್ರು ಇಷ್ಟೊತ್ತಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ರು? ಇಬ್ರು ಇಷ್ಟೊತ್ತಲ್ಲಿ ಏನ್ ಮಾಡ್ತಾವ್ರೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ನಾನ್ ನಿನ್ನಂತ ಲೋಪರಲ್ಲ, ಹೋಗಯ್ಯ. ಬರ್ತೀನಿ ರಾಮ. ಹೋಗ್ಬೇಕಾರೆ ಹುಷಾರಾಗೋ. ಮುಂದೆ ಇವನಂತ ಲೋಪರ್ ಇನ್ನೊಬ್ಬ ಅಡ್ಕಾಯಿಸ್ಕೊಂಡ್ಬಿಟ್ಟಾನು. ಬರ್ಲಾ? ಸರಿ. ಇದು ಕೇವಲ ಕುಸ್ತಿಗೋಸ್ಕರ ಹಾಕಿರೋ ಸವಾಲಲ್ಲ.
ನಮ್ಮೂರ್ ಮಾನ ಮರ್ಯಾದೆಗೆ ಹಾಕಿರೋ ಸವಾಲು. ಇದನ್ನ ಕಾಪಾಡೋದಕ್ಕೆ ಒಬ್ಬ ಗಂಡಸು ಇಲ್ಲ ಅಂದ್ರೆ ನಾಚಿಕೆಡು. ಸೋತ್ವಿ ಅಂತ ತಲೆ ತಗ್ಗಿಸ್ಕೊಂಡ್ಬಿಟ್ಟು ಪ್ರತಿ ಮನೆಗೂ 100 ರೂಪಾಯಿ ನಂಗೆ ವಸೂಲು ಮಾಡಿ ಅದ್ರ ಜೊತೆಗೆ ಪಂಚಾಯತಿಂದ ಒಂದು 10,000 ರೂಪಾಯಿ ಸೇರಿಸಿ ಅವ್ರು ಕೊಟ್ಟು ಕಳಿಸ್ಬಿಡೋಣ ಅಂತೀರಾ? ಎಲ್ಲರೂ ತಲೆ ತೆಗ್ಸಿರೋದ್ ನೋಡಿದ್ರೆ ಇದೇ ಪಂಚಾಯತಿಲಿ ನಾಲ್ಗೆ ಹಿರ್ಕೊಂಡು ಸಾಯೋದ್ ಮೇಲೆ ಅನ್ಸುತ್ತೆ. ಮತ್ತೆ ಹೆಂಗ್ ಈ ಸಮಸ್ಯೆನ ಪರಿಹಾರ ಮಾಡೋದು? ನಾನ್ ಹೇಳ್ತೀನಿ. ಹುಚ್ಚಬಾಯಿ, ಹಿರಿಗೌಡ್ರೆ ಅವ್ರು ಏನ್ ಹೇಳ್ತಾರೋ ಹೇಳಿ. ಇದು ಊರ್ ಮರ್ಯಾದೆ ವಿಷಯ ಐತೆ, ನೀ ಹೇಳಮ್ಮ. ಊರ್ ಮರ್ವಾದೆ ಉಳಿಸೋದಕ್ಕೆ ನಾನೇ ಯಾಕೆ ಅಡ್ಗಾಲ ಹಾಕ್ಲಿ? ಅವಳು ಏನ್ ಹೇಳ್ತಾಳೆ ಅಂತ ಕೇಳಿ ನೀವೇ ಒಂದ್ ನಿರ್ಧಾರ ತಗೊಳ್ಳಿ. ನಾನಿನ್ ಬರ್ತೀನಿ. ಕಣ್ಣು ಬಾಯಲ್ಲಿ ದೊಡ್ಡ ಮಾತು. ಮನಗ್ ಬಾ ನಿನ್ಗದೆ. ಇವ್ರನ್ನ ಸೋಲ್ಸೋ ಶೂರ ನಮ್ಮೂರಲ್ಲೇ ಇದ್ದಾನೆ. ಯಾರಮ್ಮ ಅವನು? ನಮ್ ರಾಮಾಚಾರಿ. ಅದಂಗಾಯ್ತದೆ, ಊರಿನಿಂದ ಆಚೆಗೆ ನಾವೇ ಅವನು ಬಹಿಷ್ಕಾರ ಹಾಕಿದೀವಿ. ಮತ್ತೆ ಊರೊಳಗಡೆ ಅವ್ನು ಸೇರ್ಸ್ಕೊಳಕ್ ಸಾಧ್ಯ ಇಲ್ಲ. ಯಾಕ್ ಸಾಧ್ಯ ಇಲ್ಲ? ಊರಿನ ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕಿಂತ ಬಹಿಷ್ಕಾರನೇ ನಿಮಗ್ ದೊಡ್ಡ? ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಐತೆ. ಅವನಿಗೆ ಬುದ್ಧಿ ಬರ್ಲಿ ಅಂತ ನಾವೆಲ್ಲ ಬಹಿಷ್ಕಾರ ಹಾಕದ್ವೆ ಹೊರತು ಅವನಿಗೆ ಕೆಟ್ಟದ ಬಯಸಲ್ಲ. ಈಗಲೂ ಅವನು ಪಂಚಾಯತಿ ಒಪ್ಪಿಗೆ ಮೇಲೆ ಊರೊಳಗೆ ಬಂದ್ರೆ ಅವನ ಮೇಲೆ ಹಾಕಿರೋ ಬಹಿಷ್ಕಾರ ರದ್ದಾಗತ್ತೆ. ಆದ್ರೆ ಅವನು ಅಖಾಡ ಕಳಿಯೋಕೆ ಒಪ್ಕೋತಾನ? ಆ ವಿಷಯ ನನಗ್ ಬಿಡಿ. ಅವನ್ ಖಂಡಿತ ಒಪ್ಕೊಂಡೇ ಒಪ್ಕೋತಾನೆ. ಓ ಅದೆಲ್ಲ ಆಗಿಲ್ಲ. ಪಂಚಾಯತಿ ಕಟ್ಟಲ್ಲಿ ನೀನ್ ಒಪ್ಕೊಂಡ್ಬಿಟ್ಟ ಅನ್ಬಿಟ್ಟು ನಾನು ಒಪ್ಕೊಂಡ್ಬಿಡ್ಲಾ? ನನಗೋಸ್ಕರ ನೀನ್ ಒಪ್ಕೋಬೇಡ ರಾಮ. ನಿನ್ ತಾಯಿ ತಂಗಿಗೋಸ್ಕರ ಒಪ್ಕೋ. ಒಂದ್ಸಲ ನೀ ಊರೊಳಗಡೆ ಬಂದ್ರೆ ಬಹಿಷ್ಕಾರ ರದ್ದಾದ ಹಾಗೆ ಅಂತ ಪಂಡಿತರು ಹೇಳಿದ್ದಾರೆ. ಆ ಪೈಲ್ವಾನ್ ಎದುರಿಸೋ ಶಕ್ತಿ ನನ್ನ ಮಗ ರಾಮನಿಗಿಲ್ಲ ಕಣವ್ವ. ಗಂಡು ದಿಕ್ಕು ಅಂತ ನಮ್ಗಿರೋ ನೀವನೊಬ್ನೇ. ಇವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾವು ಬದುಕಿರಕ್ಕಾಗಕ್ಕಿಲ್ಲ. ಸಾಕ್ ಸುಮ್ಕಿರವ. ರಾಮಣ್ಣಗ್ ಶಕ್ತಿ ಇಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನಾವೇ ಹೇಳಿ ಹೇಳಿ ಅವನನ್ನ ಮೂಲೆಯಲ್ಲಿ ಕೂರ್ಸ್ಬಿಟ್ಟಿದೀವಿ. ಆತ್ಮವಿಶ್ವಾಸ ಛಲ ಅನ್ನೋದಿದ್ರೆ ಖಂಡಿತ ಜಯ ಸಿಕ್ಕೇ ಸಿಗತ್ತೆ ಕಣವ. ಯಾವ ಊರ್ನಲ್ಲಿ ರಾಮಣ್ಣನಿಗೆ ಅವಮಾನ ಆಯ್ತೋ ಅದೇ ಊರ್ನಲ್ಲಿ ರಾಮಣ್ಣನಿಗೆ ಮರ್ಯಾದೆಯಿಂದ ಮೆರವಣಿಗೆ ಮಾಡೋದನ್ನ ನೋಡ್ಬೇಕು ಅನ್ನೋ ಆಸೆ ನಿನ್ಗಿಲ್ವಾ ಅವ್ವ? ಇದೇ ಕಣೆ ಗೌರಿ, ಇದೆ. ಆ ಆಸೆ ಬೆಟ್ಟದಷ್ಟು. ಆದ್ರೆ ಹೋದ್ರೆ ಅಂತ ಯಾಕವ ಅನುಮಾನದ್ರಾಗ ಆಡ್ತಾ ಇದ್ಯಾ? ನಿನ್ ಬೆಟ್ಟದಷ್ಟು ಆಸೆ ಐತೆ ಅನ್ಬಿಟ್ಟಲ್ಲ, ಅಷ್ಟ್ ಸಾಕು. ನಿನ್ನ ಆಶೀರ್ವಾದ ಹೊಂದಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ. ಈ ಊರಿನ ಜನ ನನ್ನ ಉಂಡಾಡಿ ಗುಂಡ ಅಂತ ಇದ್ರಲ್ಲ, ಇದೇ ಜನಗಳ ಮುಂದೆ ಪಿರಂಗಿ ಗುಂಡಿಗೂ ಎದರಲ್ಲ ಈ ಗಂಡು ಅನ್ನೋದನ್ನ ತೋರಿಸ್ತೀನಿ. ನಾಳೆ ಅಖಾಡದಲ್ಲಿ ಆ ಪೈಲ್ವಾನಪ್ಪನ ಸೊಂಟ ಮುರಿದು ಸೊಕ್ಕಡಗಿಸಿ ಈ ಊರಿನ ಮಗ ಅನ್ಸ್ಕೊಂತೀನಿ. ಇದಕ್ಕೆ ಆ ಕಾವೇರಿ ತಾಯೇ ಸಾಕ್ಷಿ. ಜೈ ಬಜರಂಗ ಬಲಿ. ಅಣ್ಣ ನೀನ್ ದೊಡ್ಡ ಪೈಲ್ವಾನ ಅಂತ ನಂಗೆ ಗೊತ್ತು. ಈ ಕುಸ್ತಿ ಬಿಟ್ರೆ ನೀನೇ ಗೆಲ್ಲದು. ನಾನು ತೆನ್ನಾಲಿ ರಾಮ ಗೆಲ್ಲಕ್ ಮುಂಚೆ ನೀನೇ ಸೋತ್ ಬಿಡು. ರೇಗ್ ಬೇಡಣ್ಣ, ಒಂದ್ 2 ರೂಪಾಯಿ ಬಕ್ಷೀಸ್ ಕೊಡ್ತೀನಿ. ನೀನೇನ್ ಮನ್ಸನ ದಯಾನೇನೆಯ? ಅಲ್ಲಯ್ಯ 2 ರೂಪಾಯಿ ಬಕ್ಷೀಸ್ ಕೊಡ್ತೀನಿ, ನಾಯಿ ಕೊಡ್ದಂಗ್ ಹೊಡ್ದಾಕ್ಬಿಟ್ಟಲ್ಲಯ್ಯ. ಬೇಕಾದ್ರೆ ಇನ್ನೊಂದ್ 2 ರೂಪಾಯಿ ಬಕ್ಷೀಸ್ ಕೊಡ್ತೀನಿ, ಸೋತ್ ಬಿಡಯ್ಯ. ರೇಗ್ ಬೇಡ ನೋಡು, ನಾನು ಕೋಪ ಮಾಡ್ಬಿಟ್ರೆ ನಾನು ರೇಗ್ ಬಿಡ್ತೀನಿ, ಆಮೇಲೆ ನೀನ್ ಎತ್ತಾಕ್ ಹೊಡ್ದಾಕ್ಬಿಡ್ತೀಯ. ಈ ಕುಸ್ತಿ ನನಗೋಸ್ಕರ ಅಲ್ಲ ಕಡೆಯ, ನಮ್ ಗೋಡ್ರು ಮಗಳಿಗೋಸ್ಕರ. ಸೋತ್ ಬಿಡಯ್ಯ. ನಿಮ್ ಮನ್ಸನ ದನನ ಅಯ್ಯೋ. ಏನ್ ರಾಮ ಹೇಳು, ನನ್ ಕೈಯಾಗ ಮುದ್ದೆ ತಿಂದು ಈ ಪಾಟಿ ಏಟ್ ತಿನ್ನದ ಇಲ್ಲ. ಭೀಮನಾಗೆ ತಾಕತ್ ತಗೋ. ಎದ್ದೇಳ್ ರಾಮಣ್ಣ, ಎದ್ದೇಳು. ಹೇಳ್ ರಾಮ, ಹೇಳು. ಎದ್ದೇಳು ರಾಮ, ಎದ್ದೇಳು, 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 ಎದ್ದೇಳು. ಹೇಳು ರಾಮ, ಹೇಳು ರಾಮ, ಹೇಳು ರಾಮ, ಹೇಳು ರಾಮ.
ನಿಂತ್ಕೊಳ್ರೆ ಬಿಟ್ರು ಊರ್ ಮಾನ ಕಾಪಾಡ್ದವನ್ಗೆ ಮರ್ಯಾದೆ ಬಾಳ. ಅವತ್ ರಾತ್ರಿ ಪಂಚಾಯತಿ ಕಟ್ಟೆ ಹತ್ರ ನಡೆದಿದ್ದೆಲ್ಲ ನಿಜ ಏನೇ ಮಗಳೇ? ನನ್ ಮಗಳಾಗ ಹುಟ್ಟಿ ಇಂತ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ಲ? ಅವತ್ ರಾತ್ರಿ ಸಿಕ್ಕಾಪಟ್ಟೆ ಕುಡ್ದು ನನ್ನ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟ ಈ ಮಾವ ರಾಮನೇ ನನ್ನ ಮಾನ ಕಾಪಾಡಿದ್ದು. ಸುಳ್ಳು ಬೇರೆ ಬಗಳ್ತೀಯಾ? ಏಯ್ ಬೀರ, ಏನ್ ಬಾವಾ? ಹೋಗಿ ಆ ರಾಮನೇ ಕರ್ಕೊಂಬರ್ಲ. ನೋಡ್ರೆ ಏನ್ ಗೌಡ್ರೆ, ನಿಮ್ ಬಾಯಲ್ಲಿ ನನ್ನ ಮಾತು. ಈ ಊರಲ್ಲಿ ನನ್ನ ಬಿಟ್ರೆ ಬೇರೆ ಯಾವನಾದ್ರೂ ರಾಮ ಅವನ? ನಮ್ಮೂರಲ್ಲಿ ನಿನ್ ಬಿಟ್ರೆ ಬೇರೆ ಇನ್ಯಾವ ಗಿಣಿ ರಾಮ ಇದ್ದಾನೆಯಾ? ಬಾಬಾ ಕೂತ್ಕೋ. ಏಯ್ ಎಳ್ಳ ಮ್ಯಾಕೆ, ಎದ್ದಳ ಮ್ಯಾಕೆ. ಇದೇನ್ ಗೌಡ್ರೆ ಕುಂತ್ಕೋ ಅಂತ ಹೇಳ್ಬಿಟ್ಟು ನಾಯಿ ಹೋದಂಗ್ ಊದೇ ಬಿಡ್ತಾ ಇದ್ರಾ? ನನ್ನ ಎದುರುಗಡೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋವಷ್ಟು ಧೈರ್ಯ ಬಂದ್ಬಿಡ್ತೇನಲ್ಲ ನಿನ್ಗೆ? ಗೌಡ್ರೆ ಬಾಗ್ಲಲ್ಲಿ ಕುಂತ್ಕೊಂಡಂತ ದಿನಗಳೆಲ್ಲ ಹೊಲ್ಟಾಯ್ತು ಬಿಡಿ. ಮುಚ್ಚಲ ಬಾಯ್ ಬಡವಾ. ಊರ್ ಮರ್ಯಾದೆ ಕಾಪಾಡಿ ದೊಡ್ದು ಅಂತ ಈಗ ನನ್ ಮನೆ ಬಾಗ್ಲವರ್ಗು ಬಂದ್ಬಿಟ್ಟ. ಮರ್ಯಾದೆ ಕಳೆಯಕ್ಕೆ ನಿಮ್ಮನೆ ಮರ್ಯಾದೆ ಕಳಿಯಂತ ಕೆಲಸ ನಾನೇನ್ ಮಾಡ್ದೆ ಗೌಡ್ರೆ? ಇನ್ನೇನೋ ಮಾಡ್ಬೇಕು? ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಜೊತೆ, ಅದರಲ್ಲೂ ಈ ಊರಿಗೆ ದೊಡ್ಡ ಮನುಷ್ಯರಾಗಿರೋ ಈ ಗೌಡ್ರ ಮಗಳ ಜೊತೆ ಅವತ್ ರಾತ್ರಿ ಪಂಚಾಯತಿ ಕಟ್ಟೆ ಹತ್ರ ಏನಪ್ಪಾ ಮಾಡ್ತಾ ಇದ್ದೆ? ಅಷ್ಟ್ರೊಳಗೆ ನಾನು ಏನಾದ್ರೂ ಅಲ್ಲಿ ಹೋಗದೆ ಇದ್ದಿದ್ರೆ ಇವ್ರಿಬ್ಬರು ಚಕ್ಕಂದ ಅದು ಎಲ್ಲಿಗೆ ಹೋಗ್ಬಿಡ್ತಾ ಇತ್ತೋ ದೇವ್ರೇ ಬಲ್ಲ. ಏನಂತೆ ಲೋಪರ್? ಮೀನಾಕ್ಷಿ ಮೈನಾ ನಾನ್ ಮುಟ್ಟದ್ನ? ಅವತ್ ನೀನೇ ಕುಡಿದ್ಬಿಟ್ಟು ಅವಳ ಮೈ ಮೇಲೆ ಬಿದ್ದು ಬಲಾತ್ಕಾರ ಮಾಡಕ್ ಬಂದೆ. ಏನೋ ಅವಳ ಮಾವನ್ ಮಗ ಅಂತ ಸುಮ್ಮನ್ ಬಿಟ್ಟೆ. ಇಲ್ಲ ಅಂದಿದೆ ನಿನ್ ಕರುಣ ಬಗದು ಸಾಯ್ಸಾಕ್ಬಿಡ್ತಿದೆ. ನೋಡ್ದ ಬಾಬಾ, ಮಾಡೋ ಅಲ್ಕ ಕೆಲಸ ಎಲ್ಲ ಮಾಡ್ಬಿಟ್ಟು ಈಗ ಪ್ಲೇಟ್ ತಿರುವಾಗ್ತಾ ಇದ್ದಾನೆ ಈಡಿಯಟ್. ಏಯ್, ನಾನು ಪ್ಲೇಟ್ ನ ತಿರುವಾಗ್ತಾ ಇದ್ದೀನ? ಏಯ್, ಇದು ನಮ್ಮ ಅವ್ವನ ಕೈಲಿ ಇಟ್ಟು ತಿಂದ ಹಾಳು ಮಾಡಕ್ಕೆ ನಾಯಿ ನನ್ನ ಮಗನೇ ಬಲಾತ್ಕಾರ ಮಾಡ್ತೀನ ನಾನು ಹೆಣ್ಮಕ್ಳು. ಇವನ್ನ ಹಿಡಿದು ಗೌಡ್ರ ಚೆಲ. ಬಡವ ನನ್ನ ಮಗನ್ ತಂದು ಕಟಾಗ್ರ. ತಿರ್ಬೋಕಿ ನನ್ನ ಮಗನೇ, ನನ್ ಮನೆಗೆ ಬಂದು ನನ್ನಳಿನೇ ಅಂತ್ಯಾ? ಅಡ್ಕಸ್ಬಿ ನನ್ ಮಗನೇ, ಮೀನಾಕ್ಷಿ ನಾನು ಮದುವೆ ಮಾಡ್ಕೊಂತ ಇದ್ದೀನಿ ಕಣೋ. ಇನ್ನೊಂದ್ ಸಲ ಏನಾದ್ರು ಅವಳಿಗೆ ಕಣ್ಣು ಹಾಕಿದ್ರೆ ನಿನ್ ಕಣ್ಗುಡಿ ಕಿತ್ತಾಕ್ಬಿಡ್ತೀನಿ. ಬಾಬಾ ಹಾಕಿ. ಹೊಡೆದ್ರೆ ಹೊಡಿಲಿ ಬಿಡು ಮೀನಾಕ್ಷಿ. ಈ ಒದೆಗೆಲ್ಲ ಬಗ್ಗವನಲ್ಲ ಈ ಗಂಡ್ರಾಮಾಚಾರಿ. ಹೊಡಿಯೋ. ಇವತ್ಗೆ ಕೊನೆ. ಇನ್ಯಾವತ್ತಾದ್ರೂ ನನ್ನ ಮಗಳ ತಂಟೆಗೆ ಬಂದ್ರೆ ನಿನ್ ಎದೆ ಬಗ್ದು ಹೂತ್ ಹಾಕ್ಬಿಡ್ತೀನಿ. ಬಿಟ್ಟು ಹೊಡ್ದ್ರ. ನೋಡ್ರಿ, ಇದುವರೆಗೂ ನಿಮ್ ಮಗಳನ್ನ ಪ್ರೀತಿ ಮಾಡೋ ಆಸೆ ನನಗಿರ್ಲಿಲ್ಲ. ಆದ್ರೆ ಇವತ್ತು ಹೇಳ್ತೀನಿ ಕೇಳಿ, ನಾನು ಪ್ರೀತಿ ಅನ್ನೋದು ಮಾಡಿದ್ರೆ ನಿಮ್ ಮಗಳನ್ನೇ. ನಾನು ಮದುವೆ ಅನ್ನೋದಾದ್ರೆ ಅದು ನಿಮ್ ಮಗಳ ಮೀನಾಕ್ಷಿನೇ. ಯಾವ ನನ್ನ ಮಗ ಬಂದು ತಡಿತಾ ನಾನು ನೋಡ್ತೀನಿ. ಇದಕ್ಕೆ ನಮ್ ಎತ್ತವನ್ ಮೇಲೆ ಆಣೆ. ರಾಮ, ಏಟಕ್ದೇರೋ ಹೂಗೆ ಕೈ ಚಾಚಿದ್ದು ನಿಂದೆ ತಪ್ಪು ಕಣೋ. ಮೀನಾಕ್ಷಿ ಏನು ಕೈಗೆಟಕದೇ ಇರೋ ಹೂ ಅಲ್ಲ. ಅವಳು ಅಣ್ಣನ ಮೇಲೆ ಆಸೆ ಪಟ್ಟಿದ್ದಾಳೆ. ಹೌದು ಕಣವ, ಅವಳು ನನ್ ಮೇಲೆ ಆಸೆ ಐತೆ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು. ಅವಳು ಕುಮ್ಮ ಕೊಟ್ಟು ನನ್ನನ್ನ ಆ ಕಡೆ ಕಿಳಿಸ್ತೇ ಹೋಗಿದ್ರೆ ನಾನು ಆ ದುರಾಂಕಾರಿ ಪೈಲ್ವಾನಪ್ಪನ ಸೋಲ್ಸಕ್ಕಾಯ್ತಾಯ್ತಾ? ಊರ್ ಮರ್ವಾದೆ ಕಾಪಾಡಕ್ಕಾಯ್ತಾಯ್ತಾ? 4 ಜನದ ಮುಂದೆ ತಲೆ ಎತ್ಕೊಂಡು ತಿರ್ಗಕ್ಕಾಯ್ತಾಯ್ತಾ? ಅಂತವನ್ನ ಲಗ್ನ ಆಗದೆ ನಾನು ಇನ್ಯಾರನ್ನ ಲಗ್ನ ಆಗ್ಲಿ? ರಾಮಣ್ಣ, 3 ಕಾರಾಗ್ಲಿ 6 3 ನಾವೇ ಮುಂದೆ ನಿಂತು ನಿಂಗೋ ಮೀನಾಕ್ಷಿಗೂ ಮದ್ವೆ ಮಾಡಿಸ್ತೀವಿ ರಾಮಣ್ಣ. ಮಲ್ಲಕ ಸುರಜ್ಕೋ. ಇಲ್ಲ ಸರ್.
ಏಯ್ ಏನ್ರ ಇದೆಲ್ಲ? ಅಷ್ಟು ಗೊತ್ತಾಗಕ್ಕಿಲ್ವಾ ಗೌಡ್ರೆ? ಅರ್ಶನ ಕುಂಕುಮ, ಹೂವು, ಹಣ್ಣು, ತೆಂಗಿನಕಾಯಿ, ಪಿಳ್ಳೆದೆಲೆ, ಅಡ್ಕೆ. ಅದೆಲ್ಲ ನಮಗೆ ಗೊತ್ತು. ಇದನ್ನೆಲ್ಲ ಇಲ್ಲಿಗೆ ಯಾಕೋ ತಗೊಂಬಂದ್ರಿ? ಇಳೆದೆಲೆ ಶಾಸ್ತ್ರ ಕೂತ್ಕೊಂಡು ತಾಂಬೂಲ ಬದಲಾಯಿಸ್ಕೊಳ್ಳಿ ಗೌಡ್ರೆ. ತಾಂಬೂಲನ ನಾನ್ ಬದಲಾಯಿಸ್ಕೋಬೇಕಾ? ಹೆಣ್ಣಿನ ತಂದೆ ನೀವು, ಗಂಡನ ಕಡೆ ಬೀಗ್ರು ನಾವು. ನಿಮ್ ಮಗ್ಳು ಮೀನಾಕ್ಷಿನ ನಮ್ ರಾಮಣ್ಣನ್ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದೀವಿ ಗೌಡ್ರೆ. ಏನ್ ನೋಡ್ತಿದ್ರ ಗೌಡ್ರೆ? ಬೇಗನೆ ತಾಂಬೂಲ ಬದಲಾಯಿಸ್ಕೊಂಡು ಈ ಮದ್ವೆಗೆ ಒಪ್ಪಿಗೆ ಕೊಡಿ. ನನ್ನ ಮಕ್ಕಳ ನಿಮ್ ಮಕ್ಳೆಲ್ಲ ಗೌಡ್ರೆ, ನಾವು ನಮ್ಮ ಅಪ್ಪ ಅಮ್ಮನ ಮಕ್ಳು. ಏಯ್ ತಾಯಿ ಹಾಲು ಕುಡಿದಿರೋ ತುಟಿನೇ ಇನ್ನೂ ಒಣಗಿಲ್ಲ, ಆಗ್ಲೇ ಬಂದ್ಬಿಟ್ರು ವೀಳ್ಯ ಬದಲಾಯಿಸ್ಕೊಳ್ಳೋದಕ್ಕೆ. ಈ ಕಿತಾಪತಿ ಎಲ್ಲ ನಿಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಲೇ ರಾಮ. ಮರ್ಯಾದೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ನಿಮ್ಮನ್ನೆಲ್ಲ ತಗ್ ತೊಡಿ ಹೂತಾಕ್ಬಿಡ್ತೀನಿ. ಇವ್ರು ಕೇಳೋದ್ರಲ್ಲಿ ಏನ್ ತಪ್ಪೈತೆ ಗೌಡ್ರೆ? ನಿಮ್ ಮಗಳು ಮೀನಾಕ್ಷಿ ನನ್ ಪ್ರೀತಿಸ್ತಾವಳೆ, ನಾನು ಅವಳನ್ನ ಪ್ರೀತಿಸ್ತಾ ಇದೀನಿ. ನಮ್ಮಿಬ್ಬರಿಗೂ ಮದುವೆ ಮಾಡಿಸ್ಕೊಡಿ ಅಂತ ಕೇಳಕ್ ಬಂದವ್ರೆ. ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಿನ್ಗೇನೋ ಯೋಗ್ಯತೆ ಇದೆ? ಒಬ್ಬ ಗಂಡನಿಗೆ ಇರ್ಬೇಕಾದ ಎಲ್ಲಾ ಯೋಗ್ಯತೆ ಅರ್ಹತೆ ನನ್ನ ಮಗನಿಗಿದೆ ಗೌಡ್ರೆ. ಬರೀ ಗಂಡ ಆದ್ರೆ ಸಾಲದೆ ಮುದುಕಿ, ನನ್ ಮಗಳನ್ನ ಸಾಕೋ ತಾಕತ್ತಿದ್ಯಾ? ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಒಪ್ಪತ್ತು ತಿಂದ್ರೆ ಇನ್ನೊಪ್ಪತ್ತು ಹೊಟ್ಟೆಗೆ ಲಾಟ್ರಿ, ಬೇಸಾಯ ಮಾಡೋದಕ್ಕೆ ಅಂಗೈಯಗಲ ಜಮೀನಿಲ್ಲ, ಬಾಸಕ್ಕೆ ಅಪ್ಪಂತದೊಂದ್ ಮನೆ ಇಲ್ಲ, ಕೆಲ್ಸಕ್ ಬಾರ್ದು ತಿರ್ಬೋಕಿ ನನ್ನ ಮಕ್ಕಳಿಗೆಲ್ಲ 500 ಎಕರೆ ನೀರಾವರಿ ಜಮೀನಿರೋ ನನ್ನ ಮಗಳ ಸಂಬಂಧ ಕೇಳೋದಕ್ ಬಂದಿದ್ಯಲ್ಲ, ಎಷ್ಟು ಸೊಕ್ಕಿರ್ಬೇಕು ನಿನಗೆ. ನೋಡ್ರಿ, ನೀವು ತಿಳ್ಕೊಂಡಿರೋ ತಪ್ಪು. ತನ್ನ ಹೆಂಡತಿನ ಸುಖವಾಗಿ ಇಟ್ಕೋಬೇಕು ಅಂದ್ರೆ ಗಂಡನಾದವನಿಗೆ ಒಳ್ಳೆ ಗುಣ, ಮನಸ್ಸು, ಪ್ರೀತಿ ಇರ್ಬೇಕು. ಅದು ನನ್ನಲ್ಲಿದೆ, ಅದು ನಿಮ್ಮ ಮಗಳು ಚೆನ್ನಾಗ್ ಗೊತ್ತು. ಬೆಂಕಿ ಹಚ್ಚಿ ಸುಡ್ಬೇಕು ನೀನು ಪ್ರೀತಿಗೆ. ಬರೀ ಅದರಿಂದೇನು ಹೊಟ್ಟೆ ತುಂಬೋದಿಲ್ಲ ಕಣೋ ಮುಟ್ಟಾಳ. ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ 4 ಜನರ ಜೊತೆ ಸರ್ಸಮಾನವಾಗಿ ಬೆರ್ತು ಬಾಳ್ಬೇಕು ಅಂದ್ರೆ ನೀನ್ ಹೇಳ್ದಾಗೆ ಪ್ರೀತಿ, ಗುಣ, ಮನಸ್ಸು ಮುಖ್ಯ ಅಲ್ಲ ಕಣೋ. ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಹಣ. ಅದಿಲ್ದಲೇ ಇರೋನು ಕ್ಷಣಕ್ಕಿಂತ ಕಡೆ. ಆದಿಲೋಗೋ ತಿರ್ಬೋಕಿ ನನ್ನ ಮಕ್ಕಳನ್ನೆಲ್ಲ ಒಳಗಡೆ ಬಿಟ್ಟು ಏನ್ರ ಮಾಡ್ತಾ ಇದ್ದೀರಾ? ಬರ್ರ ಬೇಗ. ಅವ್ರನ್ನೆಲ್ಲ ಆಚೆಗೆ ಬ್ರೋ. ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ, ನನ್ನ ಮಗಳನ್ನ ಪ್ರೀತಿಸ್ತಾ ಇರೋದೇ ಸತ್ಯವಾಗಿದ್ರೆ, ನೀನ್ ನಿಜವಾಗ್ಲೂ ನಿಮ್ಮ ಮಗನೇ ಆಗಿದ್ರೆ ಚೆನ್ನಾಗಿ ಸಂಪಾದನೆ ಮಾಡಿ ಸೂಟು ಬೂಟು ಹಾಕೊಂಡು ಒಳ್ಳೆ ಸರ್ದಾರ್ನಾಗ ಬಂದು ಆಮೇಲೆ ನನ್ನ ಎದುರುಗಡೆ ನಿಂತ್ಕೊಂಡು ಕೇಳೋ, ಎರಡು ಬಿಸಾಕ್ರು ಆಚಿಕಿವನ್ನ. ಅವ್ವ ಗೌರಿ, ಏ ಗೌಡ, ನೀನ್ ಹಾಕಿರೋ ಶರತ್ನ ಪಂದಿದಂಗ್ ತಗೊಂಡು ನಾವು ನಮ್ಮ ಅಪ್ಪನಿಗೆ ಹುಟ್ಟಿರೋದು ಅಂತ ತೋರಿಸ್ತೀನಿ. ಈ ಮನೆ ಕಾಲು ಅಂತ ಇಟ್ರೆ
ಅದು ಸೂಟು ಬುಟ್ಟು ಹಾಕೊಂಡು ಜ್ಞಾಪಕ ಮಾಡಿಕೋ. ಥ್ಯಾಂಕ್ ಯು. ವೆಲ್ಕಮ್ ಟು ಅವರ್ ಹಾಸ್ಪಿಟಲ್ ಮಿಸ್ಟರ್ ರಾಜ. ಥ್ಯಾಂಕ್ ಯು ಡಾಕ್ಟರ್. ಹೇಗೆ ನಡೀತಾ ಇದೆ ಹಾಸ್ಪಿಟ್ಲು? ನಿಮ್ಮ ಆಶೀರ್ವಾದ ಪ್ರೋತ್ಸಾಹದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಗುಡ್. ಯಾರ ಬೋರ್ಡ್ ಹಾಕಿದ್ರು? ನಾನೇ. ದಯವಿಟ್ಟು ಮೊದಲು ತೆಗೆದಾಕಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಸ್ಪಿಟಲ್ ಕಟ್ಸಿರೋರು ನೀವು, ಆಶ್ರಯದಾತರು ನೀವು. ಬೋರ್ಡ್ ಹಾಕಿದ್ರೆ ತಾನೇ? ನನಗಿಷ್ಟ ಅಲ್ಲ, ಬೋರ್ಡ್ನ ತೆಗೆದಾಕಿ. ಓಕೆ ಸರ್. ಬೈ ನನ್ನ ಸ್ನೇಹಿತ ಕೃಷ್ಣ ಇಲ್ಲಿ. ನಾವೇ ಮೊದ್ಲು ಅನ್ಕೊಂಡ್ರೆ ಎಲ್ರು ನಮ್ಗಿಂತ ಮೊದ್ಲೇ ಬಂದ್ಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಯಾರಿಗುಂಟು ಯಾರಿಗಿಲ್ಲ, ಜೊತೆಗೆ ಒಬ್ಬನೇ ಮಗ. ಶೋಭಾ, ಹುಷಾರಾಗಿರು. ರಾಜ ಬಂದ ತಕ್ಷಣ ಮೊದಲೇ ಹಾರ ನೀನೇ ಹಾಕ್ಬಿಡು. ನೀನ್ ಹಾರ ಹಾಕಿದ್ ಕೂಡ್ಲೆ ರಾಜ ನಿನ್ ಗಂಡ ಆಗ್ಬಿಡ್ತಾನೆ. 24 ಗಂಟೆ ರಾಜನ್ ಜೊತೆ ಸಂತೋಷವಾಗಿರು. ನಾನು ವಿದೇಶಿ ವಿಸ್ಕಿ ಕುಡ್ಕೊಂಡು ಹ್ಯಾಪಿಯಾಗಿರ್ತೀನಿ. ಏನ್ರಣು, ನೀವು ಹುಡುಗಿರನ್ನ ಕರ್ಕೊಂಡು ಬಂದಿರೋ ಉದ್ದೇಶ ಇದೇನಾ? ರಾಜಣ್ಣ, ಚೆನ್ನಾಗಿದ್ಯಾ? ನನಗೇನಾಯ್ತು? ದಾಡಿ, ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಕಣ್ ತುಂಬ ನಿದ್ದೆ, ಸಾಲದಕ್ಕೆ ದೊಡ್ಡ ಬಂಗ್ಲೆ, ಚೆನ್ನಾಗಿಲ್ದೆ ಇರ್ತೀನ? ಮತ್ತೆ ಬಡವಾಗ್ಬಿಟ್ಟಿದ್ದಿಲ್ಲೋ? ನೀನ್ ನನ್ ಜೊತೆ ಇಲ್ಲ ಅಂತ ಹೊರಗೆ ಸಣ್ಣಾಗ್ಬಿಟ್ಟೆ. ಈಗ ನಾನು ಬಂದಿದ್ದೀನಲ್ಲ, ತಿಂದು ಚೆನ್ನಾಗಿ ದಪ್ಪ ಆಗ್ಬಿಡು. ನಡಿ ಹೋಗೋಣ. ಬಾ ಹೋಗೋಣ. ಕೃಷ್ಣ, ಯಾರೋ ಇವರೆಲ್ಲ? ಇನ್ನ ಸ್ವಯಂವರಕ್ಕೆ ಬಂದಿದ್ದಾರೆ ರಾಜಣ್ಣ. ಏನು ಬ್ರಹ್ಮಚಾರಿಯಾಗಿ ಇರ್ಬೇಕು ಅನ್ನೋ ನನಗ್ ಸ್ವಯಂವರನ? ಏನು ಬ್ರಹ್ಮಚಾರಿ ಅಂತ ಅವ್ರೇನ್ ಗೊತ್ತು? ಅಮೆರಿಕದಿಂದ ಇವತ್ತೇ ಬರ್ತೀಯ ಅಂತ ಹೇಗೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀನು ಒಳಗೆ ಬರ್ತಿದ್ದಾಗೆ ಮೊದಲು ನಿನಗೆ ಹಾರ ಹಾಕ್ಬಿಟ್ರೆ ನೀನು ಅವಳು ಗಂಡ ಆಗ್ಬಿಡ್ತೀಯಾ? ಅಳುವಿನ ಆಸ್ತಿನ ಮಾವ ಮಜಾ ಮಾಡ್ಕೊಂಡಿರ್ಬೋದು ಅಂತ ಒಬ್ಬೊಬ್ರು ನಿಂಗೆ ಹಾರ ಹಾಕೋದಕ್ಕೆ ತುದಿ ಕಾಲ ನಿಂತಿದ್ದಾರೆ. ಓ ಮೈ ಗಾಡ್, ಏನು ಮಾಡುದು ಇವಾಗ? ಡೋಂಟ್ ವರಿ ರಾಜಣ್ಣ, ನಾನು ಮುಂದೆ ಹೋಗ್ತೀನಿ, ನೀನ್ ನನ್ನಿಂದ ಬಾ. ಇವನ್ನೆಲ್ಲ ಚಮಕಾಯಿಸೋಣ. ರೆಡಿ? ಸಾರಿ, ನಿಂತ್ಕೋ. ಯಾರು ನೀನು? ಹಾಡ್ ಚೆನ್ನಾಗಿತ್ತಾ? ನಾನು ಕೇಳ್ತಾ ಇದೀನಿ, ಯಾರು ನೀನು? ನಾನ್ ಚೆನ್ನಾಗಿದ್ದೀನಾ? ಕೇಳಿದಷ್ಟು ಕೂತ್ರ ಕೊಡು. ಯಾರು ನೀನು? ಈ ಪ್ರಾಯ, ಈ ಯೌವನ, ಈ ಶೀಲ ಎಲ್ಲ ನಿಂದೆ ರಾಜ. ಶಟ್ ಯೋರ್ ಬಿಗ್ ಮೌತ್ ಅಂಡ್ ಸೇ ಹೂ ಆರ್ ಯು? ಸೇ ನಾನು ಈ ರಾಜನ ಭಾವಿ ಹೆಂಡತಿ ಹಂಸವೇಣಿ. ಈ ರಾತ್ರಿಲಿ ಒಬ್ಬಂಟಿಗಳಾಗಿ ದೆವ್ವ ಬಂದಾಗೆ ಯಾಕೆ ಬಂದ್ಲು ಅಂತ ಯೋಚಿಸ್ತಾ ಇದ್ದೀರಾ? ಸಕ್ಕರೆ ಇದ್ ಕಡೆ ಇರುವೆ ಮುತ್ತೋದು ಸಹಜ ರಾಜ. ಇವತ್ತಾನೆ ಅಮೆರಿಕದಿಂದ ಬಂದಿರೋ ನಿಮ್ಮನ್ನ ನೋಡೋಕೆ ಗ್ಯಾರಂಟಿ 108 ಜನ ಬಂದೇ ಬರ್ತಾರೆ. ಒಂಟಿಯಾಗಿ ಮೀಟ್ ಮಾಡೋಕ್ಕಾಗಲ್ಲ ಅಂತ ನಮ್ ತಂದೆ ಈ ಪ್ಲಾನ್ ಹೇಳ್ಕೊಟ್ಟು ಕಳ್ಸಿದ್ರು. ಬರ್ತೀನಿ ಡಿಯರ್ ರಾಜ. ಛೇ ಛೇ, ಅಮೆರಿಕದಿಂದ ಬರ್ತಿದ್ದಾಗೆ ಏನಿತ್ತು ತಲೆನೋವು. ನಾನು ಅಲ್ಲೇ ಎಷ್ಟು ನೆಮ್ಮದಿಯಾಗಿದ್ದೆ. ಛೇ, ಗುಡ್ ಮಾರ್ನಿಂಗ್ ರಾಜಣ್ಣ. ಮಾರ್ನಿಂಗ್. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಕಾಣಿಸುತ್ತೆ. ನಿನ್ಗೆ ಹೇಗೆ ಗೊತ್ತಾಯ್ತು? ಹೇಗೆಂದ್ರೆ ಸಿನಿಮಾದಲ್ಲಿ ದೇವದ ಹಾಡು ಓಯ್ಯ ಅಂತ ನಿನ್ ರೂಮ್ ನಲ್ಲೂ ಜಲ್ ಜಲ್ ಅಂತ ಶಬ್ದ, ಏಂಜಲ್ಲು ನೈಟಿಂಗೇಲು ಅಂತ ಹಾಡು ಕೇಳಿಸ್ತು. ನನ್ಗೆ ಭಯ ಆಗಿ ಓಡೋಗಿ ಮಲ್ಕೊಂಡ್ಬಿಟ್ಟೆ. ಎಚ್ಚರ ಆದಾಗ ಬೆಳಕಾಗಿತ್ತು. ನೀನ್ ಆ ದೆವ್ವ ನೋಡ್ದೆ ಅಣ್ಣ? ನಿನ್ ತಲೆ ದೆವ್ವಾನು ಇಲ್ಲ, ಭೂತಾನು ಇಲ್ಲ. ಹಾಗಾದ್ರೆ ನನ್ ಭ್ರಮೆ ಇರ್ಬೇಕು. ಏನದು? ಕಾಫಿನ? ಒಳ್ಳೆ ಕಲಗಚ್ಚಿದಾಗಿದೆ. ಹಳೆ ಹಾಕೊಳ್ತೀರಾ? ಕೈ ಮಾಡಿದ್ದು ಕಲ್ಗಚ್ಚಾಗಿರ್ತ ಕಾಫಿ ಆಗಿರುತ್ತಾ? ಸರಿ ಸರಿ, ನಾಳೆಯಿಂದ ಯಾರಾದ್ರೂ ಒಳ್ಳೆ ಅಡಿಗೆ ಕಲ್ಸೋಣ ನೇಮ್ಸು. ಅದರ ಅವಶ್ಯಕತೆನೇ ಇಲ್ಲ ಮಿಸ್ಟರ್ ರಾಜ್. ಟೈಮಿಗೆ ಸರಿಯಾಗಿ ಒಳ್ಳೆ ರುಚಿ ರುಚಿಯಾದ ಕಾಫಿ ತಿಂಡಿ ಅಡಿಗೆ ಮಾಡೋದಿಕ್ಕೆ, ನಿಮಗೆ ಬೇಕು ಬೇಡ ಅನ್ನೋದನ್ನು ಪೂರೈಸೋದಿಕ್ಕೆ, ನಿಮಗೆ ಇಷ್ಟವಾದ ರೀತಿಯಲ್ಲಿ ಸುಖ ಕೊಡೋದಿಕ್ಕೆ ನಾನು ಎಲ್ಲ ಅರೇಂಜ್ ಮಾಡಿದ್ದೀನಿ. ಡೌಟ್ ಸಿಗ್ನಲ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಯಾರು ಅಂತ ನಾನೇ ಹೇಳ್ಬಿಡ್ತೀನಿ, ಕೇಳಿ. ನನ್ನ ಹೆಸರು ಜನಾರ್ದನ್ ರಾಯ್.
6 ಸರಾಯ್ ತುಂಬಿಸೋ ಫ್ಯಾಕ್ಟರಿ ಇದೆ, 6 ಪ್ಲಾಸ್ಟಿಕ್ ಫ್ಯಾಕ್ಟರಿ ಇದೆ, 3 ಸಿನಿಮಾ ಮಂದಿರ ಇದೆ, 15 ಇದೆ, 6 ಸೂಪರ್ ಡಿಲಕ್ಸ್ ಬಸ್ ಇದೆ. ಯಾವ್ಯಾವ ಬ್ಯಾಂಕ್ ನಲ್ಲಿ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ದಟ್ಸ್ ಆಲ್. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ಬಂದೆ ಬರ್ಬೇಡಿ. ಇಷ್ಟೆಲ್ಲ ಆಸ್ತಿ ಸಂಪತ್ತು ಪ್ರತಿಷ್ಠೆ ಇಟ್ಕೊಂಡಿರೋ ನಾನು ಈ ಊರಲ್ಲಿ ಬಿಗ್ ಮ್ಯಾನ್. ಮಿಸ್ಟರ್ ರಾಜ್, ನದಿ ನೀರು ಸಾಗರ ಸೇರಿದ್ರೆ ಚಂದ, ಅದು ಬಿಟ್ಟು ಕೊಚ್ಚಗುಂಡಿ ಸೇರಿದ್ರೆ ಏನ್ ಸಾರ್ಥಕ? ನದಿ ಆಗಿರೋ ನನ್ನ ಮಗಳನ್ನ ಸಾಗರದ ಆಗಿರೋ ನಿಮಗೆ ಸೇರಿಸಿ ಐಶ್ವರ್ಯನ ಅಭಿವೃದ್ಧಿ ಮಾಡಬೇಕು ಅಂತ ಬಂದೆ. ಮೈ ಲವ್ಲಿ ಸ್ವೀಟ್ ಡಾಟರ್, ಕಾಮೆನ್. ಹಲೋ ಮಿಸ್ಟರ್ ರಾಜ. ಯಾಕ್ ಮ್ಯಾನ್ ಹಾಗ್ ನೋಡ್ತಾ ಇದ್ದೀರಾ? ಕೈಯಲ್ಲಿ ಸಿಗರೇಟ್ ಇದೆ ಅಂತನಾ? ಇದೆಲ್ಲ ಅಮೆರಿಕದಲ್ಲಿ ಕಾಮನ್ ತಾನೆ, ನಿಮಗೆ ಅಡ್ಜಸ್ಟ್ ಆಗ್ಲಿ ಅಂತ ನಾನೇ ಕಲಿಸಿದೀನಿ. ಓ, ಓಪನ್ ಮಾಡೋಕ್ಕೂ ಚೆನ್ನಾಗಿ ಬರುತ್ತೆ. ಶಾಂಪೇನ್ ಬಾಟಲ್ನ. ಅಮೆರಿಕದಲ್ಲಿ ನೀರಿನ ಬದಲಾಗಿ ವಿಸ್ಕಿ ಬ್ರ್ಯಾಂಡಿ ತಾನೇ ಕುಡಿಯೋದು, ಅದಕ್ಕೆ ಅದನ್ನು ಅಭ್ಯಾಸ ಮಾಡಿಸಿದೀನಿ ನಿಮಗೆ ಅಡ್ಜಸ್ಟ್ ಆಗ್ಲಿ ಅಂತ. ಆಮೇಲೆ ನೀವು ನಿಮ್ ಫ್ರೆಂಡ್ಸ್ ನ ಮನೆಗೆ ಕರ್ಕೊಂಡ್ ಬಂದು ಇಂಟ್ರೊಡ್ಯೂಸ್ ಸ್ಟಾಪ್ ಇಟ್. ಏನ್ರಿ ಇದೆಲ್ಲ? ಓಕೆ ಓಕೆ ಓಕೆ, ನೀವೇನು ಯೋಚನೆ ಮಾಡಬೇಡಿ. 100 ಇಂಗ್ಲಿಷ್ ಕ್ಯಾಸೆಟ್ ತೋರಿಸಿ ಫಾರಿನ್ ನಾಗರಿಕತೆನ ಸಂಪೂರ್ಣವಾಗಿ ಯಾರ್ದು ಕುಡಿಸ್ಬಿಟ್ಟಿದೀನಿ. ನೀವು ಎಸ್ ಅಂದ್ರೆ ಸಾಕು, ನಾಳೆನೇ ಮದುವೆ, ನಾಳೆ ರಾತ್ರಿನೇ ಫಸ್ಟ್ ನೈಟ್ ಇಟ್ಕೋಬಹುದು. ಲುಕ್ ಮಿಸ್ಟರ್ ಜನಾರ್ದನ್ ರಾವ್, ವಿದೇಶಿ ವ್ಯಾಮೋಹ ನನಗೇನಾದ್ರು ಇದ್ದಿದ್ರೆ ಅಲ್ಲಿ ಹುಡುಗಿನೇ ಮದುವೆ ಮಾಡ್ಕೊಂಡು ಭಾರತಕ್ಕೆ ಬರ್ತಿದ್ದೆ ವಿನಃ ಬ್ರಹ್ಮಚಾರ್ಯ ಬರ್ತಾ ಇರಲಿಲ್ಲ. ನೋಡಿ, ಅಮೆರಿಕಕ್ಕೆ ಹೋಗಿ ಬಂದವರೆಲ್ಲ ಅನಾಗರಿಕರು ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ ಮುಟ್ಟಾಳ್ತನ. ಲುಕ್, ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ನೀವೇನಾದ್ರು ಈ ರೀತಿ ವ್ಯರ್ಥ ಪ್ರಯತ್ನ ಮಾಡ್ಕೊಂಡು ನಮ್ಮ ಮನೆಗೆ ಏನಾದ್ರು ಬಂದ್ರೆ ಐ ಡೋಂಟ್ ನೋ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಪ್ಲೀಸ್ ಯು ಕ್ಯಾನ್ ಗೋ. ರಾಜ, ಪ್ಲೀಸ್ ರಾಜ. ಶಟ್ ಅಪ್ ಅಂಡ್ ಗೆಟ್ ಔಟ್. ಅಂದ್ರೆ ಬಾಯಿ ಮುಚ್ಕೊಂಡು ಆಚೆ ಹೋಗಿ ಅಂತ ಕತ್ತಿಡ್ದು ತಳ್ಳೋ ಮುಂಚೆ. ಕಮ್ ಆನ್ ಬೇಬಿ. ನಿಮ್ಮ ಅಯ್ಯನ್ ಕುಳ ನನ್ ಡವ್ ಮೀನಾಕ್ಷಿನ ನೋಡ್ಬೇಕು ಅಂತ ಆಸೆ ಆಯ್ತಾಯ್ತೆ. ಅದಕ್ಕೇನ್ರು ಮಾಡೋದು? ಹೋಗು ರಾಮಣ್ಣ, ಇತ್ತಲ ಬಗಲ ಕಾದಿರು, ನಾವು ಮೀನಾಕ್ಷಿನ ಕಳಿಸ್ತೀವಿ. ಲವ್ ಸ್ನೇಹಿತರಂದ್ರೆ ನಿಮ್ಮಂಗಿರ್ಬೇಕು. ನಾನೇನಾದ್ರೂ ನನ್ನ ಡವ್ ಮೀನಾಕ್ಷಿನ ಮದುವೆ ಆಗಿ ನಿಮ್ಮಂಗ್ 5 ಜನ ಮಕ್ಳು ಹುಟ್ಟಿಸ್ಬಿಟ್ರೆ ನಿಮ್ಮ ಹೆಸರನ್ನೇ ಇಟ್ಬಿಡ್ತೀನಿ. ಬರ್ಲಾ? ಏ ಗಂಗಾ, ಕೋಳಿ ಕೌಚ ಹಾಕಿಲ್ವಲ್ಲೇ? ಅತ್ತಾಗೊಂದು ತಗೊಂಡು ಹಾರಾಡ್ತಾ ಇದಾವೆ. ಬೇಗ ಕೌಚ ಹಾಕಿ ಬಾರ ಇಲ್ಲಿ. ಅಯ್ಯಯ್ಯೋ, ಈ ಹಾಳುಗಳೆಲ್ಲ ಎತ್ತ ಹಾಳಾಗೋದ್ರು. ಅಕ್ಕ, ಇದೇನ್ರು ಇಷ್ಟೊತ್ನಲ್ಲಿ? ರಾಮಣ್ಣನ್ಗೆ ನೀನ್ ನೋಡ್ಬೇಕು ಅಂತ ಆಸೆ ಆಗೈತಂತೆ. ಇತ್ಲು ಬಕ್ಲತ್ರ ಕಾಯ್ತಾವ್ನಿ. ಬಾಕ್ಕ. ಅಪ್ಪ ಅಮ್ಮ ಇಬ್ರು ಮನೇಲೇ ಇದ್ದಾರೆ. ಅಕ್ಕ, ಅವ್ರಿಬ್ರು ಅಂಗಳದಲ್ಲಿ ಕೋಳಿ ಹಿಡಿತಿದ್ದಾರೆ. ಅದಿನ್ನೂ ಸಿಗೋಷ್ಟ್ರಲ್ಲಿ ಬೆಳಗ್ಗೆ ಆಗುತ್ತೆ. ಇಲ್ಲ, ಈಗ ನಾನ್ ಮಾತಾಡ್ಬಿಟ್ರೆ ರಾಮ ಛಲದಲ್ಲಿ ಸೋತೋಗ್ಬಿಡ್ತಾನೆ. ನಾನ್ ಮಾತಾಡ್ಬಾರ್ದು. ರಾತ್ರಿ ಎಲ್ಲ ನಿದ್ರೆ ಬರಲಿಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ ಹತ್ರ ಮಾತಾಡೋಕೆ ನನಗಿಷ್ಟ ಇಲ್ಲ. ಮೀನಾಕ್ಷಿ, ಯಾಕೆ ಏನೇನು ಮಾತಾಡ್ತಾ ಇದ್ಯಾ? ನಿಂಗ್ ನನ್ ಮೇಲೆ ಇಷ್ಟ ಇಲ್ವಾ? ಇಲ್ಲ. ಏನಾಗೈತೆ ನಿನಗೆ? ಛಲಗಾರನಾಗಿ ನಮ್ಮಪ್ಪ ಅಮ್ಮನ ಹತ್ರ ಶಪಥ ಮಾಡಿದ ಹಾಗೆ, ಸೂಟು ಬೂಟು ಹಾಕೊಂಡು ಸರದಾರ್ನ ಹಾಗೆ ಮುಂದಿನ ಬಾಗ್ಲು ಹೊಸ್ಲು ಮೆಟ್ಟಿ ಒಳಗ್ ಬರೋ ಆ ರಾಮನ್ ಜೊತೆ ನಾನ್ ಮಾತಾಡ್ತೀನಿ ಹೊರತು ಮಾಡಿದ ಪ್ರತಿಜ್ಞೆ ಮರ್ತು ಹೇಡಿಯಾಗಿ ಹಿಂದಿನ ಬಾಗ್ಲಿಂದ ಬರೋ ಈ ರಾಮನ್ ಜೊತೆ ನಾನ್ ಮಾತಾಡೋಕೆ ಇಷ್ಟ ಇಲ್ಲ. ನಮ್ಮಪ್ಪ ಹೇಳ್ದಾಗೆ ಹಣ ಸಂಪಾದನೆ ಮಾಡ್ಕೊಂಡು ಠಾಕು ಟೀಕಾಗ್ ಬಂದ್ರೆ ಆಮೇಲೆ ನಮ್ಮ ಅಪ್ಪನ ಎದುರಿಗೆ ಧೈರ್ಯವಾಗಿ ಮಾತಾಡ್ತೀನಿ. ಏನಮ್ಮ ಒಳ್ಳೆ ಗೋಳಿ ನುಗ್ಬೇಡಿಯಲ್ಲ. ದಯವಿಟ್ಟು ಕ್ಷಮಿಸಿ ಸರ್, ರೌಡಿಗಳನ್ನ ಶೀಲ ಹಾಳು ಮಾಡೋದಕ್ಕೆ ಓಡಿಸ್ಕೊಂಡ್ ಬರ್ತಿದ್ರು, ಅದಕ್ಕೆ ಗೊತ್ತಾಗ್ಲಿಲ್ಲ. ಇರು, ನಾನ್ ವಿಚಾರಿಸ್ಕೊಂತೀನಿ.
ಪೊಲೀಸ್ 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 Sir? ಪೊಲೀಸ್ ಹೊರಟೋಗ್ಬಿಟ್ರ ಹೇಗೆ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್ ನಾನಿನ್ ಬರ್ತೀನಿ. ನಿಲ್ಲು, ಯಾಕೆ ನೀನ್ ನಡ್ಸ್ಕೊಂಡ್ ಬಂದ್ರು? ಅವ್ರ ಹಾಸ್ಟೆಲ್ ಅಲ್ಲಿ ಮುಸ್ರೆ ಕೆಲಸ ಮಾಡ್ತಿದ್ದೆ, ಅವ್ರು ನನ್ ಕೆಡ್ಸಕ್ ಬಂದ್ರು. ಅಷ್ಟ್ರಲ್ಲಿ ತಪ್ಪಿಸ್ಕೊಂಡು ಓಡ್ ಬಂದೆ. ನನ್ ಪುಣ್ಯಕ್ ನೀವು ಸಿಕ್ಕಿದ್ರಿ ಸರ್. ಸರಿ ಸರಿ, ನಾನೇ ನಿಮ್ ಮನೆಗೆ ಬಿಟ್ಟು ಬರ್ತೀನಿ. ನನಗೆ ಮನೆ ಮಠ ತಾಯಿ ತಂದೆ ಯಾರು ಇಲ್ಲ ತಬ್ಲಿ ಸರ್. ಒಂಟಿ ಹೆಣ್ಣು ಈ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ ಸರ್. ಬರ್ತೀನಿ ಸರ್. ನಿಂತ್ಕೊಳ್ಳಮ್ಮ, ನಿನ್ನಾಗೆ ನಾನು ಒಬ್ಬ ಅನಾಥ. ಚಿಕ್ಕ ವಯಸ್ಸಿನಿಂದ ನನ್ನ ಸ್ನೇಹಿತ ರಾಜ ಸಾಕಿ ಸಲಹಿ ಸ್ವಂತ ತಮ್ಮನಿಂದ ಹೆಚ್ಚಾಗಿ ನೋಡ್ಕೋತಿದ್ದಾನೆ. ನೀನು ಒಪ್ಪದಾದ್ರೆ ಆ ಮನೆಗೆ ಅಡಿಗೆ ಮಾಡ್ಕೊಂಡಿರ್ಬೋದು, ನಿನಗೂ ರಕ್ಷಣೆ ಸಿಕ್ಕದಂಗ ಆಗುತ್ತೆ. ಬೇಡ ಸರ್, ನನಗೋಸ್ಕರ ನಿಮ್ಗೂ ನಿಮ್ ಸ್ನೇಹಿತರಿಗೂ. ಚೇಚೆ, ನಮ್ ರಾಜ ಅಂತವನಲ್ಲ. ಆ ವಿಷಯ ನನ್ ಬಿಟ್ಬಿಡು. ಬಾಬಾ ಮನೆ ಹೋಗೋಣ. ಕೃಷ್ಣ, 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 ಬಂದಿ ಅಣ್ಣ. ಏನು ಇದು ಇವತ್ತು ಇಷ್ಟೊಂದು ವೆರೈಟಿ ಮಾಡ್ಬಿಟ್ಟಿದ್ಯಾ? ಮೊದ್ಲು ತಿಂದು ನೋಡಿ ಆಮೇಲೆ ಹೇಳೋಣ. ಬೇಷ್, ಬಹಳ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ಸೂಪರ್ ಫೈನ್. ಏನೋ ಇದು ಇವತ್ತು ಅಡಿಗೆ ಎಷ್ಟೊಂದು ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ? ಬಳೆಗಳ ಶಬ್ದ ಕೇಳದನ್ನ ಬೇಳೆ ಬೇಯೋದು ಅಂತ ಇವತ್ತೇ ನಂಗೆ ಗೊತ್ತಾಗಿದ್ದು. ಏನು ನಿನ್ನ ಕೈಗೆ ಬಳೆಗಳನ್ನ ಹಾಕೊಂಡು ಬೇಳೆ ಬೇಯಿಸ್ತೀಯಾ? ನಾನಲ್ಲಣ್ಣ, ರಾಧಾ. ರಾಧಾ ಯಾರು ಇವಳು? ಸತ್ಯವಾಗಿ ನಿನ್ನ ಡೌ ಹೊಡೆಯಕ್ ಬಂದೋಡಲ್ಲ. ದಾರಿಲಿ ಡ್ಯಾಶ್ ಹೊಡಲ್ದು, ಆವಾಗ್ಲೇ ಫ್ಲಾಶ್ ಆಯ್ತು. ಅದಕ್ಕೆ ಅಡಿಗೆ ಕೆಲಸ ಕರ್ಕೊಂಡ್ ಬಂದೆ. ಸದ್ಯ ಈಗಲಾದ್ರೂ ನೀನ್ ಒಳ್ಳೆ ಬುದ್ಧಿ ಬಂತಲ್ಲ, ವೆರಿ ಗುಡ್. ಇನ್ಮೇಲಾದ್ರೂ ರುಚಿ ರುಚಿಯಾಗಿ ತಿನ್ಬೋದು. ಇವಳನ್ನ ನಾನ್ ತಿನ್ಬೋದು. ಏನಂದೆ? ಇವಳು ಕೈ ಅಡಿಗೆ ತಿನ್ಬೋದು ಅಂದೆ. ಆ. ಬಾರಾದ, ನಾವಿಬ್ರು ತಿಂಡಿ ತಿನ್ನೋಣ. ಸಿಲ್ಲಿ ಫೆಲೋ. ಶಾಬಾಷ್, ಹೆಣ್ಣು ಬೀಸೋ ಬಲೆಗೆ ಬೀಳ್ದಿರೋ ಹುಳನೇ ಇಲ್ಲ. ಅದಕ್ಕೆ ನಿನ್ನ ಆರ್ಸಿದ್ದು. ನಾನ್ ಮಾಡಿದ ಮೊದಲನೇ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ತಗೋ ಈ 10,000 ರೂಪಾಯಿ. ಸಮಯ ನೋಡ್ಕೊಂಡು ರಾಜ ತಿನ್ನೋ ಅನ್ನದಲ್ಲೋ ಕುಡಿಯೋ ಹಾಲ್ನಲ್ಲೋ ವಿಷ ಬೆರೆಸಿ ಅವನ್ನ ಮುಗಿಸ್ಬಿಡು. ಆ ರಾಜ ಸತ್ತು ಸುದ್ದಿ ಕೇಳಿದ ತಕ್ಷಣ ನೀನು ಕೇಳಿದ ₹1,00,000 ಕಂತು ಕಂತಿಯಾಗಿ ನಿನ್ನ ಕೈ ಸೇರುತ್ತೆ. ಓಕೆ, ಗೋ ಹ್ಯಾಡ್. ರಾಜಾ, ಅರ್ಚನೆ ಯಾರ ಹೆಸರು? ರಾಜ ಕಶ್ಯಪ ಗೋತ್ರ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಪೂಜಾರ್ರೆ, ಹಾಗೇನೆ ಜೊತೆಲಿ ಭರಣಿ ನಕ್ಷತ್ರ, ಹೆಸರು ಹಂಸವೇಣಿ. ಆದಷ್ಟು ಬೇಗ 3 ಗಂಟು ಬೀಳಿ ಅಂತ ಅರ್ಚನೆ ಮಾಡಿ. ರಾಜ, ಹೇಗಿದ್ದಾಳು ನೋಡ್ ನನ್ನ ಮಗಳು. ಹಿಂದೂ ಸಂಸ್ಕೃತಿಯ ಪ್ರತೀಕ, ಭಾರತ ಮಾತೆಯ ಭಾವನೆ ಎಲ್ಲ ನಿನಗೋಸ್ಕರ. ಹೇಳಿದ್ದೆ ತಡ, ಸಂಸ್ಕೃತಿನೇ ಬದಲು ಮಾಡ್ಕೊಂಡ್ಬಿಡ್ತಾಳೆ. ಎಲ್ಲ ನಾಟಕ. ಓ, ಎಷ್ಟೊಂದು ಬದಲಾಗಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಆ ಏಂಜಲ್, ನೈಟಿಂಗೇಲು, ಟೇರೆ ಟೇಲು, ಟೇಲ್ ಸಮೇತ ಕಟ್ಟು ಎಲ್ಲಮ್ಮ ಆ ಲಾರ್ಡ್ ಮಂಜುನಾಥನ ಮೇಲೆ ಭಕ್ತಿಯಿಂದ ಸೊಗಸಾಗಿ ಕಿವಿ ಇಂಪಾಗೋ ಹಾಗೆ ಒಂದು ಪೊಯಂ. ಜೈ ಜಗದೀಶ್ ಹರೇ ಸ್ವಾಮಿ, ಜೈ ಜಗದೀಶ್ ಹರೇ ತೇಜನೋಂಕಾ. ಸಂಸ್ಕೃತಿ ಬದಲಾದ್ರೂ ಕನ್ನಡದಲ್ಲಿ ಹಾಡಕ್ ಬರಲ್ಲ ಅಲ್ಲ? ಸರ್, ಬರ್ತೀನಿ. ಮಂಗಳಾರತಿ ತಗೊಳ್ಳಿ. ಅರೆ ಇರ್ರಿ, ಗುಂಡಿನೇ ಹೊರಟೋಯ್ತೀನಿ. ಮಂಗಳಾರತಿ ಯಾರಿಗೆ ಬೇಕು? ಡ್ಯಾಡಿ, ಬೇಜಾರು ಮಾಡ್ಕೋಬೇಡಮ್ಮ. ದೊಡ್ಡವ್ರು ಹೇಳಿಲ್ವಾ, ಟ್ರೈ ಅಂಡ್ ಟ್ರೈ ಅಗೇನ್ ಯು ವಿಲ್ ಸಕ್ಸೀಡ್ ಅಟ್ ಲಾಸ್ಟ್ ಅಂತ. ಈಗ ಹೋದ್ರೆ ಏನಾಯ್ತು, ಡೈರೆಕ್ಟ್ ಆಗಿ ಮನೆಗೆ ನುಗ್ಗು. ಯಾರಮ್ಮ ನೀವು? ನಾನ್ ಯಾರಾದ್ರೆ ನಿನಗೇನೆ? ಆಫ್ಟರ್ ಆಲ್ ಮೇಡ್ ಸರ್ವೆಂಟ್. ರಾಜ ಇದ್ದಾರಾ? ಏನು ನನ್ನನ್ನೇ ಏನೇ ಅಂತಿದ್ಯಾ? ಇನ್ನೇನು ಮನೆ ಜವಾನಿನ ಏನ್ರಿ ಬನ್ರಿ ಅಂತ ಕರಿಬೇಕಾ? ಎಳೆ ಮೇಲೆ. ಏಯ್, ಎಳೆ ಮೇಲೆ ಅಂದ್ರೆ ಹೇಳ್ತೀಯೋ ಇಲ್ವೋ? ನನಗ್ ಸಂಬಳ ಕೊಡೋ ಈ ಮನೆ ಯಜಮಾನ್ರೆ ನನ್ನನ್ನ ಏನೇ ಅಂತ ಕರೆಯಲ್ಲ. ಅಂಥದ್ರಲ್ಲಿ ನೀನೇ ಅವಳೆ ನನ್ನನ್ನ ಏನೇ ಅಂತ ಕರೆಯೋಕೆ? ಆಫ್ಟರ್ ಆಲ್ ಮೇಡ್ ಸರ್ವೆಂಟ್ ಅಂತಿದ್ಯಾ?
ನನಗೇನು ಇಂಗ್ಲಿಷ್ ಬರಲ್ಲ ಅನ್ಕೊಂಡಿದ್ಯೇನೆ? ಮನೆಗ್ ಬಂದ ಅತಿಥಿಗಳನ್ನ ಹೀಗೇನ ರಿಸೀವ್ ಮಾಡೋದು? ಇದೇನಾ ಈ ಮನೆ ಯಜಮಾನ ಹೇಳ್ಕೊಟ್ಟಿರೋದು? ನೋಡು, ನನ್ನಂದಿದಕ್ಕೆ ಬರೀ ಹೋಗು ಅಂದೆ. ಈ ಮನೆ ಯಜಮಾನ್ರ ಮೇಲೆ ಇನ್ನೊಂದು ಸಲ ಏನಾದ್ರೂ ಮಾತಾಡಿದ್ರೆ ನಿನ್ ನಾಲ್ಗೆ ಸೀಳ್ಬಿಟ್ಟು ಸೀರೆ ಬಿಚ್ಚಿ ಊರೊಳಗೊಳಿಸ್ಬಿಡ್ತೀನಿ. ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ಯೆ? ಹೇಯ್, ನೀನ್ ಯಾವ ಊರ್ ಮಹಾರಾಣಿ ಅದ್ರೆ ನನ್ಗೇನೆ? ಮನೆ ಒಳಗಡೆ ಬರ್ತಿದ್ದ ಹಾಗೆ ಬಿರುಗಾಳಿ ಬೀಸ್ಕೊಂಡ್ ಬರ್ತಾ ಇದೆಯಲ್ಲ, ಒಂದ್ ವೇಳೆ ಈ ಮನೆಗೆ ನೀನೇನಾದ್ರು ಸೊಸೆಯಾಗಿ ಬಂದ್ಬಿಟ್ರೆ ಸುಂಟ್ರಗಾಳಿ ಹಾಗೆ ಈ ಮನೆ ಯಜಮಾನನ್ನೇ ಹಾರಿಸ್ಕೊಂಡು ಹೋಗ್ತಿದ್ಯೋ ಏನೋ. ನಿನ್ನೊಂದ್ ತೋಳು ಇನ್ನೊಂದ್ ಸೆಕೆಂಡ್ ಈ ಮನೇಲಿ ಇದ್ರೆ ದರಿದ್ರ ಆವರ್ಸ್ಕೊಂಡ್ಬಿಡುತ್ತೆ. ಹೋಗಿ ಆಚೆ. ಹೋಗಲ್ಲ ಅಂದ್ರೆ ನಾನು ನೋಡಕ್ಕಿಂತ ಇವತ್ತು ನನ್ನ ಮನಸ್ಸು ಸರಿ ಇಲ್ವೇ? ಇನ್ನೊಂದಿನ ಬಂದು ನಿನ್ನ ನೋಡ್ಕೋತೀನಿ. ಹಾಗೆಲ್ಲೇ ನಾನು ನೋಡ್ಕೋತೀನಿ. ನೀವಾ ನಾನ್ ನೋಡ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಸದ್ಯ ನನ್ನ ಹಲ್ಲು ಮುರಿಲಿಲ್ವಲ್ಲ, ಬಚಾವಾದೆ. ಪರವಾಗಿಲ್ಲ ರಾಧಾ, ನಿನ್ ಕೈಯಲ್ಲಿ ಸೋಟ್ ಹಿಡ್ಕೋತೆ ಅಂತ ತಿಳ್ಕೊಂಡಿದ್ದೆ. ಸೊಂಟಾನು ಮುರಿತೆ ಅಂತ ಇವತ್ತೇ ಗೊತ್ತಾಗಿದ್ದು. ನಮ್ ಕೃಷ್ಣನ್ಗೆ ಹೇಳ್ ಮಾಡ್ಸಂತ ಜೋಡಿ. ಯಾಕೆ ಸೊಂಟ ಮುರಿಸ್ಕೊಳಕ? ಅಲ್ವೋ, ತಾಳಿ ಕಟ್ಸ್ಕೊಳ್ಳೋದಕ್ಕೆ. ಅಯ್ಯೋ, ಇವಳಿಗ ನಾನ್ ತಾಳಿ ಕಟ್ತಿದ್ದಾಗ ಕೈ ಕಾಲು ಮುರ್ಕೊಂಡು ನಾನು ಆಸ್ಪತ್ರೆಯಲ್ಲಿ ಜೀವನ ಕಳಬೇಕಾಗತ್ತೆ. ಅಯ್ಯೋ, ಬೇಡ. ಛೇ 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 ಛೇ, ಶುದ್ಧ ಅವಮಾನ. ಅಲ್ಲಮ್ಮ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಿನಗೆ ಕರಾಟೆ ಕಲ್ಸಿದ್ದು ನೀನು ಸೋತ್ ಬರೋದಕ್ಕ ಕುಂಫು ಸ್ಟೈಲ್ ನಲ್ಲಿ ಒಂದ್ ಬಿಡ್ಬೇಕಾಗಿತ್ತು. ನಾನೇನು ಕರಾಟೆ ನಿಯಮದ ಪ್ರಕಾರನೇ ಫೈಟ್ ಮಾಡ್ದೆ, ಆದ್ರೆ ಅವಳು ಅಡ್ಡ ದಿಡ್ಡಿಯಾಗಿ ಹೇಗೆಗೋ ಫೈಟ್ ಮಾಡಿದ್ಲು. ಒಂದ್ ಸಿಸ್ಟಮೇ ಇಲ್ಲ ಡ್ಯಾಡಿ ಅವಳಿಗೆ. ಇನ್ ಮುಂದೆ ಆ ಮನೇಲಿ ರಾಜನ್ ನೋಡಕ್ ಆಗಲ್ಲ ಡ್ಯಾಡಿ. ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ನಾವಿಬ್ರು ಫೈಟ್ ಮಾಡ್ತಿದ್ದೆನ ರಾಜ ನೋಡಿ ಎಂಜಾಯ್ ಮಾಡ್ತಾ ಇದ್ರು. ಆ ಮನೆನ ಅವಳು ಹದ್ದಕ್ಕಾದ ಹಾಗೆ ಕಾಯ್ತಿರ್ತಾಳೆ. ರಾಜನ್ ಮೀಟ್ ಮಾಡೋಕೆ ಬಿಡೋದಿಲ್ಲ. ಏನ್ ಡ್ಯಾಡಿ ಮಾಡೋದು? ಏನ್ ಮಾಡೋದು? ಏನು ಹೊಳಿತಾ ಇಲ್ವಲ್ಲ? ರಾಜನ್ ಬಲೆಗೆ ಹಾಕೊಳ್ಳೋದಿಕ್ಕೆ ಈ ತರ ಡಲ್ ಐಡಿಯಾ ಆಗಲ್ಲ. ಯಾವ್ದಾದ್ರು ಸ್ಟ್ರಾಂಗ್ ಐಡಿಯಾ ಹಾಕ್ಬೇಕು. ಅದೇ ಕರೆಕ್ಟ್ ಪ್ಲಾನ್. ಇವತ್ ರಾತ್ರಿ ಆ ರಾಜನ್ನ ಕಿಡ್ನಾಪ್ ಮಾಡ್ಬೇಕು. ಕಿಡ್ನಾಪ? ಅದಕ್ಕೆ ನೀನ್ ಸಹಾಯ ಮಾಡ್ಬೇಕು. ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ. ನೀನೇನು ಹೆದರ್ಕೋಬೇಡ ಲತಾ, ನಾನ್ ನಿನಗೆ ಮತ್ ಬರೋ ಔಷಧಿ ಕೊಡ್ತೀನಿ. ಅದನ್ನ ಆ ರಾಜನ್ಗೆ ಹಾಲಲ್ಲಿ ಬೆರೆಸಿ ಕೊಡಿಸ್ಬಿಡು. ಅವರು ಮತ್ ಬಂದ್ ಬಿದ್ದೋಗ್ತಾನೆ. ಹಾಗಾದ್ರೂ ಮಾಡಿ ಅವನ ಹೊರಗಡೆ ಕರ್ಕೊಂಡ್ ಬಂದ್ಬಿಡು. ಅಷ್ಟರಲ್ಲಿ ನಮ್ಮವ್ರು ಅಲ್ಲಿಗೆ ಬರ್ತಾರೆ. ಯಜಮಾನ್ರೆ, ಹಾಲ್ ತಗೊಳ್ಳಿ. ರಾಧಾ, ಕೃಷ್ಣನ ಬಾಗ್ಲಾಕೊಳಕ್ ಹೇಳಿ ನೀವು ಹೋಗಿ ಮಲ್ಕೋ. ಸರಿ ಬುದ್ಧಿ. ಬನ್ನಿ ಬೇಗ. ಬೇಗ ಎತ್ಕೊಳ್ಳಿ. ಮತ್ತ್ಯಾಕ್ ಬಂದ್ರಿ? ನಾವ್ ಈಗ ತಾನೇ ಬರ್ತಾ ಇದ್ದೀವಿ. ರಾಜ ಇಲ್ಲಿ. ಈಗ ತಾನೇ ನಿಮ್ ಕಾರ್ನೆಲ್ಲ ಕೂರ್ಸ್ ಕಳ್ಸಿದ್ನಲ್ಲ. ವೆರಿ ಗುಡ್ ವೆರಿ ಗುಡ್. ಇಷ್ಟು ದಿವಸ ನಿಮ್ಗೆ ಅನ್ನ ಹಾಕಿದ್ದಕ್ಕೆ ಸಾರ್ಥಕವಾಯ್ತು. ಮತ್ ಬರೋ ಔಷಧಿ ಕೊಟ್ಟಿದ್ದೀರಾ? ಮುಂಚೆನೆ ಯಾರೋ ಕೊಟ್ಬಿಟ್ಟಿದ್ದಾರೆ ಸರ್, ಜ್ಞಾನನೇ ಇಲ್ಲ. ಯಾರು ಕೊಟ್ಟಿರ್ಬೋದು? ಯಾರು ಕೊಟ್ರು ನಮಗೇನು, ನಮ್ ಕೆಲಸ ಸುಲಭ ಆದ್ರಾಯ್ತು. ಕರ್ಕೊಂಬನ್ನಿ. ಕಾರಲ್ಲಿ ಬಂದವರು ನಮ್ಮವರ ಬೇರೆಯವರ ಅಂತ ಅಷ್ಟು ಗೊತ್ತಲ್ಲ ನಿಂಗೆ?
ಮೊದಲೇ ಕತ್ಲೆ, ಜೊತೆಗೆ ಗಾಬರಿ ಬೇರೆ ಇದ್ದದ್ರಿಂದ ನಾನ್ ಸರಿಯಾಗಿ ಗಮನಿಸ್ಲಿಲ್ಲ. ಅವ್ರು ಇಳಿದು ರಾಜನ್ ಎತ್ಕೊಂಡು ಹೋದ್ರು. ಅವ್ರು ಹೋದ್ಮೇಲೆ ಇವ್ರು ಬಂದಿದ್ದು. ನಿನ್ ಮಾತ್ ನಿಜಾನಾ? ನನ್ನ ನಾಳೆಗೂ ನಿಜ, ನನ್ನ ಮಾತ್ ನಂಬಿ. ಹಾಗಾದ್ರೆ ಆ ರಾಜನ್ ಕಿಡ್ನಾಪ್ ಮಾಡಿದವ್ರು ಯಾರು? ವೆರಿ ಗುಡ್. ಕೃಷ್ಣ 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 ಅಲ್ಲ, ಹಂಸವೇಣಿ. ಬೆಳಗ್ಗೆನೆ ಬಂದೆ ತಲೆ ತಿನ್ನಕ್ಕೆ. ನಾನ್ ಬರ್ಲಿಲ್ಲ ಡಾರ್ಲಿಂಗ್, ನೀವಾಗ ನೀವೇ ನಮ್ಮನೆಗ್ ಬಂದಿದ್ದೀರಾ. ಇದು ನಿಮ್ಮನೆನಾ? ನಾನು ನಮ್ಮನೆ ತಾನೇ ಮಲಗಿದ್ದೆ, ಇಲ್ಲಿಗೆ ಯಾಕೆ ಬಂದೆ? ನಮ್ಮನೆ ಏನು ನಿಮ್ಮನೆ ಏನು ಎರಡು ಮನೇನು ಒಂದೇ ಅಲ್ವೇ ಅಳಿ ಅಂದ್ರೆ? ಅಳಿಯನ ಏನ್ ಹೇಳ್ತಾ ಇದ್ರ? ನಾನ್ ನಿಮ್ ಹೆಂಡತಿ ಆದ್ಮೇಲೆ ನಮ್ ತಂದೆಗ್ ನೀವು ಅಳಿಯ ತಾನೆ? ರಾಬಿಟ್, ಈ ಮನೆಗೆ ನಾನು ಹೇಗೆ ಬಂದೆ ಅಂತ ತಲೆ ಕೆಡಿಸ್ಕೊಂತಾ ಇದ್ರೆ ನೀವು ಅಳಿಯ ಅಂತ ನನ್ನ ಕನ್ಫರ್ಮ್ ಮಾಡ್ಕೊಂತಾ ಇದ್ರಾ? ಕೋಪ ಮಾಡ್ಕೋಬೇಡಿ ಅಳಿ ಅಂದ್ರೆ, ನಿನ್ನೆ ರಾತ್ರಿ ನೀವು ಓವರ್ ಆಗಿ ಡ್ರಿಂಕ್ಸ್ ಮಾಡಿ ಕ್ಲಬ್ ಮುಂದೆ ಫುಟ್ಪಾತ್ ಮೇಲೆ ಫ್ಲಾಟ್ ಮಲಗಿದ್ರಿ. ನಾನೇ ನೋಡಿ ನಿಮ್ಮನ್ನ ಕರ್ಕೊಂಡ್ ಬಂದೆ. ಏನು? ನಾನು ಕುಡ್ದಿದ್ನ? ಸುಳ್ಳು, ಮೋಸ, ಇದರಲ್ಲಿ ಏನೋ ಕುತಂತ್ರ ನಡೆದಿದೆ. ನನಗೆ ಕುಡಿಯೋ ಅಭ್ಯಾಸನೇ ಇಲ್ಲ. ಮೊದಲು ಕೃಷ್ಣನ ವಿಚಾರಿಸ್ಕೊಂಡು ಆಮೇಲೆ ನಿಮ್ಮನ್ನು ವಿಚಾರಿಸ್ಕೊಂತೀನಿ. ಡ್ಯಾಡಿ, ಡೋಂಟ್ ವರಿ, ಡೋಂಟ್ ವರಿ. ಕೃಷ್ಣ, 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 ಫಸ್ಟ್ ಕ್ಲಾಸ್ ಕನಸು ಕಾಣ್ತಿದ್ದೆ, ಡಿಸ್ಟರ್ಬ್ ಮಾಡ್ಬಿಟ್ಟಿಲ್ಲ. ಏಯ್, ನೀನ್ ಇಲ್ಲಿ ಹಂದಿ ತರ ಮನ್ಕೊಂಡು ಕನಸು ಕಾಣ್ತಿರು. ಅಲ್ಲಿ ಮನೇನ ಹತ್ಕೊಂಡು ಉರಿತಿದೆ. ಫೈರ್ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ತಲೆ ಎಲ್ಲ ಮಾತಾಬೇಡ, ನಾನು ಹೇಳಿದಷ್ಟು ಕೇಳು. ನಿನ್ನೆ ರಾತ್ರಿ ನಾನು ನನ್ನ ರೂಮಲ್ಲಿ ತಾನೇ ಮಲಗಿದ್ದೆ. ಹೌದು, ಯಾರಲ್ಲ ಅಂತ ಹೇಳಿದ್ದು? ಮತ್ತೆ ನಾನು ಹೇಗೆ ಹಂಸಳ ಮನೆ ಬೆಡ್ರೂಮ್ ಅಲ್ಲಿ ಮಲಗಿದ್ದೆ? ಹಂಸಳ ಮನೆ ಬೆಡ್ರೂಮ್ನಲ್ಲ? ಹೌದು. ಇನ್ನೇ ರಾಧಾ ಹತ್ರ ಜಗಳ ಮಾಡಿ ಸೊಂಟ ಮುರ್ಸ್ಕೊಂಡ್ಲಲ್ಲ, ಅವಳ ಮನೆನಾ? ಹೌದು. ಉಗ್ತಾ ಇರೋ ನಿಮ್ ಪ್ರಾಯ, ತತ್ತರಿಸ್ತಾ ಇರೋ ಅವಳ ಮನಸ್ಸು ಒಂದಕ್ಕೊಂದು ಕನೆಕ್ಷನ್ ಆಗಿ ಯಾಕಿದ್ರೆ ಫಸ್ಟ್ ಏಡ್ ಆಗೋಗಿರುತ್ತೆ. ಬೇಗ ವಾಲ್ಗ ಉತ್ಸಿ ತಾಳಿ ಕಟ್ಬಿಡೋಣ. ಮುಚ್ಚೋ ಬಾಯ್ ರಾಸ್ಕಲ್. ನನಗೆ ಬರೋ ಕೋಪಕ್ಕೆ ನಿನ್ನ ಕತ್ತರಿಸ್ ತುಂಟು ಮಾಡ್ಬೇಕು ಅನ್ಸುತ್ತೆ. ಅವಳ ಆಟ ನೋಡಿದ್ರೆ ಹೇಟ್ ಮಾಡೋ ನಾನು ಅವಳ ಬೆಡ್ರೂಮ್ ವರ್ಗ ಹೋಗಿ ಮಲಗಿರ್ತೀನಿ ಹೇಗೋ ಮಾಡಿದೆ. ದಯವಿಟ್ಟು ಬೇಜಾರ ಮಾಡ್ಕೋಬೇಡ. ನನಗೆ ಗೊತ್ತಿರೋ ಹಾಗೆ ರಾತ್ರಿ ಸಂಚಾರ ಮಾಡೋ ಕಾಯಿಲೆ ಒಬ್ಬೊಬ್ರು ಇರುತ್ತಂತೆ. ಹೊರಗಡೆ ಏನೇ ವಿರೋಧ ಇದ್ರು ಮನಸ್ಸಿನಲ್ಲಿ ಆಸೆ ಅನ್ನೋದಿದ್ರೆ ಅದಕ್ಕೆ ಎಚ್ಚರ ಆಗಿ ಅದು ತಾನಾಗೆ ಹೊರಗಡೆ ಕರ್ಕೊಂಡು ಹೋಗುತ್ತಂತೆ. ಯಾವ್ದಕ್ಕೂ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸೋದು ಒಳ್ಳೇದು. ಸರ್ ಸರ್ ಸರ್, ಏನಮ್ಮ, ಆಪರೇಷನ್ ಬಂದಿರೋ ಬೆಡ್ ನಂಬರ್ 2 ಪೇಷಂಟ್ ನ ಚೆಕ್ ಮಾಡ್ಬೇಕಾ? ಹೌದು ಸರ್. ಒಂದ್ ನಿಮಿಷ. ಓಕೆ ಡಾಕ್ಟರ್. ರಾಜಾ, ನೀನು ಮನೆಗೆ ಹೋಗ್ಲಿಲ್ವೇನೋ? ಇಲ್ಲ ಕಣೆ, ಇವತ್ತು ಯಾಕೋ ಇನ್ನು ನಮ್ ಕಾರ್ಯ ಬಂದಿಲ್ಲ. ಸರಿ, ನಾನು ಬರ್ತೀನಿ. ಅವನೇ ರಾವ್ ಬಹದ್ದೂರ್ ರಾಜಶೇಖರ ರಾಯರ್ ಮಗ ರಾಜ. ಅವನ ಅಪಹರಿಸ್ಕೊಂಡು ಹೋದ್ರೆ ಅರಪ್ಪನ ಹತ್ರ ಲಕ್ಷಾಂತರ ರೂಪಾಯಿ ಸುಲಿಬಹುದು. ಅವ್ರು ಕೊಡ್ತಾರ ಗುರು? ಹೊಟ್ಟೆ ಕೊಡ್ತಾನೆ. ಅವನಿಗಿರೋದು ಒಬ್ಬನೇ ಒಬ್ಬ ಮಗ. ನಿಮಗೆ ನಿಮ್ಮ ಮಗ ಜೀವ ಸಹಿತ ಬೇಕಾಗಿದ್ರೆ ನಾವು ಹೇಳಿದ ಜಾಕೆ 10 ಲಕ್ಷ ರೂಪಾಯಿ ತಂದ್ಕೊಡಿ ಅಂತ ಹೆದರ್ಸಿದ್ರೆ ಹತ್ತೇನು 15 ಲಕ್ಷ ರೂಪಾಯಿ ಕೊಡ್ತಾರೆ. ಬನ್ರ. ಹಾಯ್. ಯಾರ ನೀವು? ಮಗನ್ ಕತ್ಕೊಂಡು ಹೋಗ್ತಾ ಇದ್ದೀರಾ? ನಿಮಗೆ ಮಾಡ್ತೀನಿ. ಪೊಲೀಸ್, ಪೊಲೀಸ್, ಪೊಲೀಸ್. ಹೇಳಪ್ಪ. ನಿನ್ನ ಸೋಮಾರಿತನದಿಂದ ಈ ರಾವ್ ಬಹದ್ದೂರ್ ರಾಜಶೇಖರ ರಾಯರ್ ಒಬ್ಬನೇ ಒಬ್ಬ ಮಗನ್ನ ನನ್ನಿಂದ ದೂರ ಮಾಡ್ಬಿಡ್ತಿದ್ದಲ್ಲೋ. ಇನ್ನೊಂದು ಸೆಕೆಂಡ್ ನನ್ನ ಮುಂದೆ ನಿಂತಿದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಹೊಟ್ಟೋಗು. ನಿನ್ನಿಂದ ತುಂಬಾ ಉಪಕಾರ ಆಯ್ತು ತಾಯಿ. ನನ್ನ ಕರಳಿನ ಕುಡಿನ ಪ್ರಾಣಾಪಾಯದಿಂದ ಪಾರು ಮಾಡಿಬಿಟ್ಟೆ. ನಿನಗೆ ಎಷ್ಟು ದುಡ್ಡು ಬೇಕು ಕೇಳು, ಕೊಡ್ತೀನಿ. ಬೇಡಿ ಬುದ್ಧಿ, ದುಡ್ಡು ಸಿಗುತ್ತೆ ಅಂತ ನಾನು ಈ ಕೆಲಸ ಮಾಡ್ಲಿಲ್ಲ. ಇವತ್ತೇನೋ ನಾನು ಅಲ್ಲಿ ಹೋಗ್ತಿದ್ದೆ. ದೇವ್ರ ದಯದಿಂದ ನಿಮ್ ಮಗ ನಿಮಗ್ ಸಿಕ್ದ. ನಾಳೆನೂ ಹೀಗೆ ಇರುತ್ತೆ ಅಂತ ತಿಳ್ಕೊಬೇಡಿ. ದುಡ್ಡಿನಾಸೆಗಿ ಚಂಡಾಳ್ರು ಏನ್ ಕೆಲಸ ಮಾಡೋಕ್ಕೂ ಹೇಸೋಲ್ಲ. ಇನ್ಮೇಲಾದ್ರೂ ನಿಮ್ ವಂಶದ ಕುಡಿನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ತಾಯಿ,
ನಿನ್ನ ಉಪಕಾರನ ನಾನು ನನ್ನ ಮಗ ಸಾಯೋವರೆಗೂ ಮರೆಯಲ್ಲ. ಆದಷ್ಟು ಬೇಗ ನನ್ನ ಮಗನ ಅಮೆರಿಕ ಕಳಿಸಿ ಅಲ್ಲೇ ಓದಿಸ್ತೀನಿ. ಆಯ್ತು ಬುದ್ಧಿ, ಬರ್ತೀನಿ. ಆ. ಅಮ್ಮ, ನನ್ ಪ್ರಾಣ ಉಳಿಸಿದ್ದಕ್ಕೆ ಈ 10 ರೂಪಾಯಿನಾದ್ರೂ ತಗೊಮ್ಮ. ಬೇಡಿ ಚಿಕ್ಕ ಯಜಮಾನ್ರೆ, ನಾನು ಉಪಕಾರ ಮಾಡಿದೀನಿ ಅಂತ ನೀವ್ ಅಂದ್ಕೊಂಡ್ರೆ ಅದಕ್ ಪ್ರತ್ಯುಪಕಾರವಾಗಿ ಪ್ರೀತಿಯಿಂದ ಒಂದೇ ಒಂದ್ ಮುತ್ತು ಕೊಡಿ ಸಾಕು. ನೋಡ್ತಾಯಿ, ನಿನಗೆ ಯಾವತ್ತಾದ್ರೂ ಎಂಥ ಸಹಾಯ ಬೇಕಾದ್ರೂ ನಿಸ್ಸಂಕೋಚವಾಗಿ ಒಂದ್ ಕೇಳಮ್ಮ. ನಾನು ನನ್ನ ಮಗ ನಿಸ್ಸಂದೇಹವಾಗಿ ಸಹಾಯ ಮಾಡ್ತೀನಿ. ಬರ್ತೀನಿ ಬುದ್ಧಿ. ನಮಸ್ಕಾರ ರಾಜಾ. ಅಮ್ಮ, ಏನಮ್ಮ ನಿಮಗೆ ನನ್ನ ಜ್ಞಾಪಕ ಇದೆಯಾ? ನೀನು ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ರೌಡಿಗಳು ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಮಯ ಸರಿಯಾಗಿ ನೀವು ಬಂದು ನನ್ನ ಪ್ರಾಣ ಕಾಪಾಡಿ ನಮ್ಮ ತಂದೆಗೆ ಒಪ್ಸಿದ್ರಿ. ನಾನಾಗ ಪ್ರೀತಿಯಿಂದ ನಿಮಗೆ ಒಂದು ಮುತ್ತು ಕೊಟ್ಟೆ, ಜ್ಞಾಪಕ ಇದೆಯಾ? ಅಂದ್ರೆ ರಾವ್ ಬಹದ್ದೂರ್ ರಾಜಶೇಖರ ಮಗ ರಾಜು. ಹೌದು, ಅದೇ ರಾಜ ನಾನು. ಅವತ್ತು ನೀವು ನನ್ನ ಪ್ರಾಣ ಕಾಪಾಡಿದ್ರಿ. ಇವತ್ತು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ನಿಮ್ ಪ್ರಾಣ ಕಾಪಾಡ್ತೀನಿ. ಡಾಕ್ಟರ್, ನಾನು ಆಸ್ಪತ್ರೆ ಕಟ್ಟಿ ಇಷ್ಟು ದಿನ ಮಾಡಿರೋ ಸೇವೆಗಿಂತ ಇದು ಅತಿ ಮುಖ್ಯವಾದ್ದು. ಇದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಗಳನ್ನ ಬೇಕಾದ್ರೆ ಫಾರಿನಿಂದ ಕರೆಸಿ, ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಈ ತಾಯಿ ಪ್ರಾಣನ ಉಳಿಸ್ಕೊಡಿ ಡಾಕ್ಟರ್. ಮಿಸ್ಟರ್ ಜನಾರ್ದನ್ ರಾವ್, ಏನ್ರಿ ಇದೆಲ್ಲ? ಯಾರು ಇವರೆಲ್ಲ? ಇವರು ಈ ಏರಿಯಾ ಇನ್ಸ್ಪೆಕ್ಟರ್ ಅಶೋಕ್, ಇವರು ಕ್ರಿಮಿನಲ್ ಲಾಯರ್ ಶ್ರೀಕಂಠು, ಇವರೆಲ್ಲ ನನ್ನ ರಿಲೇಷನ್ಸ್. ಇವರು ಪುರೋಹಿತರು. ಇವ್ರನ್ನೆಲ್ಲ ಯಾಕ್ರಿ ಇಲ್ಲಿ ಕರ್ಕೊಂಡ್ ಬಂದಿದ್ರಾ? ನಿಶ್ಚಿತಾರ್ಥಕ್ಕೆ. ಯಾರ್ದು? ನಿಮಗೂ ನನ್ನ ಮಗಳು ಹಂಸಳಿಗೂ. ನೋಡಿ, ನಿಮ್ ಮಗಳು ನನಗೆ ಇಷ್ಟ ಇಲ್ಲ ಅಂತ ನಾನು ಅವತ್ತೇ ಹೇಳಿಲ್ಲ. ಮತ್ತೆ ಏನ್ರಿ ಹೊಸ ನಾಟಕ? ಪ್ಲೀಸ್ ಗೆಟ್ ಔಟ್. ಓ, ದುಡುಕ್ಬೇಡಿ ಅಳಿ ಅಂದ್ರೆ ದುಡುಕ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳೋದ? ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಶಟ್ ಯುವರ್ ಬಿಗ್ ಮೌತ್ ಅಂಡ್ ಗೆಟ್ ಔಟ್ ಐ ಸೇ. ನಾನು ಹೋಗೋದಾಗಿರ್ಲಿ, ವಿಷಯ ಪೂರಾ ತಿಳಿದ್ರೆ ನಿಮ್ಮ ನವದ್ವಾರಗಳು ನೀವೇ ಶಟಪ್ ಮಾಡ್ಕೋಬೇಕಾಗುತ್ತೆ. ಮನಸ್ತಾಪಕ್ಕೆ ಅವಕಾಶ ಕೊಡದೆ ನನ್ನ ಮಗಳ ಮದುವೆ ಮಾಡ್ಕೊಳಕ್ ಒಪ್ಪಿಗೆ ಕೊಟ್ಟು ಮುಹೂರ್ತದ ದಿನ ನಿಶ್ಚಯ ಮಾಡಿ. ಮಾಡದೇ ಇದ್ರೆ ಆಗೋ ಪರಿಣಾಮನೇ ಬೇರೆ. ಮಿಸ್ಟರ್ ಜನಾರ್ದನ್ ರಾವ್, ನೀವು ನಿಮ್ ಕಡೆಯವರು ಇಲ್ಲಿಂದ ಮರ್ಯಾದೆ ಹೋಗದೆ ಹೋದ್ರೆ ಇಲ್ಲಿ ನಡೆಯೋ ಪರಿಣಾಮನೇ ಬೇರೆ. ಪ್ಲೀಸ್ ಗೆಟ್ ಔಟ್. ಮಿಸ್ಟರ್ ರಾಜ್, ಗುಟ್ಟು ನಮ್ಮಲ್ಲೇ ಇರ್ಲಿ ಅಂತ ನಾನು ತಿಳ್ಕೊಂಡಿದ್ದೆ. ಅದನ್ನ ಬಹಿರಂಗ ಮಾಡಬೇಕು ಅಂತ ತಾವು ಆಸೆ ಪಟ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ನಮ್ಮನ್ನು ಹೊರಗೆ ತಳ್ಳೋಕ್ಕಿಂತ ಮುಂಚೆ ಇದನ್ನೊಂದ್ಸಾರಿ ನೋಡ್ತೀರಾ? ಕಮಾನ್, ಜಸ್ಟ್ ಎ ಮಿನಿಟ್. ಮಿಸ್ಟರ್ ರಾಜ್, ಒಂದು ಸಾರಿ ನನ್ನ ಮಗಳು ಶೀಲಾ ಹಾಳಾದ್ಮೇಲೆ ಬೇರೆ ಯಾರು ತಾನೇ ಮದುವೆ ಆಗ್ತಾರೆ? ಟೆಲ್ ಮೀ. ಇದರಲ್ಲಿ ಏನೋ ಮೋಸ ನಡೆದಿದೆ ಇನ್ಸ್ಪೆಕ್ಟರ್. ನನ್ ಮಾತು ನಂಬಿ. ನಮ್ಮನ್ನೇನ್ ಮುಟ್ಟಾಡ್ರು ಅಂತ ತಿಳ್ಕೊಂಡ್ಬಿಟ್ರ? ವಿಡಿಯೋ ಕ್ಯಾಸೆಟ್ ಕಣ್ಣಾರೆ ನೋಡಿದ ಮೇಲೂ ನಿಮ್ ಮಾತ್ ನಂಬೇಕಾ? ಮಿಸ್ಟರ್ ರಾಜ, ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಹೋದ್ರು ನಿನ್ ಕೇಸ್ ಗೆಲ್ಲಲ್ಲ. ಮಿಸ್ಟರ್ ಪುರೋಹಿತ್, ಒಂದು ಒಳ್ಳೆ ಮುಹೂರ್ತ ನೋಡಿ. ಪ್ಲೀಸ್ ನನ್ ಮಾತು ಕೇಳಿ. ನನಗೆ ಸೋಮ್ನೋಪಾಲಿಸಮ್ ಅಂದ್ರೆ ರಾತ್ರಿ ನಿದ್ರೆ ನಡೆಯೋ ಕಾಯಿಲೆ ಇದೆ ಅಂತ ಡಾಕ್ಟರ್ ನನಗೆ ಹೇಳಿದ್ದಾರೆ. ಇದರಿಂದ ಏನಾದ್ರೂ ಅಚಾತುರ್ಯ ನಡೆದಿರ್ಬೋದು. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ, ಆಮೇಲೆ ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ. ನೋಡಿ ಮಿಸ್ಟರ್, ಆಮೇಲೆ ಏನಾದ್ರೂ ನೀವು ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೋ ಅಟೆಂಪ್ಟ್ ಟು ರೇಪ್ ಕೇಸ್ ನಲ್ಲಿ ನಿಮ್ಮನ್ನ ಒಳಗಾಕ್ಬೇಕಾಗುತ್ತೆ. ಹುಷಾರ್. IPC 307 ಸೆಕ್ಷನ್ ಪ್ರಕಾರ ಮಾನಭಂಗಕ್ಕೆ ಕನಿಷ್ಠ ಅಂದ್ರೆ 7 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಹುಷಾರ್. ಓಕೆ ಓಕೆ, ನಿಧಾನವಾಗಿ ಯೋಚನೆ ಮಾಡಿ ತಿಳಿಸಿ ಹೇಳಿ ಅಂದ್ರೆ. ಬನ್ನಿ ಹೋಣ, ಬನ್ನಿ ಬನ್ನಿ. ರಾಜಣ್ಣ, ಅವತ್ ರಾತ್ರಿ ಹಂಸಲ ಮನೆಯಲ್ಲಿ ಮಲಗಿದ್ದ ಅಂದಾಗ್ಲೇ ನನಗೆ ಅನುಮಾನ ಆಯ್ತು. ಅಲ್ಲೇನ್ ನಡೀತು ಅಂತ ಈಗ ಖಾತ್ರಿ ಆಯ್ತು. ಸುಮ್ಮನೆ ಯಾಕೆ ಗಲಾಟೆ? ಅವಳನ್ನ ಮದುವೆ ಆಗ್ಬಿಡು. ಕೃಷ್ಣ, ನಿನ್ನ ಸ್ನೇಹಿತ ನೀನು. ಇಷ್ಟು ದಿನ ನನ್ನ ಜೊತೆ ಇದ್ದು ಇಟ್ಟು ನಾನು ಅರ್ಥ ಮಾಡ್ಕೊಂಡಿದ್ದು. ಅವರು ಈ ಹೂ ಹಣ್ಣು ಅರ್ಥ ಕುಮಾರ ತಗೊಂಬಂದಿದ್ದು ನಾನು ಅವಳ ಪಕ್ಕದಲ್ಲಿ ಮಲಗಿದ್ದೆ ಅಂತಲ್ಲ ಕಣೋ, ಅವಳ ಪಕ್ಕದಲ್ಲಿ ಮಲಗಿದ್ದೆ ಅಂತಲ್ಲ. ಈ ನನ್ನ ಆಸ್ತಿಗೋಸ್ಕರ ಐಶ್ವರ್ಯಕ್ಕೋಸ್ಕರ ರೆಡಿ. ಈ ಆಸ್ತಿ ಐಶ್ವರ್ಯ ನನ್ನ ನೆಮ್ಮದಿನ ಹಾಳು ಮಾಡುತ್ತೆ ಅಂದ್ರೆ ನನಗೆ ಯಾವುದೇ ಬೇಡ. ಐ ಹೇಟ್ ಇಟ್.
ಐ ಹೇಟ್ ಇಟ್. ಹೋಗೋದ್ರ ರಾಜಣ್ಣ, ಐ ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ನನಗೆ ಯಾವುದು ಬೇಡ, ಎಲ್ಲ ಮೋಸ. ಗಣೇಶಪ್ಪ, ಹುಟ್ಟದಾಗಿಂದ ಈ ಊರ್ನ ದಾಟದವನೇ ಅಲ್ಲ, ಅಂತದ್ರಲ್ಲಿ ಲಕ್ಷಾಂತರ ಜನ ಇರೋ ಪಟ್ಟಣಕ್ಕೆ ಹೋಯ್ತಾ ಇದೀನಿ. ನನ್ನ ಕಾಪಾಡೋ ಜವಾಬ್ದಾರಿ ನಿಂದೆ ಕಣಪ್ಪ. ಇಲ್ಲ, ನಾನಿಲ್ಲಿದ್ರೆ ಅವರು ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ದೇವ್ರೆ, ನಮ್ ರಾಮಣ್ಣನ್ಗೆ ಒಂದ್ ದೊಡ್ಡ ಕೆಲಸ ಸಿಗೋ ಹಾಗೆ ಮಾಡಿ, ಸೂಟು ಬೂಟು ಹಾಕೊಳ್ಳೋ ಒಳ್ಳೆ ಸರ್ದಾರನ್ ಹಾಗೆ ಮಾಡಪ್ಪ. ಅಷ್ಟೊಂದು ದೊಡ್ಡ ಕೆಲಸ ಬೇಡ ಕಣವ ನಿಮ್ಮ ಅಣ್ಣನಿಗೆ. ಯಾವ್ದಾದ್ರು ಆಫೀಸ್ನಲ್ಲಿ ಒಂದು ಸಣ್ಣ ಪ್ಯೂನ್ ಕೆಲಸ ಸಿಕ್ಕಿದ್ರೆ ಸಾಕು. ಎಷ್ಟೋ ಜನ ಹಳ್ಳಿ ಬಿಟ್ಟು ಪಟ್ಟಕ್ಕೆ ಹೋಗಿ ಈ ಕೆಲಸದಿಂದ ಸುಖವಾಗಿ ಸಂಸಾರ ಮಾಡ್ತಾ ಇಲ್ವಾ? ಆ ದೇವ್ರು ನನಗೆ ಅಷ್ಟು ಮಾಡ್ಬಿಟ್ರೆ ಸಾಕಣವ. ಗೌರಿ, ಅಣ್ಣ, ನಾನ್ ಬರ್ತೀನವಾ. ಬಸ್ ಸ್ಟ್ಯಾಂಡ್ ವರ್ಗೂ ನಾವು ಬರ್ತೀವಣ್ಣ. ಬಾ. ಮೈಸೂರಿಗೆ ಹೋಗುವ ಪ್ರಯಾಣಿಕರು ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿರುವ ಬಸ್ ನಂಬರ್ MYF 7498ರಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಬಸ್ ಹೊರಡಲಿದೆ. ಎಲ್ಲಿಗೆ ಸರ್ ನಿಮ್ದು? ಬಿಡಿದೆ ಕೊಡಿ ಸರ್. ಸರ್ ನಿಮ್ದು ಎಲ್ಲಿಗೆ ಟಿಕೆಟು? 2 ಬೈರಪಟ್ಟಣ. ತಗೊಳ್ಳಿ. ಎಲ್ಲಿಗೆ ಸರ್? ಈ ಬಸ್ಸು ಎಲ್ಲಿಗೋಗುತ್ತೆ? ಲಕ್ಷ್ಮೀಪುರಕ್ಕೆ. ಒಂದು ಟಿಕೆಟ್ ಕೊಡಿ. ಏನ್ ಸರ್ ಇದು? ದುಡ್ಡು. ಅದು ಗೊತ್ತು ಸರ್. ಲಕ್ಷ್ಮೀಪುರ ಟಿಕೆಟ್ಗೆ ಲಂಡನ್ಗೆ ಹೋಗೋಷ್ಟು ದುಡ್ಡು ಕೊಡ್ತಾ ಇದ್ದೀರಲ್ಲ, 25 ರೂಪಾಯಿ 60 ಪೈಸೆ ಕೊಡಿ. ರೈಟ್. ರಾಜಾ, ಹಲೋ, ಏನು ರಾಜಣ್ಣಗೆ ಆಕ್ಸಿಡೆಂಟ್ ಆಯ್ತಾ? ಅಯ್ಯ, ನಾನು ಎಲ್ಲಿದ್ದೀನಿ? ಆಸ್ಪತ್ರೆಯಲ್ಲಿ. ಆಸ್ಪತ್ರೆ ಅಲ್ಲ, ಯಾಕೆ? ನೀವು ಬರ್ತಾ ಇದ್ ಬಸ್ಸು ಆಕ್ಸಿಡೆಂಟ್ ಆಗೋಯ್ತು ಮಿಸ್ಟರ್ ರಾಜ. ರಾಜಾನ? ಹೌದು ಮಿಸ್ಟರ್ ರಾಜ. ರಾಜ? ಯಾವ ರಾಜ? ಕೊತ್ಮರಿ ಬೀಜ ರೇ, ನಿಮ್ ತಲೆಗಿಲೆ ಗಟ್ಟಿಲ್ಲ ತಾನೆ? ನಾನು ರಾಜ ಅಲ್ಲ, ರಾಮ. ರಾಮ? ಹ್ಞೂ ಸ್ವಾಮಿ, ರಾಮ. ನಾನು ಯಾವಾಗ ಕಳಿಸ್ತೀರಾ? ಆಸ್ ಅರ್ಲಿ ಆಸ್ ಪಾಸಿಬಲ್. ಅದನ್ನ ಅಚ್ಚ ಕನ್ನಡದಲ್ಲಿ ಹೇಳ್ತೀರಾ? ಆದಷ್ಟು ಬೇಗ ಅಂತ. ನೋಡಿ, ಈಗ ನೀವು ಹೆಚ್ಚು ಮಾತಾಡ್ಬೇಡಿ, ಮಲಕೊಂಡು ರೆಸ್ಟ್ ತಗೊಳ್ಳಿ. ಸಿಸ್ಟರ್, ಟೇಕ್ ಕೇರ್. ಅಕ್ಕ, ಅದೇನು ಕೆರ ಅಂದ್ರಲ್ಲ, ಯಾಕಕ್ಕ ನಗ್ತಾ ಇದ್ಯಾ? ನಕ್ರೆ ಹಳೆ ಪಿಕ್ಚರ್ ರಮಾದೇವಿ ಇದ್ದಂಗಳಲ್ಲ. ಏನಾಯ್ತು? ಕೈ ತಗಡತೆ ಸೆಟ್ ಮಾಡ್ತಾ ಇರೋ ಸೆಟ್ಕೊಂಡ್ಬಿಟ್ಲು. ಹೋಗಿಪ್ಪ, ನೀ ತುಂಬಾ ನಾಟಿ. ಓ ಕಣಕ, ನಾಟಿ ಕೋಳಿ ಹಿಡಿಯಕ್ ಹೋಗಿ ಈ ಗತಿ ಬಂದಿದ್ ನೋಡು. ಹೋಗಿ ಸರ್. ಹೇಗಿದ್ದಾರೆ ರಾಜಣ್ಣ? ಜೀವಕ್ಕೇನು ಅಪಾಯ ಇಲ್ಲ ಕೃಷ್ಣ, ಆದ್ರೆ ಆಕ್ಸಿಡೆಂಟ್ ನಲ್ಲಿ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಅವನ ಹಿಂದಿಂದೆಲ್ಲ ಮರೆತು ಹೋಗಿದ್ದಾನೆ. ಅದ್ ಸರಿ, ಯಾವಾಗ್ಲೂ ಸೂಟ್ ನಲ್ಲಿ ಇರ್ತಿದ್ ವ್ಯಕ್ತಿ ಆಕ್ಸಿಡೆಂಟ್ ಆಗುವಾಗ ಹಳ್ಳಿ ಡ್ರೆಸ್ ನಲ್ಲಿ ಹಾಕಿದ್ದ? ಆ ಜನಾರ್ದನ ಇರುವ ಮನೆಗೆ ಬಂದು ಗಬ್ಬೆಬ್ಸಿದ ವಿಚಾರ ಗೊತ್ತಿದೆಯಲ್ಲ ಡಾಕ್ಟ್ರೆ, ಅದಕ್ಕೆ ಸ್ವಲ್ಪ ದಿವಸ ಯಾವ್ದಾದ್ರು ಹಳ್ಳಿಲಿ ಇದು ಬರ್ತೀನಿ ಅಂತ ಹೇಳೋಗಿದ್ದ ರಾಜಣ್ಣ. ಊಟ ಹಾಕೊಂಡು ಹೋದ್ರೆ ಚೆನ್ನಾಗಿರೋಲ್ಲ ಅಂತ ಹಳ್ಳಿ ಡ್ರೆಸ್ ನಲ್ಲೇ ಹೋಗಿರ್ಬೇಕು. ಇರ್ಬಹುದು. ಕೃಷ್ಣ, ನೀವು ಅವನ್ನ ಸ್ವಲ್ಪ ದಿವಸ ರಾಮ ಅಂತಾನೆ ಕರೀರಿ. ಬೈ ಚಾನ್ಸ್ ಅಭ್ಯಾಸ ಬಲದಿಂದ ರಾಜ ಅಂತ ಕರೆದ್ರೆ ಓವರ್ ಎಮೋಷನ್ ನಿಂದ ಅವನ ಬ್ರೈನ್ಗೆ ಎಫೆಕ್ಟ್ ಆದ್ರೂ ಆಗಬಹುದು. ಸ್ವಲ್ಪ ದಿವಸ ಅಬ್ಸರ್ವ್ ಮಾಡಿದ ಮೇಲೆ ಅವನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಆಯ್ತು ಡಾಕ್ಟ್ರೆ. ಒಂದ್ ವೇಳೆ ರೀಇನ್ಕಾರ್ನೇಷನ್ ತರ ಆತನಿಗೆ ಪೂರ್ವ ಜನ್ಮ ನೆನಪು ಬಂದ್ರು ಬರ್ಬೋದಾ ಸರ್? ಡಾಕ್ಟರ್, ಈಗಲೇ ನಾವು ಯಾವ ತೀರ್ಮಾನಕ್ಕೂ ಬರೋಕ್ ಸಾಧ್ಯ ಇಲ್ಲ.
ಯಾವತ್ ಕರ್ಕೊಂಡು ಹೋಗ್ಲಿ ಡಾಕ್ಟ್ರೆ? ನಾಳೆನೆ ಕರ್ಕೊಂಡು ಹೋಗಿ. ಮೀನಾಕ್ಷಿ, ರಾಮ, ಮೀನಾಕ್ಷಿ, ನನಗೇನ್ ಕನ್ಸು ಬೀಳ್ತಾಯ್ತಾ? ಯಪ್ಪ ಯಪ್ಪ ಯಪ್ಪ, ಇದೇನ್ ಮನೇನಾ? ಅಲ್ಲ, ನಮ್ಮ ಡವ್ ಮೀನಾಕ್ಷಿ ಮನೇನೇ ಬಲ್ ಜೋರಾಗೈತೆ ಅನ್ಕೊಂಡ್ಬಿಟ್ಟಿದ್ದೆ. ಇದ್ರ ಮುಂದೆ ಅದು ಪುಟ್ಕೋಸಿ ಆಗೋಯ್ತಲ್ಲಯ್ಯ. ಇದು ನೀನ್ ಯಾವ ವೈನಾತಿ ಗೌಡ ಕಟ್ಟಿರ್ಬೇಕು. ಇನ್ಯಾರು ಇಲ್ಲಿ ಅವನಲ್ಲ, ಕೃಷ್ಣಣ್ಣ. ನಿನ್ ಮನೆ ಹಾಳಾಗುವಾಗ ಯಾರ್ಯಾರ ತಲೆ ಮೇಲೆ ಕೈ ಪುಟ್ ಕಟ್ಬಿಟ್ಟಯ್ಯ ಈ ಮನೇನಾ. ಅಯ್ಯೋ ಮನೇನಾ ಇದು. ಅಗೊಳಯ್ಯ ಕುರ್ಚಿ ನೋಡಯ್ಯ, ಒಳ್ಳೆ ಮೈಸೂರು ಮಹಾರಾಜರು ಸಿಂಹಾಸನ ಇದ್ದಂಗೈತೆ. ಇಲ್ಲಿ ನೋಡು, ನಮ್ಗೆ ಆಸ ಕೊದಿಯಕ್ಕೆ ಗತಿ ಇಲ್ಲ ಅಂತೀವಿ. ಇಲ್ಲಿ ನೋಡಿದ್ರೆ ಮನ್ ತುಂಬಾ ಹಾಸ್ಬಿಟ್ಟವ್ರೆ ಕಂಬ್ಳಿನ. ಓ ನೆಲ ನೋಡಯ್ಯ, ಒಳ್ಳೆ ತಣಿಗೆ ಇದ್ದಂಗೈತೆ. ಆನಂದ ಇಲ್ಲೇ ಇಟ್ಕೊಂಡು ಹೋದಲ್ಲಪ್ಪ. ಮನೆ ಒಳಗೆಲ್ಲ ತಂಗಿ ಸೊಸೆ ಹಾಕ್ಬಿಟ್ಟವ್ರೆ. ಓಹೋ, ಮೆಟ್ಲು ನೋಡಯ್ಯ, ಒಳ್ಳೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮೆಟ್ಲಿದ್ದಂಗೈತಲ್ಲ ಶಿವನೇ. ಹೆಚ್ಚು ಕಮ್ಮಿ 1 ಎಕರೆ ಇರ್ಬೋದು. ಅಣ್ಣ, ಇದು ನಮ್ಮೂರಲ್ಲಿ ಏನಾದ್ರು ಇದು ಬಿಟ್ಟಿದ್ರೆ ಆನಂದ 30 ಪಲ್ಲ ಭತ್ತ ಬೆಳೆದು ಬಿಡ್ತಿದ್ದೆ. ಈ ಮನೆ ಯಜಮಾನ ದೇವಲೋಕ ದೇವೇಂದ್ರನ್ ಫ್ರೆಂಡ್. ಏನ್ ಮನೆ ಕಟ್ಟವನಯ್ಯ. ಓಹೋ, ಮನೆ ಮೇಲೆ ನಾಟಕ ಟೇಜ್ ಹಾಕ್ಬಿಟ್ಟವನೇ. ಎಲ್ಲೆಲ್ಲವೋ ಕಿಟ್ಟ ಯಾವ ನಾಟಕ ಡೈಲಾಗ್ ಕಣಯ್ಯ. ಕೊಲ್ಲಲಿ ಪಾಂಡುಕುವಾರರಂ ಕೊಲ್ಲಿ, ಇಳ್ದೆ 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 ಇಳ್ದೆ. ಕೃಷ್ಣಣ್ಣ ಕೃಷ್ಣಣ್ಣ, ಇದು ನಿಜವಾಗ್ಲು ಮನೇನಾ? ಹೌದು ಮನೇನೆ. ವಾಗಯ್ಯ ನಿಮ್ಮ ಏನ್ ಇದು ಮನೇನಾ? ಅಲ್ಲ, ಅರಮನೆ. ಹೌದೌದು, ಅರಮನೆ. ನಾನು ಹಿಂಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಇದನ್ನ ಯಾವ ಹೊಲ್ಕ ನಮಗ ಕಟ್ಟಿದ್ದು? ನೀನೇ. ವಾಗಯ್ಯ ನಿಮ್ಮ ಏನ್ ತಗಡು. ಇದನ್ನ ನಮ್ಮನೆ ಅಂತ ನಾನೇನ ಅನ್ಬಿಟ್ರೆ ಇದ್ರ ಯಜಮಾನ ಬಂದು ಕಿತ್ತೋದ್ ಕೆರ ತಗೊಂಡು ಮಕ ಮುಟ್ಲಿ ಕಿತ್ತೋ ಗಂಟ ಹೊಡಬಿಟ್ಟಾನು. ನಾನಿರೋ ನಿನ್ಯಾರು ಹೊಡಿದಾರೆ ರಾಜಣ್ಣ? ರಾಜಣ್ಣ, ನೀನ್ ತಲೆಗಿಲೇನ ಕೆಟ್ಟೋಗ್ಬಿಟ್ಟ. ನೀನು ಸುರಚ್ಕೊಂಬಿಟ್ಟ. ನಾನ್ ರಾಜ ಅಲ್ಲ ಕಣಯ್ಯ, ರಾಮ. ದಶರಥನ ಮಗನ ಹೆಸರೇನು? ರಾಮ. ಸೀತವನ್ ಗಂಡನ ಹೆಸರು? ರಾಮ. ಲಕ್ಷ್ಮಣಪ್ಪನ ಅಣ್ಣನ ಹೆಸರು? ರಾಮ. ಅದೇ ರಾಮನ ಹೆಸರೇ ನನ್ನ ಹೆಸರು. ಜ್ಞಾಪಕ ಮಾಡಿಕೋ. ಆ ರಾಮ ಇದ್ದಿದ್ದಲ್ಲಿ ಕಾಡ್ನಲ್ಲಿ. ಅದಕ್ಕಿಂತ ಮುಂಚೆ ಅರಮನೆಯಲ್ಲಿ. ಅರಮನೆಯಲ್ಲಿ ಯಾರಿರ್ತಾರೆ? ರಾಜ ಇರ್ತಾನೆ. ಅದಕ್ಕೆ ನಿನ್ನ ರಾಜ ಅಂತ ಕರೆದಿದ್ದು. ತಾನೇ ಏನ್ ಕೊಂಕಣ ಸೋತ್ ಮೈಲಾರಕ್ಕೆ ಬಂದಾಗ ಮತ್ತೆ ರಾಜ ಅಂತ ಇದೆಯಲ್ಲ ಗಾಚಾರ. ಅರಮನೆಯಲ್ಲಿರೋ ರಾಮನ್ನ ರಾಜ ಅಂತ ಕರೆಯೋದಕ್ಕೆ ಇಷ್ಟ ಪಡ್ತೀನಿ ಹೊರತು ಕಾಡಿನಲ್ಲಿರೋ ರಾಮನ್ನ ರಾಜ ಅಂತ ಕರೆಯೋದಕ್ಕೆ ಇಷ್ಟ ಇಲ್ಲ. ನೀನ್ ಹೆಂಗ್ ಇಷ್ಟ ಬರ್ತದೋ ಹಂಗ್ ಕರ್ಕೋ. ನಮ್ಮಪ್ಪನ ಮನೆ ಗಂಟೆನೋ ಬೇಕು. ಬಂದೆ, ಕಾಫಿ ತಿಂಡಿ ತಂದ್ಬಿಡ್ತೀನಿ. ಬೇಗ ಬಾ. ಕೃಷ್ಣಣ್ಣ, ಗಾಬರ ಬೇಡಣ. ಈ ಪಟ್ಟಕ್ಕೆ ಬಂದಿದ್ ಉದ್ದೇಶನೇ ಬೇರೆ. ನಾನ್ ನಿನ್ಗೇನೋ ಕೇಳ್ತೀನಿ, ಮಾಡ್ಕೊಡ್ತೀಯಾ? ಧಾರಾಳವಾಗಿ. ಅದೇನ್ ಕೇಳೋಣ? ಅಣ್ಣ, ಯಾವ್ದಾದ್ರು ಪಿವನ್ ಕೆಲ್ಸ ಕೊಡ್ಸಿ ಪುಣ್ಯ ಕಟ್ಕೊಳ್ಳೋಣ ಅಣ್ಣ. ಅಯ್ಯೋ ದೇವ್ರೆ, 100 ಜನಕ್ಕೆ ಕೆಲಸ ಕೊಟ್ಟು ಅವ್ರ ಕುಟುಂಬಕ್ಕೆ ಆಶ್ರಯದಾತ ಆಗಿರೋ ನಿನಗೆ ನಾನು ಕೆಲಸ ಕೊಡಿಸ್ಬೇಕು. ಆಕ್ಸಿಡೆಂಟ್ ಆಗಿ ತಲೆಗೆ ಏಟು ಬಿದ್ದಿರೋದ್ರಿಂದ ಎಂತ ಅಪ್ಪಜಿತ್. ಯಾಕಣ್ಣ ಸುಮ್ನ ಆಗ್ಬಿಟ್ಟೆ? ಅಣ್ಣ, ಏನಣ್ಣ ಕಣ್ಣೀರು? ಪಟ್ಟಣದಲ್ಲಿ ಕೆಲಸ ಕೊಡ್ಸೋದು ಅಷ್ಟೊಂದು ಕಷ್ಟನಾ? ಚೇಚೆ, ಹಾಗೇನಿಲ್ಲ, ಖಂಡಿತ ಕೊಡಿಸ್ತೀನಿ. ಇಲ್ಲೇ ಕೂತಿರಣ್ಣ, ಬಂದ್ಬಿಡ್ತೀನಿ. ಏನಯ್ಯ ಇದು? ನನ್ನಂತ ಯಾಂಗಾಳಿ ಕೂಗ ಮನೆ ಒಳಗೆ ಸೇರಿಸ್ತಾರ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಮನೆಯೊಳಗೂ ಸೇರಿಸಿ ಉಣ್ಣಕ್ಕೂ ಇಕ್ಕಿ ಕೆಲ್ಸಾನು ಕೊಡಿಸ್ತೀನಿ ಅಂತಾರೆ. ಇಂಥವ್ರು ಇರೋದ್ರಿಂದಾನೇ ಏನು ಇನ್ನು ಮಳೆ ಬೆಳೆ ಚಂದಾಗ ಆಯ್ತಾ ಇರೋದು. ದೇವ್ರು ಇಂಥವ್ರ ಚಂದಾಗ ಮಡಗಿರ್ಬೇಕು. ರಾಜಣ್ಣ, ಅಯ್ಯೋ ಸಾರಿ. ರಾಮಣ್ಣ, ಬಂದೆ. ರಾಮಣ್ಣ, ತಿಂಡಿ ತಿನ್ನಕ್ ಬಾರಣ್ಣ. ಅಲ್ಲಿ ಕೂತ್ಕೋಬಾರ್ದು, ಕೆಳಗೆ ಕೂತ್ಕೊಂಡು ತಿನ್ಬೇಕು. ಬೇಡಣ್ಣ, ನಮ್ಗೆ ಹಿಂಗ್ ಕೂತೇ ಅಭ್ಯಾಸ. ಅಣ್ಣ, ನಿಮ್ ಮನೇಲಿ ಯಾರು ಕಾಯಿಲೆ ಮನ್ಸವ್ರ? ಇಲ್ಲ, ಯಾಕೆ? ಬ್ರೆಡ್, ಸೇಬು, ಬಾಳೆಹಣ್ಣೆಲ್ಲ ಮಡಗವ್ರಲ್ಲ, ಅದಕ್ಕೆ. ಅದು ಬೆಳಗಿನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಅಣ್ಣ, ನೀವು ಕಾಡು ಮನುಷ್ಯರ? ಯಾಕೆ? ಅಲ್ಲ, ಮಣ್ಣುಳ ಎರೆಹುಳ ಬೇಯಿಸ್ಕೊಂಡ್ ತಿಂತಿರಲ್ಲ, ಅದಕ್ಕೆ. ನಮ್ಗೆ ಇವೆಲ್ಲ ಸೆಟ್ ಆಗಾಕಿಲ್ಲ. ನಮ್ಗೆ ಏನಿದ್ರು ರಾಗಿ ಮುದ್ದೆ ಬೇಕು, ಸಿಗ್ತದ? ಇಲ್ಲಿ ರಾಗಿ ಮುದ್ದೆ ಮಾಡೋರು ಯಾರಿಲ್ಲಣ್ಣ. ಮಾಡಲ್ಲ ಅಂದ್ರೆ ನಾನು ಹೋಗಿ ಹುಡ್ಕೊಂಡು ತಿರ್ಗಾ ಬರ್ತೀನಿ. ಬರ್ಲಾ? ರಾಮಣ್ಣ, 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 ಬರ್ಬೇಡ, ಹಿಂದೆ ಹಿಂದೆ ಬರ್ಬೇಡ, ಕಚ್ಬಿಡ್ತೀನಿ. ರಾಮಣ್ಣ, ಓಡ್ಬೇಡ. ರಾಗಿ ಮುದ್ದೆ ಹೋಟ್ಲು ಅಗಳೋ ಇಲ್ಲೈತೆ ಬುದ್ಧಿ. 1 2 3 4 5 ಎಲ್ಲ ಇವನೇ ತಿಂತಾವನಲ್ಲ, ನಮಗೇನ ರೈತಾ? ಬಾಬಾ. ಅಣ್ಣ, ಏನ್ ಬೇಕು ಸರ್? 1 6 ಮುದ್ದೆ ಕೊಡೋಣ. 6 ಮುದ್ದೆನಾ? ಈಗ 6 ಕೊಡ್ರಿ. ನಮ್ಮವ್ವ ಮಾಡ್ದಂಗಿತ್ತು ಅಂದ್ರೆ ಇನ್ನ 6 ಹೇಳ್ತೀನಿ. ರಾಕ್ಷಸ. ಬೇಗ ಬಾ. 1 2 3 4 5 6 1
ಸಾಕ ಸಾಲಾಕಿ. ನೀವು ಭೂತೈನ ಉಂಬಿಸ್ತೋರ? ಯಾಕೆ? ಹಾಕಯ್ಯ. ಸಾಕು ಸಾಕು ಅವ್ರಿಗೆ ಹಾಕು. ಸಾಕು ಸಾಕು. ಆನಂದವಾಯ್ತು. ಇದು ಯಾಕೆ ಕೃಷ್ಣ ಹಿಂಗೆ ಕೂತಿದ್ಯಾ? ಉಣ್ಣು. ಹಂಗೆ ಉಣ್ಣೋದು ಈಟ್ನ. ನಮ್ಮವ್ವ ನೆನ್ಸ್ಕೊಂಡಿರ್ಬೇಕು. ಹೋಗಣ? ಸರಿ ಸರಿ ನಡಿ. ಏನೋ ಕೃಷ್ಣಣ್ಣ, ನಿನ್ನ ಆಶೀರ್ವಾದದಿಂದ ಹೊಟ್ಟೆ ತುಂಬಾ ಉಂಡ್ಬಿಟ್ಟೆ. ಹಂಗೆ ಕೆಲಸ ಮಾಡ್ಕೊಬಿಟ್ರೆ. ಯಾವ ಕೆಲಸ? ಪಿವನ್ ಕೆಲಸ. ಇವತ್ತೇ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಲಸ ಕೊಡಿಸ್ತೀನಿ. ಅಷ್ಟು ದೊಡ್ಡ ಕೆಲಸ ಬೇಡ ಕಣಣ್ಣ, ಒಂದ್ ಸಣ್ಣ ಪಿವನ್ ಕೆಲಸ ಕೊಡಿಸ್ಬಿಟ್ರೆ ನಮ್ ಹುಡುಗಿ ಮೀನಾಕ್ಷಿ ಹೇಳ್ದಂಗ ಆನಂದವಾಗಿ ಊರ್ಗ್ ಹೊಲ್ಟ್ಬಿಡ್ತೀನಣ್ಣ. ಯಾರ ಮೀನಾಕ್ಷಿ? ನನ್ ಡವ್ವು. ಅವ್ರ ಅಪ್ಪ ಅವನೇ ನೋಡು ದೋಪರ್ ನನ್ ಮಗ. ಅವನಿಂದಾನೇ ನನಗೆ ಈ ಗತಿ ಬಂದಿತ್ತು. ಅಣ್ಣ ಆ ಕೆಲಸ ಕೊಡಿಸ್ಬಿಟ್ಟು ಪುಣ್ಯ ಕಟ್ಕೊಂಡ್ಬಿಡಿ. ಇವತ್ತೇ ಆ ಕೆಲಸ ಕೊಡಿಸ್ಬಿಡ್ತೀನಿ. ನಿನ್ ಕೆಲಸ ಸಿಗ್ಬೇಕು ಅಂದ್ರೆ ಸೂಟು ಬೂಟು ಹಾಕೊಂಡು ನೀಟಾಗಿರ್ಬೇಕು. ಚೈತ್ರ ಡಾಕ್ಟರ್ ರಾಜ್ಕುಮಾರ್. ಅಣ್ಣ ಓಹೋ ಇಲ್ಲೋಡಯ್ಯ ಅಣ್ಣ, ಏನ್ ಎತ್ತರಕ್ಕಿದ್ಯಾ ನಿನ್ನ ಮನಕೊಂಡೇ ನೋಡ್ಬೇಕು. ಈ ಬೋಲ್ಡೇ ಹಿಂಗೈತಲ್ಲ, ಇಷ್ಟು ದೊಡ್ಡದಾಗಿ ಈ ಸಿನಿಮಾ ಇನ್ನೆಷ್ಟು ದೊಡ್ಡದಿರ್ಬೇಕು. ರಾಮಣ್ಣ ಬಾರು. ನಾ ಬರಲ್ಲ, ಸಿನಿಮಾ ನೋಡ್ಬಿಟ್ಟೇ ಬರೋದು. ನಾನು ಟಿಕೆಟ್ ಕೊಡ್ತೀನಿ. ತೋರಿಸ್ತೀನಿ. ಎಲ್ಲಿ ಟಿಕೆಟ್? ತೋರಿಸ್ತೀನಿ. 50 ರೂಪಾಯಿ. ಕೊಡಪ್ಪ, ಎರಡು ಟಿಕೆಟ್ ಕೊಡ್ರಿ. ಬೇಗ ಹೋಗ್ರಿ, ಶುರು ಆಗ್ಬಿಡುತ್ತೆ. ಅಯ್ಯಬ್ಬ ಕಿಟ್ಟೆ ಯಾಳ ಸೂ ಬೇಡ ಅಂದೆ ಕೇಳ್ದ. ಇದೇ ನಮ್ಮ ಆಫೀಸು. ಇದು ನಿಮ್ದ? ಯೋ ನೀನು ಒಂಥರ ಐನಾತಿನ ಮಗ. ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನೀನು ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ ನಡಿ ಹೋಗಣ. ಬೂಟಯ್ಯ ಒಳ್ಳೆ ಕುದುರೆ ಲಾಳ ಇದ್ದಂಗೈತೆ. ಅಣ್ಣ 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 ಕೃಷ್ಣಣ್ಣ ಹೊಸ್ತಾಗಿ ಮದ್ವೆ ಆಗೋರು ಅಂತ ಕಾಣ್ತದೆ. ಮ್ಯಾಲ್ ಸ್ವರ್ಗ ನೋಡಕ್ ಹೋಯ್ತಾರ ಅಲ್ವೇ? ಏನ್ ಕೃಷ್ಣಣ್ಣ ಯಾಕಯ್ಯ ಹಿಂಗ್ ಎದ್ವಾತದ ಯೋಚನೆ ಮಾಡ್ತಾ ಇದ್ಯಾ? ನಡಿಯ ಹೋಗೋಣ. ಲಿಫ್ಟ್ ಬರ್ಲಿ, ಹೋಗೋಣ. ಓ ಇದ್ರಲ್ಲಿ ಜೋಡಿಯಾಗಿ ಹೋಗ್ಬೇಕು. ಅಯ್ಯೋ ಶಿವನೇ, ಹಿಂಗೆ ಅಂತ ಗೊತ್ತಾಗಿದ್ರೆ ನಮ್ ಮೀನಾಕ್ಷಿನ ಎತ್ತಾಕೊಂಡ್ಬಿಡ್ತಿದ್ನಿ. ರಾಮ ಲಿಫ್ಟ್ ಬಂತು, ಬಾರೋ. ಹೋಗಯ್ಯ ನೀನ್ ಮನೆ ಹಾಳಾಗ ಹೋಗ. ಪಾಪ ಆ ಗಂಡ ಹೆಂಡತಿ ಹೊಸ್ತಾಗ ಮದುವೆ ಮಾಡಿ ಕಿರಿಕಿಲ ಅಂತ ನಕ್ಕೊಂಡು ಸ್ವರ್ಗ ನೋಡಕ ಪೆಟ್ಟಿಗೆತ್ರು. ಅವ್ನ ನೀನ್ ಇಳಿಯೋದ್ರೊಳಗೆ ಮುತ್ಕಾ ಬಿಡೋಣ. ಗಾಚಾರ ತಪ್ಪಿ ನಾನ್ ಮುತ್ಕಾಬಿಟ್ರೆ ನಮ್ ಡೌಗತಿ ಏನಯ್ಯ? ಬೇಡಪ್ಪ ಇದ್ರೆ ಶ್ವಾಸ ನಾನು ನಡ್ಕೊಂಡೆ ಮೆಟ್ಟ ತಗೋತೀನಿ. ಲಿಫ್ಟಲ್ಲಿ ಹೋಗೋಣ. ಎತ್ತಯ್ಯ ಕೈ, ಆಮೇಲೆ ಎಗರ್ಸ್ ಕತ್ತೆ ಹೋದಂಗ ಓದ್ಬಿಡ್ತೀನಿ. ಏನಯ್ಯ ಮಾಯಾ ಬಜಾರ್ ಮಾಯಾ. ಅಯ್ಯಪ್ಪ ಅಯ್ಯೋ ಹೋಯ್ತಪ್ಪ ನನ್ ಸೊಂಟ. ಮನೇಲಿ ಬಡ್ಕೊಂಡು ಹೇಳ್ದೆ ಈ ಪ್ಯಾಂಟು ಕೋಟು ಏಣಿ ಅಂತ ಬೂಟ್ ಬೇಡ ಅಂತ ಹೇಳ್ದ. ನನ್ ಮಾತು ಈ ಆಫೀಸಿಗೆ ಬರ್ಬೇಕಾದ್ರೆ ಹೀಗೆ ಬರ್ಬೇಕು ರಾಜ. ಎತ್ತಯ್ಯ ಆಮೇಲೆ ಅದೇ ನೋಡು ಮತ್ತೆ ರಾಜ ಅಂತ. ರಾಮ ಸ್ವಲ್ಪ ಸುಮ್ಮನಿರೋ. ಗುಡ್ ಮಾರ್ನಿಂಗ್. ಅಯ್ಯೋ ಅದೇನೋ ಅಂತವ್ರೆ. ಗುಡ್ ಮಾರ್ನಿಂಗ್ ಹೇಳೋ ರಾಮಣ್ಣ. ನನಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ನಮಸ್ಕಾರ ಅಣ್ಣ, ಅಡ್ಬಿದ್ದೆ ಅಣ್ಣ. ಏನಯ್ಯ ಕೃಷ್ಣ ಇಷ್ಟೊಂದು ಜನ ಹೆಂಗಸ್ರು ಮಾಡ್ಕೊಂಡ್ಬಿಟ್ಟಿದ್ಯಾ? ಏ ಕೆಲ್ಸಕ್ಕಯ್ಯ ಬಾಬಾ. ನಮಸ್ಕಾರ ಅಣ್ಣ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ನಕ್ಕ. ಉಂಡ್ರಾ? ಗುಡ್ ಮಾರ್ನಿಂಗ್. ಮಕ್ಕ ನೋಡಿದ್ರೆ ಇನ್ನ ಉಂಡಿಲ್ಲ ಅಂತ ಕಾಣಿಸ್ತದೆ. ನಮಸ್ಕಾರ ನಕ್ಕ. ಕರೆಕ್ಟ್ ಆಗಿ ಹೇಳ್ದ. ನಿಮ್ ಹೆಂಗಸು ಚೆನ್ನಾಗವ್ರ? ಏನು ಬಾಬಾ, ಇದೇ ನಿನ್ನ ಆಫೀಸು, ಇಲ್ಲಿ ನೀನ್ ಕುತ್ಕೋಬೇಕಾದ ಕುರ್ಚಿ. ನಾನು ಇಲ್ಲಿ ಕೂತ್ಕೋಬೇಕಾ? ಹೌದು ರಾಮ. ನಿಂಗ್ ಮರ್ಯಾದೆ ಕೊಟ್ಟಷ್ಟು ಗಾಂಚಲಿ ಜಾಸ್ತಿ ಆಗ್ಬಿಡ್ತು ನೋಡು. ಅಲ್ಲೇ ಅವನ್ P1 ಕೆಲ್ಸ ಕೇಳಿದ್ರೆ ಯಜಮಾನನ್ ಸೀಟಲ್ಲೇ ಕುಂತ್ಕೋ ಅಂತೀಯಲ್ಲ ನೀನು. ಯಾಕೆ ಬೂಟ್ ಬಿಚ್ಕೊಂಡು ಹೊಡಿಲಿ ಅಂತನ? ಇದೆಲ್ಲ ಬೇಡ, ಅವನ್ P1 ಕೆಲ್ಸ ಕೊಡ್ಸ್ಬಿಡೆ. ಸರ್ ಎಮ್ಮೆ ಓದಿ P1 ಕೆಲಸ ಸೇರ್ಕೊಂಡಿ ಸರ್. ದಯವಿಟ್ಟು ಈ ಬಡವನ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಎಮ್ಮೆ ಮೇಯಿಸ್ಕೊಂಡು P1 ಕೆಲ್ಸ ಮಾಡ್ತೀಯಾ? ನಾನು ನಿನ್ನಂಗೆ ನೋಡಕ್ ಬಾರಿ ಒಳ್ಳೆಯವನಿದ್ದಂಗ ಅವನೇ. ಇವನು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನಂಗೆ ಆ ಕೆಲ್ಸ ಕೊಡ್ಸ್ಬೇಡ, ಬೇರೆ ಕೆಲ್ಸ ಕೊಡ್ಸಯ್ಯ. ಹಾಗಲ್ಲ ರಾಮ. ಆದ್ರೆ ಕೊಡ್ಸು, ಇಲ್ಲ ನಾನೇ ಹೊಡ್ಕೊಂತೀನಿ. ಹೋಗ ರಾಮ. ರಾಮ ರಾಮ ನನ್ ಜೊತೆ ಕಬಡ್ಡಿ ಆಡ್ತಾವನೆ. ಅಯ್ಯೋ ಯಾಕ ಯಾವ್ದಾರು ಕೆಲ್ಸ ಇದ್ರೆ ಕೊಡ್ಸಕ? ಅಲ್ಲೋಗಿ ಅವ್ರ ಯಾಕ ಯಾವ್ದಾರು ಕೆಲ್ಸ? ಯಜಮಾನ್ ಹತ್ರ ಕೇಳಿ.
ಅವರ ಯಜಮಾನ್ರು. ಅಣ್ಣ ಅಣ್ಣ ಅಡ್ಬಿದ್ದೆ ಅಣ್ಣ ಅಣ್ಣ. ಇಲ್ಲಿ ಯಾವ್ದಾರು ಒಂದು ಪ್ಯೂರ್ ಕೆಲಸ ಆದ್ರೆ ಕೊಡ್ಸಿ ಅಣ್ಣ. ನೋಡೋಕೆ ಸೂಟು ಬೂಟು ಹಾಕೊಂಡು ಸ್ಮಾರ್ಟ್ ಆಗಿದ್ದೀರಾ. ಪಟ್ಟದಲ್ಲಿ ಹಿಂಗಿದ್ರೆ ಕೆಲಸ ಸಿಕ್ಕೋದು ಅಂತ ಆ ಲೋಪರ್ ಮಗ ಕೃಷ್ಣ ಹೇಳ್ದ. ಅದು ಇಲ್ಲೇ ಬಂದ್ಬಿಟ್ಟ. ನೀನೇನೆ ಒಳ್ಳೆ ಕಿರಾತ್ ಕಾಯ್ದಂಗೆ ಇಲ್ಲೋದು ಅಲ್ಲೇ ಬತ್ತೆ ಹೋಗೆ. ನನ್ ಮಾತು ಕೇಳೋ ರಾಮ. ನಿನ್ ಮಾತ್ ಕೇಳ್ಬೇಕಾ? ನಿನ್ ಮಾತ್ ಕೇಳಿದ್ರೆ ಕೆಲ್ಸಾನು ಸಿಕ್ತಂಗೆ ವಲಸೆ ಹೋಗ್ಬೇಕಾಯ್ತೆ. ಹೋಗ ಅಣ್ಣ ಕೆಲ್ಸ. ಈಗ ಲಂಚ್ ಟೈಮ್. ಲಂಚನ ನನ್ನ ಹತ್ರ ಇಲ್ಲ ಅಣ್ಣ. ಅಲ್ರಿ ಈಗ ಊಟ ಟೈಮು ಅಂತ. ಹಂಗಂದ್ರೆ ಊಟನ? ಏನ್ ಕೆಲಸ ಬೇಕಾದ್ರೂ ಮಾಡ್ತೀರಾ ಅಣ್ಣ? ನಿನ್ ಕಾಲಲ್ಲಿ ತೋರಿಸಿ ತಲೆ ಮನಿಕೊಂಡು ಮಾಡ್ತೀನಿ ಅಣ್ಣ. ಹಾಗಾದ್ರೆ ಆ ಬೊಂಬೆಗಳನ್ನೆಲ್ಲ ತಂದು ಒಳಗಡೆ ಇಡಿ. ಬೊಂಬೆ ಎತ್ತಿಕ್ಬೇಕಾ? ನೋಡ್ರೆ ಯಾ ಕೆಲಸ ಸಿಕ್ಬಿಡ್ತು. ಹೋಗಯ್ಯ. ಎಲ್ಲೈತಣ್ಣ? ಹೊರಗಡೆ ಇದೆ ನೋಡಿ. ಏ ರಾಮ, ಎಂತದ ಒಂದ್ ಕೆಲಸ ಸಿಕ್ಬಿಡ್ತಲ್ಲ. ಅಬ್ಬ ದೇವ್ರೆ ನಾರಾಯಣ ಭಗವಂತ. ಹಿಡ್ಕೊಳ್ಳಿ ಅಣ್ಣ. ನಮ್ ಚುಲ್ಟು ಇದ್ದಂಗ ಅವನು. ತಿರುಪ್ತಿಗೆ ಹೋಗಿ ಬೋಡಿ ಹೊಡಿಸ್ಕೊಂಡ್ಬಿಟ್ಟವನೆ. ಈ ಗೊಂಬೆಗೆ ಜೀವ ಇದ್ದಿದ್ರೆ ಯಾರ ಡೌಡ್ಕೊಂಡು ಕರ್ಕೊಂಡು ಹೊಲ್ಟೋಗ್ಬಿಟ್ಟಿರೋರು. ಹಿಡ್ಕೊಳ್ಳಿ ಅಣ್ಣ. ತಿಂದಿದ್ದೆಲ್ಲರಿಗೋಯ್ತು. ಜೀವಂತ ಹೋಯ್ತಾ ಗೊಂಬೆ? ಅಯ್ಯೋ ಮನ್ಸಿ ಓಡ್ಬಾರೋ, ಕೆರದಲ್ಲಿ ಹೊಡ್ಬಿಟ್ಟಾರು. ಕಾಫಿ ತಗೊಳ್ಳಿ ಸರ್. ಏನ್ ಸರ್ ಬಂದ್ ಇಷ್ಟು ದಿವಸ ಆದ್ಮೇಲೆ ಹೊರಗಡೆ ಹೊಟ್ಬಿಟ್ರೆ ಊಟಕ್ಕೆ ಬರ್ತೀರಾ ಇಲ್ವಾ? ಒಳಗೆ ಕೂತರೆ ಮನಸ್ಸಿನ ನೋವು ಇನ್ನೂ ಹೆಚ್ಚಾಗಿ ಕೊರಿತಾನೇ ಇರತ್ತೆ. ಅದಕ್ಕೆ ಹೀಗೆ ನಿಮ್ಮ ಹಳ್ಳಿನ ಸುತ್ತಾಡ್ಕೊಂಬರೋಣ ಅಂತ. ಸರಿ ಸರ್, ಹೋಗ್ಬಿಟ್ಟು ಬನ್ನಿ ಸರ್. ಹಲೋ ಬಿರೋಣ ಬಿರೋಣ. ಏನೋ ರಾಮ ಸೂಟು ಬುಟ್ ಹಾಕೊಂಡು ಕೆರೆ ಮೇಲೆ ಬರ್ತಾವನೆ. ಎಲ್ಲ ಇವನ ನಮ್ಮ ಅಕ್ಕ ಬಾವನಿ ಮಾತು ಕೊಟ್ಟಂಗೆ ನನ್ನ ಮಗ ಸೂಟು ಬೂಟು ಹಾಕೊಂಡು ಬಂದೇ ಬಿಟ್ಟ. ಏಯ್ ಏನಾದ್ರೂ ಆಗ್ಲಿ ಆ ನನ್ನ ಮಗನಿಗೆ ಮೀನಾಕ್ಷಿ ದತ್ತಾಗಿ ಮಾಡ್ಬೇಕು. ಆ ನನ್ನ ಮಗ ಈ ಊರೊಳಗಡೆ ಕಾಲಿಡಕ್ ಮುಂಚೆ ಆ ಊರಿಗೆ ಕಳಿಸ್ಬೇಕು. ಹೇ ಕಮ್ ಆನ್. ವೆರಿ ಗುಡ್. ನೀವೆಲ್ಲ ಇದೇ ಊರವ್ರಾ? ನಿಮ್ಮ ಊರು ತುಂಬಾ ಚೆನ್ನಾಗಿದೆ. ಐ ಲೈಕ್ ಇಟ್. ಬೈ ದ ಬೈ ನಿಮ್ಮ ಹೆಸರು? ಒಂದ್ 4 ದಿವಸ ಪಟ್ನಕ್ಕೆ ಹೋಗಿ ಬಂದಾಕ್ಷಣಕ್ಕೆ ನಮ್ಮನ್ನೆಲ್ಲ ಮರ್ತ್ಬಿಟ್ಟೇನೋ ರಾಮ? ರಾಮ? ನಾನು ರಾಮ ಅಲ್ಲ, ಮೈ ನೇಮ್ ಇಸ್ ರಾಜ. ಎಲ್ಲ ನನ್ನ ಮಗನೇ, ಯಾವ ಊರ್ಗ್ಲ ರಾಜ ನೀನು? 15 ದಿವಸ ಊರ್ ಬಿಟ್ಟು ಹೋಗಿದ್ದಕ್ಕೆ ಬೇಜಾನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದೀಯಾ? ಪಟ್ನಕ್ಕೆ ಹೋಗಿ ಯಾವ್ದೋ ಡೋಬಿ ಶಾಪ್ ನಲ್ಲಿ ಕೋಟು ಪ್ಯಾಂಟು ಬಾಡಿ ಹಾಕೊಂಡ್ ಬಂದ್ಬಿಟ್ಟು ಇಂಗ್ಲಿಷ್ ನಲ್ಲಿ ಟುಸ್ಸು ಪುಸ್ಸು ಅಂತ ಮಾತಾಡ್ಬಿಟ್ರೆ ಮೀನಾಕ್ಷಿ ನೀನು ದಕ್ಬಿಡ್ತಾಳ? ಏಯ್ ಮುಖಾಂತರ ನೋಡ್ತಾ ಇದ್ರ ತಟ್ಟ ನಾಲ್ಕು. ರಾಮ, ಅಯ್ಯೋ ರಾಮ, 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 ಹೇಳು ರಾಮ, ಮೆಲ್ಗೆ ಮೆಲ್ಗೆ ರಾಮ. ಸರ್ದಾರ್ನಾಗ್ ಬರ್ತಿರೋ ನನ್ ಮಗನ್ ನೋಡಿ ಹೊಟ್ಟೆ ಉರಿಯಿಂದ ಯಾವ ಚಂಡಾಲ ಈ ಕೆಲಸ ಮಾಡುದು? ಇದೆಲ್ಲ ನಮ್ಮ ಮಾವ ಬೀರಣ್ಣಂದೇ ಕೆಲಸ ಇರ್ಬೇಕು. ನಮ್ಮ ಅಪ್ಪ ಅಮ್ಮನ್ ಮುಂದೆ ರಾಮ ಶಬ್ದ ಮಾಡಿದ ಹಾಗೆ ಪಟ್ನಕ್ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡ್ ಬಂದಲ್ಲ, ಇನ್ನೆಲ್ಲಿ ನನ್ನ ಮದ್ವೆ ಮಾಡ್ಕೊಂಡ್ ಬಿಡ್ತಾನೋ ಅಂತ ಸಾಯೋ ಹಾಗೆ ಹೊಡೆದಿದ್ದಾನೆ. ಮೀನಾಕ್ಷಿ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ಮೇಲೆ ನಮ್ ರಾಮಣ್ಣನ ಸಹವಾಸಕ್ ಮಾತ್ರ ಬರ್ಬೇಡ. ಇರೋ ಬಾಣ್ಣನ್ನಾದ್ರೂ ತಕ್ಕೋ ಹಾಗೆ ಮಾಡು. ದೇವ್ರೆ, ರಾಮ ಬೇಗ ಗುಣ ಆಗೋ ಹಾಗೆ ಮಾಡು. ನಿನಗೆ 108 ಪ್ರದಕ್ಷಿಣೆ ಮಾಡ್ತೀನಿ. ನಾನು ಎಲ್ಲಿದ್ದೀನಿ? ಇದೇನ್ ಮಗ ಹಿಂಗ್ ಕೇಳ್ತೀಯಾ? ನಿನ್ ಮನೆಯಾಗೆ ಇದ್ದಿ. ಅಣ್ಣ, ದೇವ್ರ ದೊಡ್ಡವನು, ಬೇಗ ನಿನ್ನ ಗುಣ ಮಾಡ್ಬಿಟ್ಟ. ಮೀನಾಕ್ಷಿ ನಿನ್ ಕರ್ಕೊಂಡ್ ಬಂದಾಗ ಸೂಟು ಬುಟ್ನಲ್ಲಿ ನೋಡಿ ನಂಗೆ ಎಷ್ಟ್ ಸಂತೋಷ ಆಯ್ತು ಗೊತ್ತಾ ರಾಮ? 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 ನೀನ್ ಸುಮ್ಕಿರವ, ನಿನ್ ಕಣ್ಣೆ ಅಣ್ಣಂಗ್ ದೃಷ್ಟಿ ಆಗ್ಬಿಡುತ್ತೆ. ನೀವು ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೆ? ಪಟ್ನಕ್ ಹೋಗಿ 15 ದಿವಸ ಆಗ್ತಿದ್ದಂಗೆ ನಾವೆಲ್ಲ ನಿನ್ನ ಮರ್ತು ಬಿಟ್ಟಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ಯಾ? ನೀನು ನನ್ನ ಮಗ, ಇವಳು ನಿನ್ ತಂಗಿ ಅನ್ನೋದು ಮರೆಯುವಂತ ಸಂಬಂಧ ಅಲ್ಲ ಕಣ್ಮಗ. ಏನವ್ವ ಇದು? ಅಣ್ಣ ಈಗ ತಾನೇ ಎದ್ದಿದ್ದಾನೆ, ಹೊಟ್ಟೆಗೇನಾದ್ರೂ ಆಗ್ತೀಯೋ ಅಥವಾ ಹಿಂಗೆ ಮಾತಾಡ್ತಾ ಕೂತಿರ್ತೀಯೋ? ಹಾಳಾದ್ ನನ್ ಬುದ್ಧಿಗೆ. ಮಗ ಗುಣ ಆದ್ನಲ್ಲ ಅನ್ನೋ ಸಂತೋಷಕ್ಕೆ ದಿಕ್ಕೇ ತೋಚಲಿಲ್ಲ. ಈಗ ತಂದ್ಬಿಡ್ತೀನಿ.
ಹೋದ ಜನ್ಮದಲ್ಲಿ ನಾನು ಈಕೆ ಮಗ ಆಗಿದ್ದೆ ಅಂತ ಕಾಣಿಸುತ್ತೆ. ಈ ಜನ್ಮದಲ್ಲಿ ಯಾವ ಸಂಬಂಧನೂ ಇಲ್ಲದೆ ನನ್ನ ಪ್ರಾಣ ಕಾಪಾಡಿದಾಳೆ. ಮಗನೇ ರಾಮ ರಾಮ ಅಂತ ಕರೀತಾ ಇದ್ದಾಳೆ. ಒಂದು ವೇಳೆ ಇವಳು ಮಗ ರಾಮ ನನ್ನಾಗೇ ಇದ್ನೋ ಏನೋ, ಅದಕ್ಕೆ ನನ್ನನ್ನೇ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಈಗ ನಾನಲ್ಲ ಅಂದ್ರೆ ಆಕೆಗೂ ಬೇಜಾರಾಗ್ಬೋದು. ತಾಯಿ ತಂಗಿ ಪ್ರೀತಿ ವಾತ್ಸಲ್ಯ ನೋಡದೇ ಇರೋ ನನಗೆ ಸ್ವಲ್ಪ ದಿನದ ಮಟ್ಟಕ್ಕಾದ್ರೂ ಅನುಭವಿಸ್ಲಿ ಅಂತ ಆ ದೇವರೇ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾನ್ಯಾಕೆ ಬೇಡ ಅನ್ಲಿ? ಪಾಪ ಈಕೆಗೆ ದೃಷ್ಟಿ ಇಲ್ಲ ಅಂತ ಕಾಣಿಸುತ್ತೆ. ಛೇ, ತಗೋ ಮಗ, ತಿನ್ನು. ಯಾಕ್ ಮಗ, ನಾನೇ ತಿನ್ನಿಸ್ಲಿ ಅಂತ ನೋಡ್ತಿದ್ದೀಯಾ? ಎಷ್ಟ್ ಕಾಲ ಆಯ್ತು ನನ್ ಕೈಲಿ ತಿನ್ಸಿ. ಆನು ಮಗ, ಯಾಕ್ ಮಗ ಕಣ್ಣಲ್ಲಿ ನೀರು? ತಾಯಿ ಕೊಡ ಕೈ ತುತ್ತು ಅಮೃತಕ್ಕಿಂತ ಹೆಚ್ಚು ಅಂತಾರೆ. ಅದರ ಅನುಭವ ಈಗ ನನಗಾಯ್ತು. ರಾಮ, ಯಾರಿಗೆ? ನಾನು ಎಷ್ಟು ಕೂಗಿದ್ರು ನನ್ ಕಡೆ ನೋಡ್ದೇನೆ ಹೋಗ್ತಿದ್ಯಾ? ಅವತ್ತು ನಮ್ಮನೆ ಹಿತ್ತಲ್ ಬಂದಾಗ ನಾನ್ ಮಾತಾಡಿಸ್ಲಿಲ್ಲ ಅಂತ ಕೋಪನಾ? ಏಕೆ ನನ್ನ ಮಾತಾಡಿಸ್ಲಿಲ್ವಾ? ಯಾರು? ನೀನ್ ಊರಿಗೆ ಬಂದ್ ಎಷ್ಟು ದಿನ ಆಯ್ತು? ನಮ್ಮ ಅಪ್ಪ ಅಮ್ಮನ ಹತ್ರ ಬಂದು ನಮ್ ಮದ್ವೆ ವಿಷಯನ ಮಾತಾಡ್ಬಾರ್ದಾ? ದಯವಿಟ್ಟು ಕ್ಷಮಿಸಿ. ನಿಮ್ಮಂತ ವಯಸ್ಸಿಗೆ ಬಂದ ಹೆಣ್ಮಕ್ಳು ನಮ್ಮಂತವ್ರ ಹತ್ರ ಮಾತಾಡೋದನ್ನ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಏನಾಯ್ತು ನನ್ ರಾಮನ್ಗೆ? ಇದ್ದಕ್ಕಿದ್ದಾಗ ಇಷ್ಟೊಂದು ಬದ್ಲಾಗ್ಬಿಟ್ಟ. ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬಂದಿದೀನಿ, ನಿಮ್ ಮಗಳು ಮೀನಾಕ್ಷಿನ್ ಕೊಡಿ ಅಂತ ಬಂದ್ಬಿಟ್ರೆ? ಅದಕ್ಕೊಂದು ಕೆಲಸ ಮಾಡಿ, ಏನು? ನನಗೂ ಮೀನಾಕ್ಷಿಗೂ ಮದುವೆ ಮಾಡ್ಬಿಡಿ. ಅವ್ರು ಕುತ್ಕಲಿರೋ ತಾಳಿ ನೋಡಿ ತಾಳಿ ಬಗ್ಗಿಸ್ಕೊಂಡು ತೆಪ್ಪು ಬಿದ್ದಿರ್ತಾನೆ ಅಷ್ಟೇ. ಸರಿಯಾದ ಆಲೋಚನೆ. ಪುರೋಹಿತ್ರನ್ನ ಬರೋದಕ್ಕೆ ಹೇಳು. ಮುಂದಿನ ವಾರ ಯಾವ್ದಾದ್ರು ಒಳ್ಳೆ ಲಗ್ನ ಇದ್ರೆ ಆ ಮಂಗಳ ಕಾರ್ಯನ ಮುಗಿಸ್ಬಿಟ್ರಾಯ್ತು. ಎಲ್ಲಿಗೆ ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಾ ಇದ್ದೀಯಾ? ಏಯ್, ಮನೆಯಿಂದ ಕಾಲ ಆಚೆ ಇಡ್ಬಿಡ ಅಂತ ಅಕ್ಕ ಬಾವ ನಿನ್ಗೆ ಹೇಳಿಲ್ಲ? ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನನಗೂ ನಿನಗೂ ಮದುವೆ ಆಗ್ತಾ ಇದೆ. ನನ್ನ ಹೆಂಡತಿ ಆಗ್ತಾ ಇರೋ ನಿನ್ನ ನೋಡಿ ಊರಿನ ಜನ ಏನ್ ತಿಳ್ಕೊಳಲ್ಲ? ಊರು ಸುತ್ತ ಬೀದಿ ಬಸವಿನ ಮದುವೆ ಆಗ್ತಾ ಇದ್ದಾನೆ ಅಂತ ಜನ ನನಗೂಗಿತಾರೆ. ನಡಿಯ ಮನೆಗೆ. ನನ್ನ ಪ್ರಾಣ ಹೋದ್ರು ಸರಿ, ನಾನ್ ನಿನ್ನ ಮದುವೆ ಮಾಡ್ಕೊಳಲ್ಲ. ರಾಮನ್ನೇ ಮದುವೆ ಮಾಡ್ಕೊಳ್ಳೋದು. ಮುಚ್ಚ ಬಾಯಿ. ಬೀದಿಲಿ ನಿಂತ್ಕೊಂಡು ಈ ಮಾತಾಡಿದ್ಕೆ ಬಚಾವಾದೆ. ಮನೇಲಿ ಏನಾದ್ರು ಈ ಮಾತಾಡಿದ್ರೆ ಅಲ್ಲೋದಿಸ್ಬಿಟ್ಟಿದ್ದೆ. ಮನೆಗೆ ಹೋಗ್ತೀಯೋ ಇಲ್ಲ ನಾನೇ ದರ ದರ ಅಂತ ಹೇಳ್ಕೊಂಡು ಹೋಗ್ಲೋ? ರಾಮನಿಗೊಬ್ಬನಿಗೆ ನನ್ನ ಮುಟ್ಟೋ ಅಧಿಕಾರ ಇರೋದು, ಇನ್ ಯಾವ ಲೋಫರ್ಗೂ ಇಲ್ಲ. ಏಯ್, ನನ್ನನ್ನೇ ಲೋಫರ್ ಅಂತೇನೆ? ನಿನ್ ಕುತ್ತಿಗೆ ತಾಳಿ ಕಟ್ಟಿ ಆಮೇಲೆ ನಿನ್ ಚರ್ಮ ಸುಲಿತೀನಿ. ರಾಜ, ಎತ್ತಕೈ ನಿಮ್ಮ ಏನ್ ಎಗರು ಸದ್ಬಿಡ್ತೀನಿ. ರಾಜ, ಏನ್ ಏನೇ ಆಯ್ತು? ಒಳ್ಳೆ ಕಸರತ್ ಮಾಡಿ ಎದೆ ಒಬ್ಬಿಸ್ಕೊಂಡಿರೋ ಮಳ್ಳೂರ್ ಮರಿ ಪೈಲ್ವಾನ ಇದ್ದಂಗೆ ಇದ್ಯಾ. ಕಾಲ್ ತಗಲಿಗೆ ದಬಾರ್ ಅಂತ ಹಂಗ ಬಿದೋಗ್ಬಿಡೋದು. ಯಾಕೆ ಒಳಗೆಯ ಗ್ಯಾನ್ದಲ್ಲಿ ಕಸರತ್ ಮಾಡೋದ್ ಬಿಟ್ಬಿಟ್ಟು ಇದೇನೇ ಅದು ಗಡ್ಡ ಮೀಸೆ ಬೋಡಿಸ್ಕೊಂಡು ಒಳ್ಳೆ ಎಣ್ಗ ಇದ್ದಂಗ ಅವನೇ. ಹೆಂಗಾದ್ರೂ ಓಡಿಸ್ಕೊಂಡು ಹೋಗ್ಲಿ ಬಿಡು. ಕೃಷ್ಣ ಹೇಳ್ಬಿಟ್ಟವನೆ ಮನೆಗೆ ಯಾರು ಬಂದ್ರು ಗುಡ್ ಮಾರ್ನಿಂಗ್ ಅನ್ಬಿಡು ಅಂತ. ಗುಡ್ ಮಾರ್ನಿಂಗ್ ಅಣ್ಣ. ಕೃಷ್ಣ ಹೊರಗಡೆ ಹೋಗವನೆ. ರಾಧಾ ಒಂದ್ ವಾರದಿಂದ ಕೆಲ್ಸಕ್ಕೆ ಬಂದಿಲ್ಲ. ಹಾಗಾದ್ರೆ ಮನೇಲಿ ಯಾರು ಇಲ್ವಾ? ಇದ್ ಯಾಕಣ್ಣ ಕೀರಲ್ ಧ್ವನಿಲ್ ಮಾತಾಡ್ತಾ ಇದ್ಯಾ? ಕಬ್ ನೀರ್ ಕುಡ್ಬಿಟ್ಟು ಗಂಟ್ಲು ಕೆಟ್ಟಿ ಕೆರಾಡ್ದೋಗ್ಬಿಟ್ಟಿದ್ಯಾ? ಅದ್ ಹೆಂಗಾದ್ರೂ ಇಲ್ಲಿ ಬಿಡು, ನನ್ಗೆ ಯಾಕೆ? ನಾನಿಲ್ವಾಣ ಇಲ್ಲಿ ಗುಂಡ್ ಕಲಿದ್ದಂಗೆ. ನನಗ್ ಬೇಕಾಗಿರೋದು ನೀವೇನೆ. ನಾನಾ? ಹೌದು. ಇವತ್ ನಿಮ್ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ಬೇಕು ಅಂತಾನೆ ಬಂದೆ. ಹಂಗ ನಂದೊಂದ್ ಕೆಲ್ಸ ಐತೆ, ಮಾಡ್ಕೊಟ್ಬಿಡೋಣ. ನಿಮಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳಿ. ಹೇಳ್ಬಿಡ್ಲಾ? ನೀನ್ ನೋಡಕ್ಕೆ ದೊಡ್ಡ ಶ್ರೀಮಂತ ಇದ್ದಂಗ ಇದ್ಯಾ. ಯಾಕೆ, ನಿಮಗ್ ಗೊತ್ತಿಲ್ವಾ? ಗೊತ್ತು. ನೀನ್ ಗೊತ್ತಿರೋರ್ ಆಫೀಸ್ ನಲ್ಲಿ ಹೇಳ್ಬಿಟ್ಟು ಯಾವ್ದಾರು ಒಂದ್ ಪ್ಯೂನ್ ಕೆಲ್ಸ ಆದ್ರೆ ಕೊಡ್ಸ್ಬಿಟ್ಟು. ಪ್ಯೂನ್ ಕೆಲ್ಸನಾ? ಅಲ್ಲ, ಅದು ಅವ್ರು ಹೇಳಿದ ಅರ್ಥ ಪ್ಯೂನ್ ಅಂದ್ರೆ ನಿಮ್ ಕೆಲ್ಸ ಅಂತ. ಸಾವಿರ ಕುದುರೆ ಸರದಾರ ಆದ್ರೂ ಮನೇಲಿ ಹೆಂಡತಿ ಗುಲಾಮ ಅಂತ ಗೊತ್ತಿಲ್ವಾ? ನೀವು ಮದುವೆ ಆದ್ರೆ ಹಂಗಂದ್ರೆ ಇವ್ರು ಹೇಳಿಲ್ಲ. ಅಯ್ಯಯ್ಯೋ, ಗೊತ್ತಾಗದೆ ಎಲ್ಲೆಲ್ಲೋ ಕೈ ಬಿಟ್ಬಿಟ್ಟೆ. ಯಾಕ ನನಗ್ ಕ್ಷಮಿಸ್ಬಿಡಿ. ನೀನೇ ಶುರು ಹಚ್ಕೊಳ್ಳಿ. ಗೊತ್ತಾದೆ ಕೆರ್ದಲ್ಲಿ ಹೊಡ್ಬಿಡ್ತಾಳೆ. ಹಂಸ ಅವ್ರೆ. ಹಂಸ ಹಂಗಾದ್ರೆ ನೀವೆಲ್ಲ ಇರ್ಬೇಕಾಯ್ತಲ್ಲ. ಅಯ್ಯೋ, ನೀ ಸುಮ್ಮನೆ. ಸರಿ ಹಂಸ ಅವ್ರೆ, ನೀವು ಮದುವೆ ಆದ್ರೆ ನಿಮ್ ಗುಲಾಮ ಅಂತ ಕನ್ನಡದಲ್ಲಿ ಹೇಳೋದ ಬದಲು ಇಂಗ್ಲಿಷ್ ನಲ್ಲಿ ಪ್ಯೂರ್ ಅಂದ್ರೆ ಅಷ್ಟೇ. ಯಾ ಗುಡ್ ಮಾರ್ನಿಂಗ್. ಹೌದಾ? ನೋಡಿ, ನಾನು ಈ ಮನೆಯೊಳಗೆ ಕಾಲಿಡ್ತಿದ್ದ ಹಾಗೆ ಎಲ್ಲಿ ನೀವು
ನನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಬಿಡ್ತೀರೋ ಅಂತ ಹೆದರಿ ಬಿಟ್ಟಿದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಯಾವ ವಿಷಯಕ್ಕ? ನಾನು ಭಾರತ ಸಂಪ್ರದಾಯದ ಹೆಣ್ಣಾಗೆ ಇರ್ಬೇಕು ಅಂತ ನನಗೂ ತುಂಬಾ ಆಸೆ. ಆದ್ರೆ ನಿಮ್ಮ ಆಸ್ತಿನೆಲ್ಲ ಹೊಡಿಬೇಕು ಅಂತ ನಮ್ಮಪ್ಪನೇ ಬಲವಂತ ಮಾಡಿ ನನಗೆ ಕೆಟ್ಟ ವಿದ್ಯೆನೆಲ್ಲ ಹೇಳ್ಕೊಟ್ರು. ಇವ್ರಪ್ಪ ದೊಡ್ಡ ಲೋಪರ್ ಇರ್ಬೇಕು. ನೋಡಿ, ನನಗೂ ನಮ್ಮಪ್ಪಂಗೂ ದೊಡ್ಡ ಜಗಳನೇ ಆಯ್ತು. ಅವತ್ತು ತೆಗ್ದಿದ್ದ ವಿಡಿಯೋ ಕ್ಯಾಸೆಟ್ನೆಲ್ಲ ನಾನೇ ಸುಟ್ಟಾಕ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರಾಜ. ರಾಜ, ನೀನು ಶುರು ಹಚ್ಕೊಂಡ್ಬಿಟ್ಟ. ಅದು ಹಾಗಲ್ಲ. ರಾಜ ಅಂದ್ರೆ ಈ ಅರಮನೆ ನೀನ್ ನೋಡಿದ್ರಲ್ಲ, ಅದಕ್ಕೆ ರಾಜ ಅಂತ ಕರೆದಿದ್ದು. ಹಂಸಾವ್ರೆ, ನಿಮ್ ಮನೆ ಹೋಗಿ, ನಾನೆಲ್ಲ ಹೇಳಿ ನಿಮ್ ಮಾತು ನೆರವೇರೋ ಹಾಗೆ ಮಾಡ್ತೀನಿ. ಈ ಕಿಷ್ಟಪ್ಪ ಬಾರಿ ಕುಳ. ಇವ್ನು ಹೇಳ್ಬಿಟ್ರೆ ಆಗ್ಬಿಟ್ಟಂಗೆ. ನೀವು ಓಡ್ ಬರ್ರಿ. ಥ್ಯಾಂಕ್ ಯು. ಇವನ್ಗೆ ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಗುಡ್ ಮಾರ್ನಿಂಗ್. ಬಾಯ್. ರಾಜಣ್ಣ, ಬಿಸಿ ಬಿಸಿ ಕಾಫಿ ತಂದ್ಬಿಡ್ತೀನಿ. ಇನ್ನ ಇಲ್ಲೇ ಇದ್ಯಾ? ಇವನ್ ಕೆಲ್ಸ. ರಾಜ, ಅಕ್ಕ, ರಾಜ, ಪಿಯೋನ್ ಕೆಲ್ಸ ಅಂತ ಹೇಳಿದ್ರಲ್ಲ, ಆ ವಿಷಯ ಮಾತಾಡ್ಬೇಕು. ನಾಳೆ ಆರ್ಯಂ ಪಾರ್ಕ್ ಬರ್ತೀರಾ? ಅಕ್ಕ, ನಿನ್ ಪಿಯೋನ್ ಕೆಲ್ಸ ಕೊಡಿಸ್ತೀನಿ. RM ಪಾರ್ಕ್ ಏನು, ಮುನಿಯಮ್ಮನ್ ಜೋಪ್ನಿಗೆ ಹೋಗ್ಬಿಡ್ತೀನಿ. ಓಕೆ, ಸಿ ಯು. ಯಾ ಗುಡ್ ಮಾರ್ನಿಂಗ್. ಸಿ ಯು. ನಂಗೆ ಕೆಲ್ಸ ಸಿಕ್ಬಿಡ್ತು ಮೀನಾಕ್ಷಿ. ನನ್ ಕೆಲ್ಸ ಗ್ಯಾರಂಟಿ. ವರ ಚಿರಂಜೀವಿ ಬೀರನಿಗೆ ವಧುರತ್ನ ಮೀನಾಕ್ಷಿಯನ್ನು ಕೊಟ್ಟು ಬರುವ ಶ್ರಾವಣ ಮಾಸ ಪಂಚಮಿ ತಿಥಿಯ ಶುಭ ಮುಹೂರ್ತದಲ್ಲಿ ವಿವಾಹ ಮಾಡುವುದಾಗಿ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ನಿಶ್ಚಿತಾರ್ಥ ನಡೆಯುವಾಗ ಹಾವು ಬಂದಿದೆ ಅಂದ್ರೆ ಅಪಶಕನ, ಅಪಶಕನ. ದಯವಿಟ್ಟು ಬೇರೆ ಪುರೋಹಿತರು ನೋಡ್ಕೊಳ್ಳಿ. ಎಂತ ಕೆಲಸ ಮಾಡ್ಕೊಂತ ಇದ್ಯಾಕ ನೀನು? ಅಕ್ಕ ಅಕ್ಕ, ಸಾಯಂತದ್ ಏನಕ್ಕ ಆಗಿದೆ ನಿನ್ಗೆ? ನಿಶ್ಚಿತಾರ್ಥ ನಿಂತೋಯ್ತಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಈ ನಿಶ್ಚಿತಾರ್ಥ ನಿಂತ್ರೇನು ಬಿಟ್ರೇನು, ಈ ಜನ್ಮದಲ್ಲಿ ನನ್ಗೂ ರಾಮನ್ಗೂ ಮದುವೆ ಆಗಲ್ಲ. ಯಾಕಕ್ಕ ಹಿಂಗ್ ಹೇಳ್ತಾ ಇದ್ಯಾ? ಮತ್ತೆ ರಾಮನ್ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದೀನಿ. ಅವನು 4 ಜನರ ಹಾಗೆ ಸಂಪಾದಿಸೋ ಗಂಡ್ಸಾಗಿ ಅವನ ಕಾಲ್ ಮೇಲೆ ಅವ್ನು ನಿಂತ್ಕೊಳ್ಳಿ ಅಂತ ನಾನು ಎಷ್ಟು ಆಸೆ ಪಟ್ಟೆ. ಪಟ್ನಕ್ಕೆ ಹೋಗ್ ಬಂದಾಗಿಂದ ಊರೇ ಬದಲಾಗ್ಬಿಟ್ಟಿದ್ದಾನೆ. ನನ್ನ ಹತ್ರ ಮಾತಾಡಕ್ಕೂ ಇಷ್ಟನೇ ಪಡ್ತಿಲ್ಲ. ಇನ್ ನನ್ ಹೇಗ್ ಮದ್ವೆ ಆಗ್ತಾನೆ? ನಿಶ್ಚಿತಾರ್ಥ ಮಾಡ್ತಿದ್ರು ಬಂದ್ ರಾಮ ಕೇಳಲೇ ಇಲ್ಲ. ಅದಕ್ಕೆ ನಾನ್ ಸಾಯಕ್ ಹೋಗ್ತಿದ್ದೆ. ಅಕ್ಕ, ರಾಮಣ್ಣನ ಮನ್ಸು ನಮ್ಕಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರೋದು. ಅಕ್ಕ, ಅವನ್ ರೀತಿ ನೀತಿ ಬದಲಾಗಿರ್ಬೋದು, ಆದ್ರೆ ಗುಣ ಮನಸ್ಸು ಹೂವಿನಾಗಿದೆ. ಅಕ್ಕ, ಒಂದ್ ಐಡಿಯಾ. ಏನು? ನಮ್ ರಾಮಣ್ಣನ್ಗೆ ಸ್ವಲ್ಪ ಬಿಗ್ಬಾರ ಜಾಸ್ತಿ. ಅದಕ್ಕೆ ನೀನೇ ಅವನ್ ಮೇಲ್ ಬಿದ್ದು ಆಡಿ ಕುಣಿದು ಅವನ್ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಕ್ಕ. ಹೋಗ ಮಾತ್ಲ ಕಡೆ. ಏನೋ ಪಿಯೋನ್ ಕೆಲಸ ಕೊಡಿಸ್ತಾ ಅಂತ ನೀನ್ ನಂಬ್ಕೊಂಡ್ ಬಂದ್ರೆ ಒಳ್ಳೆ ಹಳೆ ಪಿಕ್ಚರ್ ಜೈಮಾಲಿನಿ ಜ್ಯೋತಿಲಕ್ಷ್ಮಿ ತರ ಬಿಚ್ಕೊಂಡ್ ಕುಡಿತಾ ಇದ್ಯಾ. ನನಗೂ ಡೌಳೆ ಅಂತ ಸುಮ್ನೆ ಬಿಟ್ಟೆ, ಇಲ್ಲಾಂದ್ರೆ ನಿನ್ ಚಿತ್ರಾನ್ನ ಮಾಡಾಕ್ ಬಿಡ್ತಿದೆ. ನೀನು ಸಾಕು, ನೀನ್ ಸವಸಾನು ಸಾಕು. ನಾನು ಏನೇ ಮಾಡಿದ್ರು ಎಲ್ಲ ಎಡವಟ್ಟಾಗುತ್ತೆ. ಮೆಲ್ಲಗೆ ಈ ಕಡೆ ಕಂಬ ಇದೆ, ತಲೆ ತೆಗ್ಸು. ಈ ಕಡೆ ಮೆತ್ತಗೆ ಬಾ. ರಮಣ, ಗೌರಕ ಬಂದಿದ್ದಾಳೆ. ರಮಣ್ಣ, ರಮಣ್ಣ, ಗೌರಿ, ನಾನು ರಾಮಣ್ಣ ಅಲ್ಲ, ಬೀರಣ್ಣ. ರಾಮ, ಗೌರಿ, ಏನಾಯ್ತಮ್ಮ? ಏನಾಯ್ತು? ನನ್ ಮಾನ ಹಾಳು ಮಾಡ್ಬಿಟ್ಟ ಬೀರ. ನೀವ್ ಇಲ್ಲೇ ಇರು. ಬೀರ, ನಿಂತ್ಕೋ. ಬೀರ, ಬೀರ, ನಿಂತ್ಕೋ. ನಿಂತ್ಕೋ.
ಸ್ಟಾಪ್ ಅಶೇ. ಏನೋ ನಿಂತ್ಕೋ, ಓಡ್ಬೇಡ. ಸ್ಟಾಪ್ ಅಶೇ. ಏನಾಯ್ತು ನಿನಗೆ? ನಿನ್ ಆಪರೇಷನ್ಗೆ 1 ಲಕ್ಷ ರೂಪಾಯಿ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ರಮ್ಮ. ಇದಕ್ಕೆ ಯಾರಮ್ಮ ಹಣ ಕೊಟ್ರು? ಯಾವತ್ತೋ ಒಂದಿನ ಮಾಡಿದ ಸಹಾಯಕ್ಕೆ ಇವತ್ತು ಪ್ರತಿಫಲ ಸಿಕ್ತಮ್ಮ. ಈ ಆಸ್ಪತ್ರೆ ಕಟ್ಸಿರೋ ಪುಣ್ಯಾತ್ಮ ಇವತ್ತು ಕೋಟ್ಯಾಧಿಪತಿ ಆದ್ರೂ ನನ್ನ ಸಹಾಯನ ಮರಿದೆ ನನ್ನ ಪ್ರಾಣ ಉಳಿಸಿದ್ರಮ್ಮ. ಅಂತ ಮಹಾನುಭಾವ ಯಾರಮ್ಮ? ನಿನ್ ತಾಯಿ ಜೀವ ಉಳಿಸಿದ ಆ ದೇವ್ರನ್ನ ಪ್ರತಿನಿತ್ಯ ಪೂಜೆ ಮಾಡ್ಬೇಕು ಅಂತ ಗುಟ್ಟಾಗಿ ಅವ್ರ ಫೋಟೋ ಇಸ್ಕೊಂಡಿದ್ದೀನಿ, ತೋರಿಸ್ತೀನಿ. ನನ್ನಂತ ದ್ರೋಹಿ ಈ ಜಗತ್ತಲ್ಲಿ ಯಾರೂ ಇಲ್ಲ. ನನ್ನ ತಾಯಿ ಜೀವ ಉಳಿಸಿದ ಆ ಪುಣ್ಯಾತ್ಮನ್ ಜೀವ ತೆಗೆಯೋದಕ್ಕೆ ನಾನೇ ಸಹಾಯ ಮಾಡ್ತಿದ್ನಲ್ಲ. ಇಲ್ಲ ಇಲ್ಲ, ಅವ್ರು ಸಾಯ್ಬಾರ್ದು, ಅವ್ರು ಬದುಕಿರ್ಬೇಕು. ಡಾಕ್ಟರ್. ಮಿಸ್ಟರ್ ರಾಜ, ಪೇಷಂಟ್ ನಿಮ್ ಕಡೆಯವರಾ? ಹೌದು. ಆರ್ ಯು ಆಲ್ ರೈಟ್ ನಾವು? ನನ್ಗೇನಾಗಿದೆ? ನಾನು ಚೆನ್ನಾಗಿದ್ದೀನಲ್ಲ. ನಿಮಗೆ ಪೂರ್ವ ಜನ್ಮದ ಜ್ಞಾಪಕ ಹೊರಟೋಯ್ತಾ? ವಾಟ್ ಯು ಮೀನ್? ಹಾಗಾದ್ರೆ ಬಸ್ ಆಕ್ಸಿಡೆಂಟ್ ಆಗಿ ನೀವು ಇಲ್ಲಿಗೆ ಅಡ್ಮಿಟ್ ಆದಾಗ್ನಿಂದ ಡಿಸ್ಚಾರ್ಜ್ ಆಗೋವರೆಗೂ ನಾವು ರಾಜ ರಾಜ ಅಂತ ಇದ್ರೆ, ಅಲ್ಲ ನಾನು ರಾಮ ರಾಮ ಅಂತ ಇದ್ರೆ. ಹೌದಾ? ನನಗೆ ಆಕ್ಸಿಡೆಂಟ್ ಆಗಿ ನಾನು ಇಲ್ಲಿ ಬಂದು ಸೇರಿದ್ನಾ? ಎಸ್ ಮಿಸ್ಟರ್ ರಾಜ, ತಲೆಗೆ ಬಲವಾದ ಏಟ್ ಬಿದ್ದಿದ್ರಿಂದ ನಾನೇ ಟ್ರೀಟ್ ಮಾಡಿ ನಿಮ್ಮನ್ನ ಕಳಿಸ್ಕೊಟ್ಟೆ. ರಾಮ ಇಲ್ಲಿದ್ದ ಅಂತ ಕಾಣಿಸುತ್ತೆ. ಡಾಕ್ಟರ್, ನನ್ನನ್ನು ಯಾವಾಗ ಡಿಸ್ಚಾರ್ಜ್ ಮಾಡಿದ್ರಿ? ಆಗ್ಲೇ 15 ದಿವಸ ಆಯ್ತು. ಕೃಷ್ಣನೇ ಬಂದು ನಿಮ್ಮನ್ನ ಮನೆ ಕರ್ಕೊಂಡು ಹೋದ್ರು. ಅದು ಜ್ಞಾಪಕ ಇದೆ ತಾನೆ? ಇದೆ ಇದೆ. ಸರ್ ಇವ್ರು ಕರ್ಕೊಂಡು ಒಂದು ಪೇಷಂಟ್ ನ ಸ್ಕ್ಯಾನ್ ಮಾಡಿ ನೋಡಿದ್ವಿ. ಬ್ರೈನ್ ಟ್ಯೂಮರ್ ಇದೆ, ಬ್ಲಡ್ ಕೂಡ ಕ್ಲಾಟ್ ಆಗಿದೆ ಸರ್. ಹೌದಾ? ಇಮಿಡಿಯೇಟ್ ಆಗಿ ಆಪರೇಷನ್ ರೆಡಿ ಮಾಡಿ. ಓಕೆ ಸರ್, ಬನ್ನಿ. ನನ್ನನ್ನು ಸಾಯಿಸ್ಬಿಡಿ ಸರ್, ನೀವೇ ನಿಮ್ ಕೈಯಿಂದ ಈ ಪಾಪಿನ ಸಾಯಿಸ್ಬಿಡಿ ಸರ್. ಹೇಳಮ್ಮ ಮೇಲೆ, ನೀನ್ ನನ್ಗೆ ಏನ್ ಮೋಸ ಮಾಡಿದ್ಯಾ ಅಂತ ನಾನ್ ನಿನ್ ಸಾಯಿಸ್ಬೇಕು? ಆ ಚಂಡಾಲ ವಿಕ್ಕಿ ನಿಮ್ ಆಸ್ತಿನ ದೋಚ್ಬೇಕು ಅನ್ನೋ ದುರಾಸೆಯಿಂದ ನಿಮ್ಮನ್ ಸಾಯಿಸೋಕ್ ಸಹಾಯ ಮಾಡಿದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ ಸರ್. ಆಸ್ತಿಗೋಸ್ಕರ ಕೊಲೆನಾ? ಈ ಮನೇಲಿ ಏನೋ ರಹಸ್ಯ ನಡೀತಾ ಇದೆ. ನನ್ ತಾಯಿ ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ 1 ಲಕ್ಷ ರೂಪಾಯಿ ಕೊಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವತ್ ರಾತ್ರಿ ಹಾಲ್ನಲ್ಲಿ ಮತ್ತೆ ಬರೋ ಔಷಧಿನ ಹಾಕೊಟ್ಟು ನಿಮ್ ಪ್ರಾಣಕ್ಕೆ ಸಂಸ್ಕಾರ ತಂದ್ಬಿಟ್ಟೆ. ಆದ್ರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ತಾಯಿ ಪ್ರಾಣನ ಉಳಿಸ್ಬಿಟ್ರಿ ಸರ್. ಏನು? ನಾನ್ ನಿಮ್ ತಾಯಿ ಪ್ರಾಣ ಉಳಿಸದ್ನಾ? ಹೌದು ಸರ್. ಹಂಗಂತ ಯಾರು ಹೇಳಿದ್ದು? ನಮ್ ತಾಯಿನೇ ಹೇಳಿದ್ರು. ಅವ್ರೆಲ್ಲವ್ರೆ? ರಾಜಶೇಖರ್ ನರ್ಸಿಂಗ್ ಹೋಮ್ ಅಲ್ಲಿ ಆ ಹಾಸ್ಪಿಟ್ಲ್ ಕಟ್ಸಿದ್ ರಾಜನೇ ನನ್ ಪ್ರಾಣ ಉಳಿಸಿದ್ದು. ಅವರೇ ನಮ್ ಭಾಗದ ದೇವ್ರು ಅಂತ ಈ ಫೋಟೋ ಕೊಟ್ರು ಸರ್. ಏನಯ್ಯ ಇದು? ಈ ಫೋಟೋಲಿರೋ ಮನುಷ್ಯ ಥೇಟ್ ನನ್ನಂಗೆ ಅವನಲ್ಲ. ಈಗ ನನಗೆ ಗೊತ್ತಾಯ್ತು ಯಾಕೆಲ್ರು ನನ್ನ ರಾಜ ರಾಜ ಅಂತ ಇದ್ರು ಅಂತ. ಅಂದ್ರೆ ನೀವ್ ರಾಜ ಅಲ್ವಾ? ಅಲ್ಲ ಕಣವ, ನನ್ನ ಹೆಸರು ರಾಮ ಅಂತ. ಕೆಲಸ ಹೊಡ್ಕೊಂಡು ಪಟ್ಟಕ್ಕೆ ಬಸ್ ನಲ್ಲಿ ಬರ್ತಾ ಇದೆ, ಬಸ್ ಆಕ್ಸಿಡೆಂಟ್ ಆಗೋಯ್ತು. ಆಗ ಈ ರಾಜನ ಆಸ್ಪತ್ರೆಗೆ ನನ್ನ ಅಡ್ಮಿಟ್ ಮಾಡಿದ್ರು. ಎಚ್ಚರಾದ ಕಣ್ಬಿಟ್ಟು ನೋಡ್ತೀನಿ, ಎಲ್ಲ ನನ್ನ ರಾಜ ರಾಜ ಅಂತ ಇದ್ರು. ಅಲ್ರಯ್ಯ, ನಾನ್ ರಾಮ ಅಂತ ಹೇಳಿದ್ರೆ ಯಾರು ನನ್ನ ಮಾತೇ ಕೇಳಿಲ್ಲ. ಹಾಗಾದ್ರೆ ರಾಜ ಇಲ್ಲಿ? ಯಾರು ಗೊತ್ತು? ಯಾವ್ದಕ್ಕೊಂದ್ಸರಿ ಆಸ್ಪತ್ರೆ ಹೋಗಿ ನೋಡೋಣ. ನಡಿ. ಆಪರೇಷನ್ ಸಕ್ಸಸ್, ಹಿ ಕಂಪ್ಲೀಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ರಾಜ ರಾಜ, ನೀನ್ ಹಂಸಳ ಮದುವೆ ಆಗಲ್ಲ ಅಂದಿದ್ದಕ್ಕೆ ನಿದ್ರೆ ಮಾತ್ರ ನುಂಗಿ ಆತ್ಮಹತ್ಯೆ ಪ್ರಯತ್ನ ಪಟ್ಲಪ್ಪ. ಡಾಕ್ಟರ್, ಅದು ನಮ್ ಡ್ಯೂಟಿ. ಡಾಕ್ಟರ್, ಪಾಯ್ಸನ್ ರಿಮೂವ್ ಮಾಡೋದಕ್ಕೆ ಮೊದಲು ಏರ್ಪಾಟ್ ಮಾಡಿ. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ. ರಾಜು, ನನ್ನ ಕ್ಷಮಿಸ್ಬಿಡಪ್ಪ. ಜನಾರ್ದನ್ ರಾವ್, ಕಂಟ್ರೋಲ್ ಯುವರ್ ಸರ್. ಹಿರಿಯರಾದ ನೀವು ಕಿರಿಯರ ಕಾಲಿಗೆ ಬಿದ್ರೆ ಶ್ರೇಯಸ್ಸಲ್ಲ. ರಾಜು, ವಿದೇಶಿ ಅನುಕರಣೆ ಮಾಡಿ ನೀನು ಮೆಚ್ಚಿಸ್ಬೇಕು ಅಂತ ಅವಳನ್ನ ಬಲವಂತ ಮಾಡಿ ನಾನೇ ಆ ರೀತಿ ತಯಾರು ಮಾಡಿದೆ. ಆದ್ರೆ ಅವಳು ನಾನು ಭಾರತ ಹೆಣ್ಣಿನಂತೆ ಇರ್ತೀನಿ ಅಂತ ಹಠ ಮಾಡಿದ್ಲು. ನನ್ನ ಮಾತು ಕೇಳದೆ ಇದ್ರೆ ನಾನು ಸತ್ತೋಗ್ತೀನಿ ಅಂತ ಹೆದರಿಸ್ದೆ. ಪಾಪ ಅವಳು ಹೆದರ್ಕೊಂಡು ನಾನು ಹೇಳ್ದಾಗೆಲ್ಲ ಕೇಳ್ತಾ ಇದ್ಲು. ರಾಜು, ಇದೆಲ್ಲ ಅವಳದೇನು ತಪ್ಪಿಲ್ಲಪ್ಪ. ಅವಳು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನೀನ್ ಮದುವೆ ಆಗಲ್ಲ ಅಂದಿದ್ದಕ್ಕೆ ತನ್ನ ಪ್ರಾಣನೇ ಕಳ್ಕೊಂಡು ತಯಾರಾದ್ಲು. ರಾಜು ರಾಜು, ನಾನ್ ಮಾಡಿದ ದ್ರೋಹಕ್ಕೆ ಅವಳಿಗೆ ಶಿಕ್ಷೆ ಕೊಡ್ಬೇಡಪ್ಪ, ಅವಳಿಗೆ ಶಿಕ್ಷೆ ಕೊಡ್ಬೇಡ. ಅವಳು ಕೈ ಹಿಡಿದು ಕಾಪಾಡು ರಾಜು, ಕಾಪಾಡು ಕಾಪಾಡು. ಎಕ್ಸೈಟ್ ಆಗ್ಬೇಡಿ, ಅವಳು ಏನು ಆಗೋದಿಲ್ಲ. ಅವಳು ಗುಣ ಆಗ್ತಾಳೆ. ಖಂಡಿತ ನಾನು ಮದುವೆ ಆಗ್ತೀನಿ, ನನ್ನ ನಂಬಿ. ರಾಜು, ನೀನ್ ಮನುಷ್ಯನಲ್ಲಪ್ಪ, ದೇವ್ರು ದೇವ್ರಪ್ಪ. ನೀವು ಇಲ್ಲೇ ಇರಿ, ನಾನು ಸ್ವಲ್ಪ ಮನೆ ಓಡ್ ಬಂದ್ಬಿಡ್ತೀನಿ ಪ್ಲೀಸ್.
ಮೆಲ್ಲಗ್ ಗೌರಿ. ಇಷ್ಟು ದೊಡ್ಡ ಪಟ್ಟಣದಾಗೆ ರಾಮ ಎಲ್ಲಿದ್ದಾನೆ ಅಂತ ಹುಡುಕ್ತೀಯವ್ವ? ಅದನ್ನ ಯೋಚನೆ ಮಾಡ್ದೆ ನಿಮ್ಮನೇಲಿ ಕರ್ಕೊಂಡ್ ಬರ್ತೀನ ತಾಯವ್ವ. ಬನ್ನಿ ಸರ್. ಎಸ್ ಮೇಡಮ್. ಈ ಅಡ್ರೆಸ್ಗೆ ಯಾವ ಕಡೆ ಹೋಗ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಓ ಇವ್ರ ರಾಜ ಅಂತ ರಾಜಶೇಖರ್ ನರಸಿಂಹಂ ಅಂತ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ಇವರೇ ಕಟ್ಸಿರೋದು. ಅಲ್ಲಿ ಹೋಗಿ ವಿಚಾರಿಸಿ. ತಾಯವ್ವ, ಎಲ್ರು ಆ ಕಡೆನೆ ಕೈ ತೋರಿಸ್ತಾ ಇದ್ದಾರೆ. ಅಲ್ಲಿ ನೋಡು ತಾಯವ್ವ, ರಾಮ ರಾಮ ರಾಮ. ಅಮ್ಮ ಅಮ್ಮ, ನೋಡಮ್ಮ ಯಾರನ್ನ ಕರ್ಕೊಂಡು ಬಂದಿದ್ದೀನಿ ಅಂತ. ಬಾಪ, ಯಾವಾಗ್ಲೂ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಸಹಾಯ ಮಾಡಿದೆ ಅಂತ ಇವತ್ತು ನನ್ನ ಪ್ರಾಣ ಉಳಿಸಿದ ದೇವ್ರು ಕಣಪ್ಪ ನೀನು. ಏನವ ತಾಯಿ, ನೀವು ನನ್ನನ್ನು ಯಾವತ್ ನೋಡಿದ್ರಿ? ಏನಪ್ಪ ಹೀಗೆ ಕೇಳ್ತೀಯ? 20 ದಿವಸಗಳ ಹಿಂದೆ ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಈ ತಾಯಿ ಪ್ರಾಣ ಉಳಿಸಿ ಅಂತ ಈ ಆಸ್ಪತ್ರೆ ಡಾಕ್ಟರ್ ಹೇಳಿ ನನ್ನನ್ನ ನೀನ್ ತಾನೇಪ್ಪ ಒಪ್ಸಿದ್ದು. ಲಕ್ಷನ ತಿರ್ಕೊಂತಿರಕ್ಕೆ ಗತಿ ಇಲ್ಲ. ಲಕ್ಷ ಇಲ್ಲಿದಪ್ಪ. ಹಲೋ ಮಿಸ್ಟರ್ ರಾಜ, ಹೇಗಿದ್ದಾರೆ ನಿಮ್ ಪೇಷಂಟ್? ಓ, ಈಗ ಸಂಪೂರ್ಣ ಗುಣವಾಗಿದ್ದಾರೆ. ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇದೀವಿ, ಮನೆಗೆ ಕರ್ಕೊಂಡು ಹೋಗ್ಬೋದು. ಮಿಸ್ಟರ್ ರಾಜ, ನೀವು ಕರ್ಕೊಂಡು ಬಂದಿದ್ದ ಬ್ರೈನ್ ಟ್ಯೂಮರ್ ಪೇಷಂಟ್ ಬೀರಾ. ಬೀರಾ? ಹೌದು, ಈಗ ಎಚ್ಚರವಾಗಿದ್ದಾರೆ. ನಿಮ್ಮನ್ನ ನೋಡ್ಬೇಕಂತ ಆಸೆ ಪಡ್ತಿದ್ದಾರೆ. ಆ ಕೇಳಿ ನನ್ ಮಗ ಇಲ್ಯಾಕ್ ಬಂದ? ಬೀರಾ ಬೀರಾ, ಏನ್ಲ ಆಗೈತಿ? ಯಾಕ್ಲ ಈ ಆಸ್ಪತ್ರೆಗೆ ಬಂದೆ? ನೀವೇ ಅಲ್ವಾ ಸರ್ ಕರ್ಕೊಂಡು ಬಂದು ಸೇರಿಸಿ ಆಪರೇಷನ್ ಮಾಡಿ ಅಂತ ಹೇಳಿದ್ದು? ನಾನಾ? ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು ರಾಮ. ದೇವರಂತ ಗುಣ ಇರೋ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಸಾಯಿಸಕ್ ಪ್ರಯತ್ನ ಪಟ್ಟೆ. ನೀನ್ ಅವಮಾನ ತಡಿಲಾರ್ದೆ ಊರೇ ಬಿಟ್ಟೋಗ್ಲಿ ಅಂತ ನಿನ್ ತಂಗಿ ಗೌರಿ ಶೀಲ ಹಾಳು ಮಾಡ್ಬಿಟ್ಟೆ. ಇಷ್ಟೆಲ್ಲ ಅನ್ಯಾಯ ಆಗಿದ್ರು ಅದನ್ನೆಲ್ಲ ಮರ್ತು ಅದನ್ನ ಕರ್ಕೊಂಬಂದು ಆಸ್ಪತ್ರೆ ಸೇರಿಸಿ ನನ್ ಪ್ರಾಣ ಉಳಿಸಿದೀಯಾ? ಇಲ್ಲಿ ಕೇಳು ಮೀನಾಕ್ಷಿ. ರೀ, ಇವ್ರೆಲ್ಲಿದ್ದಾರೆ? ಏನ್ ಮೇಡಮ್? ಅವ್ವ, ರಾಮ, ಅವ್ವ, ಗೌರಿ, ಮೀನಾಕ್ಷಿ, ಅವ್ವ, ಬೀರಾ. ಅಣ್ಣ, ಇವನೇ ಅಣ್ಣ, ಇವನೇ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು ಗೌರಿ. ನಿಮ್ಮ ಅಣ್ಣನ ಮೇಲಿನ ದ್ವೇಷಕ್ಕೋಸ್ಕರ ನಿನ್ ಬಾಳ ಹಾಳು ಮಾಡ್ಬಿಟ್ಟೆ. ಅಳ್ಬೇಡ ಗೌರಿ, ಅಳ್ಬೇಡ. ನಾನೇ ನಿನ್ನ ಮದುವೆ ಮಾಡ್ಕೊಂಡು ನಿನಗೆ ಕಣ್ಣಾಗಿರ್ತೀನಿ. ಹೌದು ಮೀನಾಕ್ಷಿ, ನನ್ನ ತಲೆಯಲ್ಲಿ ಯಾವ್ದೋ ಗೆಡ್ಡೆ ಬೆಳೆದು ನಾನು ಸಾಯೋ ಸ್ಥಿತಿಲಿ ಇರ್ಬೇಕಾದ್ರೆ ರಾಮನೇ ಈ ಆಸ್ಪತ್ರೆಗೆ ಕರ್ಕೊಂಬಂದು ನನ್ನನ್ನು ಅಡ್ಮಿಟ್ ಮಾಡಿ ನನ್ನ ಪ್ರಾಣ ಉಳಿಸ್ತಾ. ತಾಯವ್ವ, ನಿನ್ ಮಗ ರಾಮ ಅದು ಎವ್ರಿಗಿಂತ ದೊಡ್ಡವನು. ರಾಮ, ನಮ್ಮ ಅಕ್ಕನ ಮಗಳು ಮೀನಾಕ್ಷಿ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನೀನ್ ಅವಳೇ ಮದುವೆ ಮಾಡ್ಕೋಬೇಕು. ಏನು ಅಂದ್ರೆ ನಾನ್ ನಿಮ್ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ. ನನ್ನ ಕೈ ಹಿಡ್ದು ನಿಮ್ಮ ಹೆಂಡತಿಯಾಗಿ ಮಾಡ್ಕೋತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಾ. ದಯವಿಟ್ಟು ನನ್ನ ಕೈ ಬಿಡಬೇಡಿ, ನನ್ನ ಮದ್ವೆ ಮಾಡ್ಕೊಳ್ಳಿ ಪ್ಲೀಸ್. ನನ್ನನ್ನು ಮದ್ವೆ ಮಾಡ್ಕೊಳ್ದೇ ಇದ್ರೆ ನಾನು ಖಂಡಿತ ಬದುಕಿರಲ್ಲ, ಈಗ್ಲೇ ಸತ್ತು ಹೋಗ್ತೀನಿ. ಏಯ್, ನಿಮ್ಮ ಏನ್ ಇಬ್ಬರನ್ನು ಒಟ್ಟೊಟ್ಟಿಗೆ ಮದುವೆ ಆಗಕ್ಕೆ ನಾನೇನ್ ಕೃಷ್ಣ ಪರಮಾತ್ಮನ, ತಿರುಪತಿ ತಿಮ್ಮಪ್ಪನ, ಇಲ್ಲ ಇಬ್ಬರೇನ್ರಿ ಮುದ್ದಿನ ಪೊಲೀಸಾ? ಹಾಗಾದ್ರೆ ನನ್ನ ಮಗಳನ್ನೇ ಮ್ಯಾರೇಜ್ ಮಾಡಿಕೋ. ರಾಮ, ನೀನ್ ಮದುವೆ ಮಾಡ್ಕೋಬೇಕಾದ್ದು ಈ ಮೀನಾಕ್ಷಿನ. ತಾಯಿ ಮಾತನ್ನ ಧಿಕ್ಕರಿಸ್ಬೇಡ. ನಾನು ಕೊಟ್ಟು ಮಾತನ್ನ ಮೀರ್ಬೇಡ ರಾಜ. ಯೋ, ನಿಮ್ಮ ಅಯ್ಯನ್ ಬಾಂಡ್ಲಿ, ನಾನು ರಾಜಾಲಯ ರಾಮ, ಲಕ್ಷ್ಮೀಪುರದ ರಾಮಾಚಾರಿ ಈ ತಾಯಿಯವನ ಮಗ, ಗೌರಿ ಅಣ್ಣ, ಮೀನಾಕ್ಷಿಗೆ ಗಂಡ ಆಗೋನು. ಏನ್ ಸರ್, ಈಗ ತಾನೇ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದ್ರಿ? ಹೇಳದ್ನ? ಹೌದು. ನಮ್ ತಾಯಣ್ಣ ನಾನಲ್ಲ ರೇ, ಅದು ರಾಜ. ಅವನು ಮನೇಲಿ ಅವನೇ. ಅಯ್ಯೋ, ಈ ರಾಜದ ಒಳ್ಳೆ ಕಾಟ ಆಗೋಯ್ತು. ನಡೀರಿ ಮನೆಗೆ, ಗೊತ್ತಾಗ್ತದೆ ನಿಮ್ಗೆಲ್ಲ. ಇದೊಳೆ ಮೇಲೆ ಏನೇ ಅದು ಮನೆಯಲ್ಲ ಕೊಟ್ಟೋಗ್ಬಿಟ್ಟೈತೆ. ಕೃಷ್ಣ ಕೃಷ್ಣ ಕೃಷ್ಣ, ಏನೇ ಅಡಿ ಸೇರ್ಕೊಂಡ್ಬಿಟ್ಟವನೆ. ನಾನು ರಾಮ. ಏನಾಯ್ತು ರಾಮ? ಯಾರೋ 4 ಜನ ಗುಂಡಾಳಿಗೆ ಬಂದು ನನ್ನ ರಾಜನ ಹೊಡೆದು ರಾಜನ ಎತ್ಕೊಂಡೋಗ್ಬಿಟ್ರು. ಹೌದಾ? ಈ ಕೆಲಸ ಯಾರು ಮಾಡಿರ್ಬೋದು? ಇದೆಲ್ಲ ವಿಕ್ಕಿದೆ ಕೆಲ್ಸ.
ಅವನಿರೋ ಜಾಗ ನಿಂಗೆ ಗೊತ್ತಾ? ಗೊತ್ತು. ನೀವೆಲ್ಲ ಇಲ್ಲೇ ರೀ. ಅವ ನಾವು ಹೋಗಿ ರಾಜನ ಕರ್ಕೊಂಡ್ ಬಂದ್ಬಿಡ್ತೀವಿ. ಭದ್ರಾ ಬಾ. ನಾನು ಸೈನ್ ಹಾಕಿದ್ರು ನೀನ್ ನನ್ನ ಜೀವ ಸಹಿತ ಉಳಿಸಲ್ಲ ಅಂತ ನನಗೆ ಗೊತ್ತು. ನನ್ನ ಇಡೀ ಆಸ್ತಿ ಅನಾಥಾಶ್ರಮಕ್ಕೆ, ದೇವಸ್ಥಾನಕ್ಕೆ, ಆಸ್ಪತ್ರೆಗೆ ಸೇರ್ಬೇಕಾದ್ದು. ನಿನ್ನಂತ ನೀಚಿನಿಗೆ ಸೈನ್ ಹಾಕಿ ನನ್ನ ಆಸ್ತಿನ ಸೇರಿಸೋದಕ್ಕಿಂತ ನಾನು ಸಾಯೋದೇ ಮೇಲು. ಐ ಡೋಂಟ್ ಕೇರ್. ಕಮಾನ್ ಕಿಲ್ ಮೀ ಸೈ. ನೋ ನೋ ನೋ, ನಿನ್ನ ಸಾಯೋದಕ್ಕೂ ಬಿಡೋಲ್ಲ, ಬದುಕಕ್ಕೂ ಬಿಡೋದಿಲ್ಲ. ನಿನ್ನ ಹತ್ರ ಹೇಗ್ ಸೈನ್ ಹಾಕಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಪ್ಪ ಜೀವಂತವಾಗಿರೋವಾಗ್ಲೇ ನಿನ್ನ ಮೂಲಕ ಪ್ರಯತ್ನ ಪಟ್ಟೆ. ಆದ್ರೆ ನಿಮ್ಮಪ್ಪ ನಿನ್ನನ್ನ ಅಮೆರಿಕಕ್ಕೆ ಕಳಿಸ್ಬಿಟ್ಟ. ಆವತ್ತಿನಿಂದ ಇವತ್ತಿನವರೆಗೂ ಒಳ್ಳೆ ಬಕಪಕ್ಷಿ ತರ ನೀನ್ ಸ್ವದೇಶಕ್ಕೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಹಾಕೋ ಸೈನು. ಹಾಕಲ್ಲ. ಹಾಕೋ ಸೈನು. ನಮ್ಮ ತಂದಿನ ಹಾಕೊಂದು ಈಗ ನನ್ಕೂಲ ಪ್ರಯತ್ನ ಪಡ್ತಾ ಇದ್ದೆ. ಈ ಜನ್ಮ ಅಲ್ಲ, ಇನ್ನು 10 ಜನ್ಮ ಎತ್ತಿದ್ರು ನಾನು ಸೈನ್ ಹಾಕಲ್ಲ. ಹಾಕಲ್ವಾ? ಯಾಕೋ ಹಾಕಲ್ಲ? ನಾನು ನೋಡ್ಬಿಡ್ತೀನಿ. ಏಯ್ ಮಿಸ್ಟರ್ ಲೋಫರಣ್ಣ, ನೀನ್ ತಿಪ್ಪರ್ಲಾಗ ಹಾಕಿದ್ರು ನಿನಗೆ ಸಿಗೋದು ಬರೀ ತೆಂಗಿನ ಗರಿಗಿರೋ ಗುಡ್ಸಲಷ್ಟೇ. ಯಾಕೆಂದ್ರೆ ಅವನ್ ರಾಮ. ನೀನ್ ತಿಳ್ಕೊಂಡಿರೋ ಹಾಗೆ ರಾವ್ ಬಹದ್ದೂರ್ ರಾಜಶೇಖರ ರಾಯರ ಮಗ ರಾಜ ಯಾರು ಗೊತ್ತಾ? ಯಾಕೋ ಒಳ್ಳೆ ಗರಡ್ಗಂಬ ತರ ನಿಂತ್ಕೊಂಡ್ಬಿಟ್ಟೆ? ಅಲ್ಲಿ ರಾಮಾಚಾರಿ, ಇಲ್ಲಿ ಬ್ರಹ್ಮಚಾರಿ. ನೀವಿಬ್ರು ಒಂದೇ ತರ ಇದ್ದೀರಾ? ಇದ್ದೀವಿ, ಅದನ್ನ ಆಮೇಲೆ ಹೇಳ್ತೀನಿ. ಈಗ ಮರ್ಯಾದೆಯಾಗ ಅವನ ಬಿಡ್ಲಿಲ್ಲ ಅಂದ್ರೆ ವಿಕ್ಟ್ರಿಗೆ ಪ್ರತಿರೂಪ ಆಗಿರೋ ವಿಕ್ಕಿ ಕಣೋ ನಾನು. ರಾಜನ ಹೋಲ್ಕಿಲಿರೋದನ್ನ ನೀನ್ ಉಪಯೋಗಿಸ್ಕೊಂಡು ನನ್ನ ಹತ್ರನೇ ನಾಟಕ ಆಡ್ತೀಯ. ನಾವು ಯಾರ್ ರಾಜ ಯಾರ್ ರಾಮ ಅಂತ ಅರ್ಥ ಮಾಡ್ಕೊಳ್ದೆ ಇರೋ ಅವಿವೇಕಿ ಅಲ್ಲ ನಾನು. ಲವ್, ಮೊದ್ಲು ಇವನು ವಿಚಾರಿಸ್ಕೊಳ್ರ. ಹಾಕೋ ಸೈನು. ಹಾಕಲ್ಲ. ಹಾಕೋ. ಹಾಕಲ್ಲ.
ರಾಮ ಅವ್ವ ಹೋಲ್ಡ್ ಆನ್ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ, ಇಲ್ಲಿ ಬ್ರಹ್ಮಚಾರಿ ಅಲ್ಲಿ ರಾಮಾಚಾರಿ, ಇಲ್ಲಿ ರಾಮಾಚಾರಿ ಅಲ್ಲಿ ಬ್ರಹ್ಮಚಾರಿ, ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ, ಇಲ್ಲಿ ರಾಮಾಚಾರಿ ಅಲ್ಲಿ ಬ್ರಹ್ಮಚಾರಿ. ಅಮ್ಮ, ನಮ್ ಜೋಡಿ ಯಾರು ಅಂತ ತಿಳ್ಕೊಳ್ಳೋದೇ ಕಷ್ಟವಾಗೋಗ್ಬಿಟ್ಟಿದೆ. ಪ್ಲೀಸ್ ನೀವಾದ್ರೂ ಹೇಳಿಮ್ಮ. ನಾನು ಹೇಗಮ್ಮ ಹೇಳಿ? ಇವರಿಬ್ರು ಅವಳಿ ಜೋಳಿಯಾಗಿ ನನ್ನ ಹೊಟ್ಟೆಲೇ ಹುಟ್ಟಿದಿದ್ರೆ ಎತ್ಕರಳಾದ್ರೂ ತೋರಿಸ್ಕೊಡ್ತಿತ್ತೋ ಏನೋ. ಪ್ರೇಮ ಮುಂದೆ ಹೆತ್ಕೊಳ್ಳ ಬೆಳೆ ಬೇಕಿಲ್ಲವಾ? ಈ ಇಬ್ಬರಲ್ಲಿ ರಾಮ ಯಾರು ರಾಜ ಯಾರು ನಾನ್ ಕಂಡು ಹಿಡಿತೀನಿ. ಅದ್ ಹೇಗೆ? ನಿಮ್ ತಂದೆ ಆಫೀಸ್ ನಲ್ಲಿ ಒಂದ್ ಪ್ಯೂನ್ ಕೆಲಸ ಖಾಲಿ ಇದೆಯಂತೆ. ಅಣ್ಣ ಅಣ್ಣ ಆ ಕೆಲಸ ನನಗೆ ಕೊಡಿಸ್ಬಿಡೋಣ ಅಣ್ಣ. ಅಣ್ಣ ಮೀನಾಕ್ಷಿ, ಇವನೇ ನಿಜವಾದ ರಾಮಾಚಾರಿ, ಗಟ್ಟಿ ಹಿಡ್ಕೋ. ಮೀನಾಕ್ಷಿ, ನಾನೇ ರಾಮ ಅಂತ ಗೊತ್ತಾಗ್ಬಿಡ್ತಾ? ಲವ್ ಮಾಡ್ಕೊಳೋಣ, ಲವ್ ಕನ್ಫ್ಯೂಷನ್. ಹೇಗಿದ್ರು ಎಲ್ಲ ಒಟ್ಟಿಗೆ ಸೇರಿದೀವಿ, ಜೋಡಿ ಜೋಡಿಯಾಗಿ ನಿಂತು ಆಶೀರ್ವಾದ ತಗೊಂಡ್ಬಿಡಿ. ನನ್ ಜೋಡಿ ಇಲ್ಲೇ ಇದೆಯಲ್ಲ. ನಮ್ ಜೋಡಿನೂ ಇಲ್ಲೇ ಇದೆಯಲ್ಲ. For more updates, like, comment, subscribe to our channel.